Okay, today we are discussing about the 10th standard main important chapter in science, especially in biology, that is life process ಅಂದ್ರೆ ಜೀವಕ್ರಿಯೆಗಳು ಅಂತ ನಾವು ಕರಿತೀವಿ. ಈ ಜೀವಕ್ರಿಯೆಗಳು 10ನೇ ತರಗತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಧ್ಯಾಯ ಅಂತ ನಾವು ಹೇಳ್ಬೋದು. ಕೇವಲ SSLC ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಯಾವುದೇ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ನಾಳೆ ಫ್ಯೂಚರ್ ಅಲ್ಲಿ ಹೋದ್ರೆ ಅಥವಾ ಈಗ ಪ್ರೆಸೆಂಟ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀತಕ್ಕಂಥವ್ರಿಗೆ ಈ ಪಾಠದಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಆ ಪ್ರಶ್ನೆಗಳನ್ನೆಲ್ಲ ನಾವು ಎದುರಿಸ್ಬೇಕು ಅಂದ್ರೆ ಈ ಪಾಠನ ಬಹಳ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಅದು ಅರ್ಥ ಆಗತ್ತೆ ಅಂತ. ಮತ್ತು ಕೇವಲ ಸ್ಪರ್ಧಾತ್ಮಕ ದೃಷ್ಟಿಯಿಂದಾಗ್ಲಿ SSLC ದೃಷ್ಟಿಯಿಂದಾಗ್ಲಿ ಈ ಪಾಠನ ನಾವು ಓದೋದಲ್ಲ. ಈ ಪಾಠ ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಅನ್ನೋದು ನಮ್ಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾ ಪಾಠಗಳಿಗೂ ಮತ್ತು ಜೀವಶಾಸ್ತ್ರಕ್ಕೂ ಬಹಳ ಅಂದ್ರೆ ಬಹಳ ಡಿಫರೆಂಟ್ ಇದೆ. ಯಾಕಂದ್ರೆ ಇದು ನಮ್ಮ ಜೀವಕ್ಕೆ ಹತ್ರ ಆಗಿರುವಂತದ್ದು. ಅದಕ್ಕಾಗಿ ಅದಕ್ಕೆ ನಾವು ಜೀವಶಾಸ್ತ್ರ ಅಂತ ಕರಿತೀವಿ. ಸೊ ಈ ಇಡೀ ಪಾಠ ಏನನ್ನ ಹೇಳುತ್ತೆ ಅನ್ನುವಂಥದ್ದು ನಾವು ನೋಡೋದಾದ್ರೆ, ದ ಮೇನ್ ಇಂಪಾರ್ಟೆಂಟ್ ಅಂದ್ರೆ ದ ಬೇಸಿಕ್ ಫಂಕ್ಷನ್ಸ್ ದಟ್ ಕೀಪ್ ಅಸ್ ಅಲೈವ್. ನಾವು ನಮ್ಮ ಜೀವನದಲ್ಲಿ ಏನು ಕ್ರಿಯೆಗಳು ನಡೀತವ, ನಮ್ಮ ಜೀವ ಕ್ರಿಯೆಗಳು ಅಂತಂದ್ರೆ ಲೈಫ್ ಅಲ್ಲಿ ನಡೀತಕ್ಕಂಥ ಪ್ರೋಸೆಸ್ ಏನು. ನಮಗೆ ನೋಡಿ, ಕಣ್ಣಿಗೆ ಕಾಣುವ ಎಷ್ಟೋ ಪ್ರಕ್ರಿಯೆಗಳು ನಡೀತಾ ಇರ್ತವೆ, ರೈಟ್? ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ ಎಷ್ಟೋ ಪ್ರಕ್ರಿಯೆಗಳು ನಮಗ್ ಕಾಣೋದಿಲ್ಲ. ವಿ ಕಾಂಟ್ ಸಿ ನೇಕೆಡ್ ಐಸ್. ಅರ್ಥ ಆಯ್ತಾ? ನಾವು ಬರಿಗಣ್ಣಿನಿಂದ ಆ ಪ್ರಕ್ರಿಯೆಗಳನ್ನ ನೋಡಕ್ಕಾಗಲ್ಲ. ನೀತ ಸರಿನಾ? ಸರಿನಾ? ನೀನ್ ನೋಡುವ ಸರಿನಾ? ಏನಾಗ ಸರಿ? ಹಾ, ರೈಟ್. ಸೊ ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ಈ ಇಡೀ ಅಧ್ಯಾಯ ನಮಗೇನು ಸೂಚಿಸ್ತದೆ ಅಂತಂದ್ರೆ, ನಮಗೆ ಜೀವ ಕ್ರಿಯೆಗಳು ಅಂತಂದ್ರೆ ಆ ಪ್ರತಿಯೊಂದು ಕಾರ್ಯಾತ್ಮಕ ಚಟುವಟಿಕೆಗಳು, ಫಂಕ್ಷನ್ಸ್ ಏನ್ ನಡೀತಾ ಇದಾವ ನಮ್ಮ ದೇಹದಲ್ಲಿ ಅಥವಾ ಪ್ರಾಣಿ ದೇಹದಲ್ಲಿ ಅಂತ ಅನ್ಕೊಳ್ಳೋಣ, ಅಥವಾ ಸಸ್ಯಗಳ ದೇಹದಲ್ಲಿ ಅಂತ ಅನ್ಕೊಳ್ಳೋಣ. ಎಷ್ಟೋ ಸಸ್ಯಗಳಲ್ಲಿ ನಡೀತಕ್ಕಂತ ಕ್ರಿಯೆಗಳಾಗಿರ್ಲಿ ಅಥವಾ ಪ್ರಾಣಿಗಳಲ್ಲಿ ನಡೀತಕ್ಕಂತ ಕ್ರಿಯೆಗಳಾಗಿರ್ಲಿ, ಅವೆಲ್ಲ ಕೆಲವೊಂದನ್ನ ನಾವು ನೋಡಕ್ ಸಾಧ್ಯತೆ ಇದೆ, ಕೆಲವೊಂದನ್ನ ನಾವು ಬರಿಗಣ್ಣಿನಿಂದ ನೋಡಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ಅಂತ ಕಂಪ್ಲೀಟ್ ಇಡೀ ಟಾಪಿಕ್ ಅನ್ನ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಇನ್ನು ಮನುಷ್ಯನ ಒಂದು ಮೂಮೆಂಟ್, ಚಲನೆಗಳನ್ನ ನಾವೇನ್ ನೋಡ್ತೀವಲ್ಲ, ಆ ಚಲನೆಗಳಲ್ಲಿ ಒಂದು ಚಲನೆ ಅಂತ ಆಗ್ಬೇಕು ಅಂದ್ರೆ ಎಷ್ಟೆಲ್ಲ ದೇಹದ ಒಳಗಡೆಗೆ ಕೆಲಸ ನಡೀತದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ನಾವು ಸಾಮಾನ್ಯವಾಗಿ ಈಗ ನಾನೊಂದು ಪಾಠ ಮಾಡ್ತಾ ಇದ್ದೀನಿ, ನಾನು ಪಾಠ ಮಾಡುವಾಗ ಆ ಕಡೆಯಿಂದ ಈ ಕಡೆ ಅಡ್ಡಾಡ್ತಾ ಇದ್ದೀನಿ, ಕೈ ಕಾಲುಗಳನ್ನ ಮೂವ್ಮೆಂಟ್ಸ್ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಲ್ವಾ, ನಿಮಗೆ ವಿಷಯಗಳನ್ನ ಹಂಚ್ತಾ ಇದ್ದೀನಿ, ಎಷ್ಟೋ ಕ್ರಿಯೆಗಳು ನಡೀತಾ ಇದಾವೆ. ಮತ್ತೆ ಎಲ್ಲ ಕ್ರಿಯೆಗಳು ನಮಗೆ ಮೇಲ್ನೋಟಕ್ಕೆ ಮಾತ್ರ ಇವು ಕಾಣ್ತಾ ಇದಾವೆ, ಬಟ್ ದೇಹದ ಒಳಗಡೆಗೆ ಏನ್ ನಡೀತಾ ಇದೆಯಲ್ಲ ಅವು ಯಾವು ಕೂಡ ಗೊತ್ತಾಗಲ್ಲ. ಅಂತ ಒಂದು ಅದ್ಭುತವಾಗಿರುವಂತ ಒಂದು ಅಧ್ಯಾಯ ಅಂದ್ರೆ ಅದು ನಾವ್ ಯಾವ್ದಂತ ಹೇಳ್ಬೋದು, ಲೈಫ್ ಪ್ರೊಸೆಸ್. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ದೇಹದಲ್ಲಿ ನಡೀತಕ್ಕಂತ ಯಾವುದೇ ಇರ್ಬೋದು, ಚಲನೆ ವಲನೆ ಇರ್ಬೋದು, ಬ್ರೀತಿಂಗ್ ಇರ್ಬೋದು, ಆಮೇಲೆ ಸಸ್ಯಗಳು ಬೆಳೀತಕ್ಕಂಥದ್ದು ಸ್ಥಿತಿ ಇರ್ಬೋದು, ಅಥವಾ ಕೆಲವು ಕಣ್ಣಿಗೆ ಕಾಣವ್ಯಾವು ಕಾಣಲಾರ್ದು ಯಾವು ಕ್ರಿಯೆಗಳು, ಅವುಗಳನ್ನ ನಾವು ಈ ಪಾಠದಲ್ಲಿ ತಿಳ್ಕೊಳ್ತೀವಿ. ಅಷ್ಟೇ ಅಲ್ಲ, ಜೀವಿ ಒಳಗಡೆಗೆ ನಡೀತಕ್ಕಂತ ಕ್ರಿಯೆಗಳು, ಒಂದು ಹೆಂಗ್ ಜೀವಿಗಳಿದಾವ ಅಂತಂದ್ರೆ ವಿ ಕಾಂಟ್ ಇಮ್ಯಾಜಿನ್. ಕೆಲವು ಜೀವಿಗಳು ಹೊರ ನೋಟಕ್ಕೆ ನೋಡಿದ್ರೆ ಅವು ಜೀವ ಇಲ್ಲ ಅಂತ ಅನಿಸ್ತದೆ, ಆದ್ರೆ ಇನ್ನೊಂದು ದೇಹದ ಒಳಗಡೆಗೆ ಹೋದಾಗ ಅದ್ರ ಕ್ರಿಯೆ ಸ್ಟಾರ್ಟ್ ಆಗತ್ತೆ. ಅದ್ರ ಬಗ್ಗೆ ನಾವು ಈ ಪಾಠದಲ್ಲಿ ಕಲಿತೀವಿ. ಅದು ಸ್ಪೆಷಲಿ ವೈರಸ್ಗಳಂತ ಕರಿತೀವಿ ನಾವು. ಇನ್ನ ನಮ್ಮ ದೇಹದಲ್ಲಿ ಎಷ್ಟೋ ಕೆಲಸಗಳು ನಮಗೆ ಗೊತ್ತಿಲ್ದಂಗೆನೆ ದುರಸ್ತಿ ನಡೀತಾ ಇರತ್ತೆ, ರಿಪೇರ್ ಮಾಡ್ತಾ ಇರತ್ತೆ ನಮ್ಮ ಬಾಡಿ, ನಮ್ಗೆ ಗೊತ್ತಿಲ್ದಂಗೆನೆ ನಮ್ಮ ದೇಹದಲ್ಲಿ ರಿಪೇರ್ ಮಾಡ್ತಾ ಇರುತ್ತೆ, ಗ್ರೋತ್ ಆಗ್ತಾ ಇರುತ್ತೆ, ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಈ ಎಲ್ಲ ಕ್ರಿಯೆಗಳು ಒಂದಾದ್ರ ಮೇಲೆ ಒಂದು ಒಂದಾದ್ಮೇಲೆ ಒಂದು ಆ ಪ್ರಕ್ರಿಯೆಗಳು ನಡೀತಾನೆ ಇರ್ತದೆ. ದೇರ್ ಇಸ್ ನಾನ್ ಸ್ಟಾಪ್ ಅಂತ ನಾವ್ ಹೇಳ್ಬೋದು. ಆ ಪ್ರಕ್ರಿಯೆಗಳು ಕೆಲವು ಮಾತ್ರ ನಮಗೆ ಸ್ಪಷ್ಟ ಆಗುತ್ತದೆ, ಆದ್ರೆ ಕೆಲವು ಕ್ರಿಯೆಗಳು ನಮಗೆ ಸ್ಪಷ್ಟ ಅಂತ ಅನ್ಸೋದಿಲ್ಲ. ಅದು ಮಾತ್ರ ಮೈಂಡ್ ಅಲ್ಲಿ ನಾವು ತೆಗೆದುಕೊಳ್ಳೇಬೇಕು. ಗೊತ್ತಾಯ್ತಾ? ಇನ್ನೊಂದು, ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ಕಂಟಿನ್ಯೂಸ್ ಅಲ್ಲಿ, ಈಗ ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಅಂತ ನೋಡಿದ್ರೆ, ಅಂದ್ರೆ ಜೀವಿಗಳ ಒಂದು ವೈವಿಧ್ಯತೆಯನ್ನು ನೋಡಿದ್ರೆ
ಪ್ರಪಂಚದಲ್ಲಿ ಒಂದೇ ತರಹದ ಜೀವಿಗಳಿದೆಯಾ? ಖಂಡಿತ ಇಲ್ಲ. ಸಾಕಷ್ಟು ಪ್ರಪಂಚದಲ್ಲಿ ಲಕ್ಷಾಂತರ ಜೀವಿಗಳ ಪ್ರಭೇದಗಳಿದೆ. ಮತ್ತೆ ಅಷ್ಟೇ ಅಲ್ಲ, ಎಲ್ಲಾ ಜೀವಿಗಳ ಪ್ರೊಸೆಸಿಂಗ್ ಏನಿದೆಯಲ್ಲ, ಕೆಲವೊಂದು ಸಿಮಿಲಾರಿಟೀಸ್ ಇದೆ, ಕೆಲವೊಂದು ಲಾಟ್ ಆಫ್ ಡಿಫ್ರೆಂಟ್ ಇದೆ. ಈಗ ಹಾವಿದೆ, ಹಾವಿನ ಚಲನೆ ಬೇರೆ, ಮನುಷ್ಯನ ಚಲನೆ ಬೇರೆ. ಅದನ್ನ ಚೀತೆಗೆ ಹೋಲ್ಸಕ್ಕಾಗತ್ತಾ? ಖಂಡಿತ ಇಲ್ಲ. ಚೀತದ ಚಲನೆನೇ ಬೇರೆ ಅಲ್ವಾ? ಈಗ ಅದೇ ಮೀನಿನ ಚಲನೆನೇ ಬೇರೆ. ಅಂದ್ರೆ ಪ್ರಪಂಚದಲ್ಲಿರತಕ್ಕಂತ ಪ್ರತಿಯೊಂದು ಜೀವಿಗಳ ಚಲನ ವಲನೆಗಳು ಏನಿದಾವಲ್ಲ, ಲಾಟ್ ಆಫ್ ಡಿಫ್ರೆಂಟ್ ಇದೆ. ಯಾವ ತರದಲ್ಲಿ ಪ್ರತಿಯೊಂದು ಜೀವಿ ತನ್ನ ಚಲನ ವಲನೆಗಳನ್ನ ಡಿಫ್ರೆಂಟ್ ಆಗಿದೆಯೋ, ಅದರ ದೇಹದ ಕಾರ್ಯಗಳು ಕೂಡ ಅದೇ ತರ ಡಿಫ್ರೆಂಟ್ ಇದೆ. ಆ ಎಲ್ಲ ದೇಹದ ಕಾರ್ಯಗಳು ಆಗ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ನಡೀತಿರ್ಬೇಕಲ್ವಾ? ಏನ್ ನಡೀತಿರ್ಬೋದು? ಪ್ರತಿಯೊಂದು ಪ್ರಾಣಿಗಳಲ್ಲಿ ಏನಾದ್ರೂ ಒಂದು ವಿಶೇಷ ನಡೀತಿರ್ಬೇಕಲ್ಲ. ಒಂದು ಚಿಕ್ಕದಾದ ಮರ ದೊಡ್ಡದಾಗಿ ಹೆಮ್ಮರವಾಗ್ತದೆ. ನೀವು ಸ್ಪೆಷಲಿ ಬ್ಯಾನಿಯನ್ ಟ್ರೀ ನೋಡ್ರಿ, ಆಲದ ಮರವನ್ನ ನೋಡಿ. ಒಂದು ಚಿಕ್ಕ ಬೀಜ ಅದು ಭೂಮಿಯಲ್ಲಿ ಮೊಳೆತು ಸಣ್ಣ ಸಸ್ಯವಾಗಿ ಬೆಳೆದು ದೊಡ್ಡ ಹೆಮ್ಮರವಾಗ್ತದೆ. ಒಂದು ಸಣ್ಣ ಬೀಜ ಈ ಮಟ್ಟದಲ್ಲಿ ಹೆಮ್ಮರ ಆಗ್ಬೇಕು ಅಂದ್ರೆ ದೇಹದ ಒಳಗಡೆ ನಡೀತಕ್ಕಂಥ ಕೆಲಸ ಆದ್ರೂ ಏನು? ಆಕ್ಚುಲಿ ನೀವು 9ನೇ ತರಗತಿಯಲ್ಲಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕಲ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅಲ್ಲೆಲ್ಲ ಕೆಲವೊಂದು ವಿಷಯಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ದಾನೆ 8, 9ನೇ ತರಗತಿಯಲ್ಲಿ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಮುಂದಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಅದಕ್ಕೆ ಹೊರತುಪಡಿಸಾಗಿ ನಮ್ಮ ದೇಹದಲ್ಲಿ ಅಥವಾ ಪ್ರಾಣಿಗಳ ದೇಹದಲ್ಲಿ ಅಥವಾ ಸಸ್ಯಗಳ ದೇಹದಲ್ಲಿ ನಡೀತಕ್ಕಂತ ಎಲ್ಲಾ ಕ್ರಿಯೆಗಳು, ಕಾರ್ಯಾತ್ಮಕ ಚಟುವಟಿಕೆಗಳು, ಫಂಕ್ಷನ್ಸ್ ಹೆಂಗ್ ನಡೀತದೆ ಅನ್ನೋದು ನಾವು ಇಡೀ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಒನ್ ಬೈ ಒನ್ ಅವನ್ನ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಮೂಮೆಂಟ್, ನಾನು ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ. ಈಗ ರನ್ನಿಂಗ್ ಚೈಲ್ಡ್ ಮೂವ್ಮೆಂಟ್ ಇದು ನಾವು ಕಾಣ್ಬೋದಾ? ಮನುಷ್ಯ ಓಡಾಡ್ತಾ ಇದ್ದಾನೆ, ಒಂದು ಮಗು ಓಡಾಡ್ತಾ ಇದೆ, ಅಥವಾ ಒಂದು ನಾಯಿ ಓಡಾಡ್ತದೆ. ಡಾಗ್ ರನ್ನಿಂಗ್ ದ ಮೂವ್ಮೆಂಟ್. ಒಂದು ನಾಯಿ ಓಡ್ತಾ ಇದೆ ಅಥವಾ ಮನುಷ್ಯ ಓಡಾಡ್ತಾ ಇದ್ದಾನೆ. ಇಲ್ಲ ಒಂದು ಸಣ್ಣ ಸಸ್ಯ, ಇವತ್ತು ಬೆಳೆದಿರುವಂತ ಸಸ್ಯ ಏನಾಗತ್ತೆ, ಅದು ಬೆಳೆದು ಗ್ರೋತ್ ಆಗತ್ತೆ, ಡೆವಲಪ್ಮೆಂಟ್ ಆಗ್ತದೆ. ಇವತ್ತಿಷ್ಟಿದ್ದು ನಾಳೆ ಇಷ್ಟ ಆಗತ್ತೆ ಅಲ್ವಾ? ಇವೆಲ್ಲ ನೋಡಿದ್ರೆ, ಅಥವಾ ಒಬ್ಬ ಮನುಷ್ಯ ಬಹಳ ಶೌಟಿಂಗ್ ಮಾಡ್ತಾ ಇದ್ದಾನೆ, ಚೀರಾಡ್ತಾ ಇದ್ದಾನೆ, ಒದರಾಡ್ತಾ ಇದ್ದಾನೆ, ಅಥವಾ ಒದ್ದಾಡ್ತಾ ಇದ್ದಾನೆ, ಎನಿಥಿಂಗ್ ಯು ಹ್ಯಾವ್ ಟು ಸಿ. ಅಥವಾ ಈ ಎಲ್ಲ ಕ್ರಿಯೆಗಳನ್ನ ನೋಡಿದ್ರೆ ಏನ್ ಮಾಡ್ಬೋದು, ಏನಂತ ಹೇಳ್ಬೋದು? ಇವೆಲ್ಲ ಜೀವಂತವಾಗಿವೆ ಅಂತ ನಾವ್ ಹೇಳ್ಬೋದು ಅಲ್ವಾ? ಇವೆಲ್ಲ ಜೀವಂತವಾಗಿವೆ ಅಂತ ಹೇಳೋದಕ್ಕೆ ಏನೇನು ಕಾರಣಗಳಾಯ್ತು? ಮನುಷ್ಯ ನಡೆದಾಡ್ತಾ ಇರ್ಬೋದು, ಓಡಾಡ್ತಾ ಇರ್ಬೋದು, ಜಂಪ್ ಮಾಡ್ತಾ ಇರ್ಬೋದು, ಎಕ್ಸರ್ಸೈಸ್ ಮಾಡ್ತಾ ಇರ್ಬೋದು. ರೈಟ್? ಒಂದು ನಾಯಿ, ಪ್ರಾಣಿ, ಕತ್ತೆ, ಕುದುರೆ ಸಾಕಷ್ಟು ಓಟವನ್ನ ಮಾಡ್ತಿರ್ಬೋದು. ಒಂದು ಪಕ್ಷಿ ಜೋರಾಗಿ ಚೀರ್ತಾ ಇರ್ಬೋದು. ಇವೆಲ್ಲ ಏನ್ ಸೂಚಿಸ್ತದೆ ನಮಗೆ? ಈಗ ಒಂದು ಜೀವಿ ಈಗ ಇದು ಜೀವಂತವಾಗಿದೆ ಅಂತ ನೀವ್ ಹೇಳ್ತೀರಾ? ಇದು ಜೀವಂತವಾಗಿಲ್ಲ. ಯಾಕೆ? ಇದರಲ್ಲಿ ಯಾವುದೇ ಚಲನೆ ಇಲ್ಲ, ಇದು ಮೂವ್ಮೆಂಟ್ ಮಾಡಲ್ಲ, ಇದು ಒದರಾಡಲ್ಲ, ಇದು ನಿಲ್ಲೋದಿಲ್ಲ. ರೈಟ್? ಆದ್ರೆ ಜೀವಂತವಾಗಿದೆ ಅಂತ ನಾವ್ ಅನ್ಬೇಕಂದ್ರೆ ಏನ್ ಕಾರಣ? ಓಡಾಡ್ತಿರ್ಬೇಕು, ಇಲ್ಲ ಸೌಂಡ್ ಮಾಡ್ತಿರ್ಬೇಕು. ರೈಟ್? ಇವೆಲ್ಲ ಕಾರಣಗಳು. ಸರಿಯಾಗಂದ್ರೆ ಒಂದು ಜೀವಿ ಜೀವಂತವಾಗಿದೆ ಅಂತ ಹೇಳೋದಕ್ಕೆ ಇವೆಲ್ಲ ಮೂವ್ಮೆಂಟ್ಸ್ ಅನ್ನ ನಾವು ನೋಡ್ತೀವಿ. ರೈಟ್? ಒಂದು ಜೀವಿ ಹೂವನ ಅನ್ರಿ, ಬಾಯಿ ತೆಗೆಯಕ್ಕೆ ತ್ರಾಸ ಆಗತ್ತೆ. ಒಂದು ಜೀವಿ ಜೀವಂತವಾಗಿರ್ಬೇಕು ಅಂತ ಅನ್ನೋದಕ್ಕೆ ನೂರಾರು ಕಾರಣಗಳನ್ನ ನಾವು ಹುಡುಕ್ತಾ ಇದೀವಿ ಅಲ್ವಾ? ಆದ್ರೆ ಈಗ ನಾನು ಅದನ್ನೇ ಉಲ್ಟಾ ಕೇಳ್ತೀನಿ. ಒಂದು ಜಸ್ಟ್ ಎಕ್ಸಾಂಪಲ್ ಅಲ್ಲಿ ಒಬ್ಬ ಮನುಷ್ಯ ಮಲ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳೋಣ. ಮಲ್ಕೊಂಡಿದ್ದಾನೆ, ಅವನು ಜೀವಂತವಾಗಿದ್ದಾನೆ ಅಂತ ಹೆಂಗ್ ಗುರುತಿಸ್ತೀರಾ? ಏನ್ ಮಾಡ್ತೀವಿ? ವೆರಿ ಗುಡ್, ಉಸಿರಾಡೋದನ್ನ ನಾವು ಗುರುತಿಸ್ತೀವಿ ಅಲ್ವಾ? ಸಾಮಾನ್ಯವಾಗಿ ಆ ವ್ಯಕ್ತಿ ಸ್ಲೀಪಿಂಗ್ ಅಲ್ಲಿ ಇದ್ರು ಕೂಡ ನಾವೇನನ್ನ ನೋಡ್ತೀವಿ? ಬ್ರೀತಿಂಗ್, ರೆಸ್ಪಿರೇಟರಿ ಸಿಸ್ಟಮ್ ಕರೆಕ್ಟ್ ಆಗ್ತಾ ಇದೆಯಲ್ಲ ಅಂತ ನಾವು ನೋಡ್ತೀವಿ. ಗೊತ್ತಾಗತ್ತೆ. ಅಂದ್ರೆ ಇದು ಬಾಹ್ಯ ಚಲನವಲನಗಳಾಯ್ತು. ಯಾವುದು? ಓಡಾಡೋದು, ನಿಲ್ಲೋದು ಅಲ್ವಾ, ಜಂಪ್ ಮಾಡೋದು, ಸೋ ಮೆನಿ ಮೂಮೆಂಟ್ಸ್. ಸಾಕಷ್ಟು ಚಲನವಲನಗಳನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸಂದರ್ಭದಲ್ಲಿ ಈಗ ನೀವ್ ಹೇಳಿದ್ರಿ, ಸರ್ ಅವನು ಮಲಗಿದ್ದಪ್ಪ ಅಂತಂದ್ರೆ, ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಅವನು ಮಲಗಿದ್ದ ಅಂದ್ರೆ ಅವನ ಬ್ರೀತಿಂಗ್ ಸಿಸ್ಟಮ್ ಕೆಲಸ ಕರೆಕ್ಟ್ ಮಾಡ್ತಾ ಇದೆಯಲ್ಲ ಅನ್ನೋದನ್ನ ನೋಡ್ತೀವಿ. ಕರೆಕ್ಟಾ? ಹಾಗಾದ್ರೆ ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾನೆ ಅನ್ನೋದಕ್ಕೆ ಕೇವಲ ಹೊರ ನೋಟ ಮಾತ್ರ ಅಲ್ಲ,
ನಾ ಹೇಳಿದ ಅರ್ಥ ಆಗ್ತಿದೆಯಾ? ಒಂದು ಪ್ರಾಣಿ ಜೀವಂತವಾಗಿದೆ ಅನ್ನೋದಕ್ಕೆ ಹೊರ ನೋಟದ ಚಲನವಲನೆಗಳು ಮಾತ್ರ ಅಲ್ಲ, ದೇಹದ ಒಳಗಡೆ ನಡೀತಕ್ಕಂತ ಕೆಲಸಗಳನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಇಸ್ ಇಟ್ ನಾಟ್? ಹೌದಾ ಅಲ್ಲ ನಾನು ಹೇಳ್ತಾ ಇರೋದು? ಸರಿ, ಹಾಗಾದ್ರೆ ನಾವಿಲ್ಲಿ ಒಂದು ಸ್ಪಷ್ಟ ತಿಳ್ಕೊಳ್ಳೋಣ. ಈಗ ಇಲ್ಲಿ ಲಿವಿಂಗ್ ಆರ್ಗನಿಸಮ್ಗೂ ನಾನ್ ಲಿವಿಂಗ್ ಆರ್ಗನಿಸಮ್ಗೂ ಕೆಲವೊಂದು ಡಿಫ್ರೆನ್ಸಿಯೇಷನ್ ಮಾಡಿದ್ದಾನೆ. ಲಿವಿಂಗ್ ಆರ್ಗನಿಸಮ್ ಅಂದ್ರೆ ಏನೇನು ಕ್ಯಾರೆಕ್ಟರ್ಸ್ ನೋಡ್ಬೋದು ನಾವು? ಆ ಲಿವಿಂಗ್ ಆರ್ಗನಿಸಮ್ ಅಲ್ಲಿ ಅಂದ್ರೆ ಜೀವಂತ ಇರುವಂತ ಪ್ರಾಣಿಗಳು, ನಿರ್ಜೀವ ಪ್ರಾಣಿಗಳು. ಲಿವಿಂಗ್ ಆರ್ಗನಿಸಮ್ ವಿ ಹ್ಯಾವ್ ಟು ಸಿ ಗ್ರೋ ಡೇ ಬೈ ಡೇ, ಎವ್ರಿಥಿಂಗ್. ಇಟ್ ಮೇ ಬಿ ಪ್ಲಾಂಟ್ಸ್ ಆರ್ ಮೇ ಬಿ ಆನಿಮಲ್ಸ್. ವಿ ಹ್ಯಾವ್ ಟು ಸಿ ಡೇ ಬೈ ಡೇ ಇಟ್ ವಿಲ್ ಬಿ ಗ್ರೋ. ಹೌದಾ? ಅದೇನಾಗತ್ತೆ, ಬೆಳೀತಾ ಹೋಗ್ತದೆ. ರೈಟ್. ಎರಡನೇದು, ಎವ್ರಿ ಆನಿಮಲ್ಸ್ ಪ್ರತಿಯೊಂದು ಪ್ರಾಣಿ ಕೂಡ ಅದೇನ್ ಮಾಡುತ್ತೆ, ರೆಸ್ಪೈರ್ ಮಾಡುತ್ತೆ, ಉಸಿರಾಟವನ್ನ ಮಾಡ್ತಾ ಇರುತ್ತೆ. ಪ್ರತಿ ಜೀವಿ ಕೂಡ ಉಸಿರಾಡೋದನ್ನ ಮಾಡ್ತಾ ಇರುತ್ತೆ. ಅಂಡ್ ಇಟ್ ನೀಡ್ ಫಾರ್ ಫುಡ್. ವೆನ್ ದೇ ವಾಂಟ್ ಟು ಎನರ್ಜಿ, ದೇ ಇಂಟೇಕ್ ಫುಡ್. ಹೌದಿಲ್ಲ? ಹೌದಲ್ಲ? ಈಗ ಅಲ್ಲಿ ಒಂದು ಜೀವಿ ಶಕ್ತಿಯನ್ನ ಪಡಿಬೇಕು ಅಂತಂದ್ರೆ ಆ ಶಕ್ತಿ ಹೆಂಗ್ ಬರುತ್ತೆ? ಇವತ್ತು ನೀವು 4 ದಿವಸ ಬಿಟ್ಟು ಬಂದು ಕ್ಲಾಸಿಗೆ ಕೂತ್ಕೊಂಡ್ರೆ ಊಟ ಮಾಡಿದೆ ಅಂತಂದ್ರೆ ನಿಮಗೆ ಹಸಿವು ಇರುತ್ತದೆ, ನಿಮಗೆ ಶಕ್ತಿ ಇರಲ್ಲ. ಕರೆಕ್ಟಾ? ಅಂದ್ರೆ ನಮಗೆ ಪ್ರತಿಯೊಂದು ಜೀವಿಗಳಿಗೆ ಅಥವಾ ಮನುಷ್ಯನಿಗೆ ಶಕ್ತಿ ಬೇಕು ಅಂದ್ರೆ ಏನ್ ಬೇಕಲ್ಲಿ? ಫುಡ್ ಬೇಕು. ಫುಡ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ದ ಲಿವಿಂಗ್ ಆರ್ಗನಿಸಮ್ಸ್. ಹೌದಿಲ್ಲ? ಸೊ ಆಗ ಅಷ್ಟೇ ಅಲ್ಲ, ದ ರೆಸ್ಪಾಂಡ್ ಟು ಸ್ಟಿಮುಲೈ. ಜೀವಿಗಳಲ್ಲಿ ನಾವು ನೋಡ್ತಾ ಇದೀವಿ. ಅದೇ ನೀವು ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ನೋ ರಿಪ್ರೊಡಕ್ಷನ್, ನೋ ನ್ಯೂಟ್ರಿಷನ್, ನೋ ರೆಸ್ಪಿರೇಷನ್, ನೋ ಗ್ರೋತ್. ಹೌದಾ ಅಲ್ಲ? ಇವು ಯಾವನ್ನ ನಾವು ನೋಡಕ್ಕಾಗಲ್ಲ. ಇವು ಯಾವನ್ನ ಅದಾವ? ಯಾವ ಇಲ್ಲ. ಕರೆಕ್ಟಾ? ಸರಿ, ಹಾಗಾದ್ರೆ ರೀಪ್ರೊಡ್ಯೂಸ್ ಸಿಸ್ಟಮ್ ನೋಡಿ. ರೆಸ್ಪಾಂಡ್ ಟು ಸ್ಟಿಮುಲೈ ಅಂತಂದ್ರೆ, ಈಗ ನಾವೊಂದು ಚೋಳಿದೆ, ಅದನ್ನ ಹೋಗೋ ಚೋಳನ್ನ ಮುಟ್ಟಿದ್ರೆ ಏನ್ ಮಾಡ್ತದ? ನಿಮ್ಮನ್ನ ಮಾತಾಡಿಸಿ ಹೋಗ್ತದ. ಒಳ್ಳೆ. ಹೌದಿಲ್ಲ? ಮಾತಾಡಿಸಿದಾಗ ನೀವು ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಿ, ಮೀನ್ಸ್ ಚೀರ್ತೀರಿ. ಯಾಕೆ ಅಂದ್ರೆ ಅದು ರೆಸ್ಪಾಂಡ್ ಮಾಡ್ತದೆ. ಹೆಂಗ್ ರೆಸ್ಪಾಂಡ್ ಮಾಡ್ತದೆ? ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಮಾಡ್ತದೆ. ನೀವೇನ್ ಪ್ರಚೋದನೆ ಮಾಡಿದ್ರಿ? ಅದಕ್ಕ ಮುಟ್ಟಿದ ಕೂಡ ಅದೇನ್ ಮಾಡ್ತದ? ನನ್ನನ್ನ ಈತ ಸಾಯಿಸ್ತಾನ ಬಾ ಅಂತೇಳಿ ಅದು ಒಳ್ಳೆ ಲಿವಿಂಗ್ ಥಿಂಗ್ಸ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ನಾವು ಏನ್ ನೋಡ್ತಾ ಇದ್ವಿ, ಆಗ್ತಕ್ಕಂತ ಬದಲಾವಣೆಗಳು ಏನೇನ್ ಆಗ್ತವೆ ಅಂತಂದ್ರೆ, ಇಲ್ಲಿ ಗ್ರೋ ಇರುತ್ತೆ, ರೆಸ್ಪಿರೇ ಇರುತ್ತೆ, ನೀಡ್ ಫುಡ್ ಅಂದ್ರೆ ಪ್ರತಿಯೊಂದು ಜೀವಿಗೆ ಏನ್ ಬೇಕಾಗತ್ತೆ? ಆಹಾರ ಬೇಕಾಗತ್ತೆ. ಸೊ ರೆಸ್ಪಾಂಡ್ ಟು ಸ್ಟಿಮುಲೈ. ಯಾವುದೇ ಒಂದು ಜೀವಿಗೆ ನಾವು ಅದನ್ನ ಯಾವ ತರ ಅದನ್ನ ಟ್ರೀಟ್ ಮಾಡ್ತೀವಿ. ನಾಟ್ ಓನ್ಲಿ ಹ್ಯೂಮನ್ಸ್, ಮನುಷ್ಯ ಮಾತ್ರ ಅಲ್ಲ, ಮನುಷ್ಯ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಹೆಂಗ್ ಕೊಡ್ತಾನೋ ಅದೇ ತರ ಎಲ್ಲಾ ಪ್ರಾಣಿಗಳು ಕೂಡ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರ್ತವೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವಿಗಳು ಏನ್ ಮಾಡ್ತವೆ? ರೀಪ್ರೊಡ್ಯೂಸ್ ಮಾಡ್ತವೆ. ರೀಪ್ರೊಡ್ಯೂಸ್ ಅಂತಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂತಾನೋತ್ಪತ್ತಿಯನ್ನ ಉತ್ಪತ್ತಿ ಮಾಡ್ತಾ ಇರ್ತವೆ. ಅಂದ್ರೆ ಇನ್ನ ಒಂದು ಸಂತತಿಯನ್ನ ಬೆಳೆಸ್ಕೊಳ್ತಾ ಹೋಗ್ತವೆ. ಮೇ ಬಿ ಯಾವುದೇ ಇರ್ಬೋದು, ಆನಿಮಲ್ಸ್ ಇರ್ಬೋದು, ಅಥವಾ ಸಸ್ಯ, ಗಿಡ, ಮರಗಳು ತನ್ನದೇ ಆದಂತ ಬೀಜಗಳನ್ನ ಮೊಳೆತು ಮತ್ತೊಂದು ಗಿಡವಾಗಿ ಹೆಮ್ಮರವಾಗಿ ಬೆಳೀತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇಸ್ ಇಟ್ ನಾಟ್? ಅದೇ ತರ ಎಲ್ಲಾ ಜೀವಿಗಳು ಬದುಕಿದಾವೆ, ಜೀವಿಗಳು ಜೀವಂತವಾಗಿದ್ದಾವೆ ಅನ್ನೋದು ಕಾರಣ ಏನಂದ್ರ ದೇ ಆರ್ ಆಲ್ ಎಕ್ಸ್ ಕ್ರಿಯೇಟ್. ಅವೇನ್ ಮಾಡ್ತವೆ? ಬೇಕಾದಂತಹ ಶಕ್ತಿಯನ್ನ ಕನ್ವರ್ಟ್ ಮಾಡ್ಕೊಂಡು, ಬೇಕಾದಂತ ಶಕ್ತಿಯನ್ನ ದೇಹಕ್ಕೆ ತಗೊಂಡು ಉಳಿದದ್ದನ್ನೆಲ್ಲ ಏನ್ ಮಾಡತ್ತ? ಎಕ್ಸ್ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ದೇಹಕ್ಕೆ ಬೇಡವಾದದ್ದನ್ನ ತ್ಯಾಜ್ಯ ಪದಾರ್ಥಗಳನ್ನ, ವೇಸ್ಟ್ ಪ್ರಾಡಕ್ಟ್ ಅನ್ನ ಏನ್ ಮಾಡುತ್ತೆ? ಹೊರಗಾಗ್ತದೆ. ಇಷ್ಟೆಲ್ಲ ದ ಸೆಲ್ಸ್ ಆರ್ ಪ್ರೆಸೆಂಟ್ ವೇರ್ ವಿ ಹ್ಯಾವ್ ಟು ಸಿ ಇನ್ ಓನ್ಲಿ ಲಿವಿಂಗ್ ಥಿಂಗ್ಸ್. ಲಿವಿಂಗ್ ಥಿಂಗ್ಸ್ ಅಲ್ಲಿ ಏನ್ ನೋಡೋದು ಸಾಧ್ಯತೆ ಇದೆ ಅಂದ್ರೆ, ಅಲ್ಲಿ ಸೆಲ್ಸ್ ಇರ್ತವೆ, ಕೋಟ್ಯಾಂತರ ಸೆಲ್ಸ್ ಗಳಿರ್ತವೆ. ದೇ ಆರ್ ಲಾಟ್ ಆಫ್ ಸೆಲ್ಸ್ ವಿ ಹ್ಯಾವ್ ಟು ಸಿ ಇನ್ ಆಲ್ ದ ಆನಿಮಲ್. ಅರ್ಥ ಆಯ್ತಾ? ಸಾಕಷ್ಟು ರೀತಿಯಲ್ಲಿ ಒಂದು ಪ್ರಾಣಿಗಳಲ್ಲಿ ನಾವು ಏನ್ ನೋಡ್ಬೋದು? ಅನೇಕ ರೀತಿಯ ಸೆಲ್ಸ್ ಗಳಿರ್ತವೆ. ಆ ಸೆಲ್ ಗಳು ಏನ್ ಮಾಡ್ತವೆ? ಜೀವಂತವಾಗಿರ್ತಕ್ಕಂತ ಜೀವಿಯನ್ನ ಮುಂದೆ ಜೀವನ ಮಾಡೋದಕ್ಕೆ, ಅದಕ್ಕಾಗಿ ಅದನ್ನ ನಾವೇನ್ ಕರಿತೀವಿ? ಲೈಫ್ ಪ್ರೊಸೆಸ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಜೀವಂತವಾಗಿರೋದಕ್ಕೆ ಆ ಸೆಲ್ಸ್ ಗಳು ಏನ್ ಮಾಡ್ತವೆ? ವರ್ಕ್ ಮಾಡ್ತಾ ಇರ್ತವೆ. ಆಯ್ತಾ? ಇವೆಲ್ಲ ನೋಡ್ತೀವಿ. ಬಟ್ ವಿ ಹ್ಯಾವ್ ಟು ಗೋ ಇನ್ ನಾನ್ ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ಯಾವೂ ಇರೋದಿಲ್ಲ. ನೋ ಗ್ರೋತ್, ಯಾವುದೇ ಬೆಳವಣಿಗೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಮಾರ್ಕರ್. ಇದು ಮಾರ್ಕರ್ ಏನಾದ್ರೂ ಬೆಳವಣಿಗೆ ಆಗತ್ತಾ? ನಥಿಂಗ್, ಆಗೋದಿಲ್ಲ. ನೋ ರೆಸ್ಪಿರೇಷನ್, ಇದರಲ್ಲಿ ಯಾವುದೇ ರೀತಿ ಉಸಿರಾಟ ಇರೋದಿಲ್ಲ.
ಆದ್ರೆ ಎಲ್ಲಾ ಜೀವಿಗಳಲ್ಲಿ ಉಸಿರಾಟ ಇರುತ್ತೆ. ನೋ ನ್ಯೂಟ್ರಿಷನ್, ಇದಕ್ಕೆ ಯಾವುದೇ ಆಹಾರ ಬೇಕಾಗಿಲ್ಲ, ಯಾವುದೇ ಆಹಾರ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನಮ್ದು ಟಿವಿ ಎತ್ಕೊಳ್ಳೋಣ, ಈ ಸ್ಮಾರ್ಟ್ ಬೋರ್ಡ್ಗೆ ಏನ್ ಆಹಾರ ಬೇಕು? ಜಸ್ಟ್ ಕರೆಂಟ್ ಬೇಕು, ಆಹಾರ ಬೇಕಾಗಿಲ್ಲ. ಅರ್ಥ ಆಯ್ತಾ? ಅಂಡ್ ನೋ ರೀಪ್ರೊಡಕ್ಷನ್, ಇದು ಮತ್ತೆ ಒಂದ್ ತಿಂಗಳದಾಗ ಇನ್ನೊಂದು ಟಿವಿ ಹುಟ್ಟುತ್ತದೇನ? ಖಂಡಿತ ಇಲ್ಲ. ಇದು ಉತ್ಪಾದನೆ ಮಾಡೋದಾದ್ರೆ ಇನ್ನೊಂದು ಟಿವಿ ತರಿಸೋ ಅವಶ್ಯಕತೆ ಇರಲ್ಲ. ಅರ್ಥ ಆಯ್ತಾ? ಇದಕ್ಕೆ ನೋ ಪ್ರೊಡಕ್ಷನ್. ಅಷ್ಟೇ ಅಲ್ಲ, ನೋ ಎಕ್ಸ್ಕ್ರಿಯೇಷನ್, ಯಾವುದೇ ವೇಸ್ಟ್ ಏನು ಆಹಾರನೇ ಸ್ವೀಕರಿಸೋದಿಲ್ಲ ಅಂದ್ಮೇಲೆ ಆ ಜೀವಿಗೆ ನೋ ಎಕ್ಸ್ಕ್ರಿಯೇಟ್. ಆಮೇಲೆ ನೋ ರೆಸ್ಪಾನ್ಸ್, ಇದು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ. ನಾ ಹೇಳಿದೆ, ಒಂದು ಹಾವು ಹೋಗ್ತಾ ಇರ್ತದೆ, ಒಂದು ಹಾವನ್ನ ನಾವು ಮುಟ್ಟಿದ ಕೂಡ ಏನ್ ಮಾಡ್ತದ? ಹಚ್ತದೆ. ಯಾಕೆ ಹಚ್ತದೆ ಅಂತಂದ್ರೆ ನಾವು ಅದಕ್ಕೆ ಪ್ರಚೋದನೆ ಮಾಡಿದಂಗ ಆಗುತ್ತೆ. ಆ ಜೀವಿ ಏನ್ ಮಾಡುತ್ತೆ? ಆ ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯೆ ಮಾಡುತ್ತೆ. ಅರ್ಥ ಆಯ್ತಾ? ಪ್ರತಿಯೊಂದು ಜೀವಿಗಳು ಏನ್ ಮಾಡ್ತವೆ? ಯಾವುದೇ ಜೀವಿನ ನಾವು ಯಾವ ತರ ಪ್ರಚೋದನೆಗೊಳಿಸ್ತೀವಿ, ಆ ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತವೆ. ಇನ್ನ ನೋ ಲೈಫ್ ಪ್ರೊಸೆಸಸ್, ಇದಕ್ಕೆ ಯಾವುದೇ ರೀತಿ ಲೈಫ್ ಅನ್ನೋದು ಇರೋದಿಲ್ಲ, ಅದರಲ್ಲಿ ಒಳಗಡೆಗೆ ಪ್ರೊಸೆಸ್ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ದ ಲೈಫ್ ಪ್ರೊಸೆಸಸ್ ಕಂಪ್ಲೀಟ್ಲಿ ಬಿಗಿನ್ ವಿತ್ ಸೆಲ್ಸ್. ಯಾವುದೇ ಒಂದು ಜೀವನ ನಡೀತಾ ಇದೆ, ಜೀವನದ ಪ್ರಕ್ರಿಯೆ ನಡೀತಾ ಇದೆ ಅಂದ್ರೆ ಆ ಜೀವನದ ಪ್ರಕ್ರಿಯೆಗೆ ಕೇವಲ ಸೆಲ್ಸ್ ಗಳು ಬಹಳಷ್ಟು ಇಂಪಾರ್ಟೆಂಟ್. ಪ್ರತಿಯೊಂದು ಜೀವಿಗಳಲ್ಲಿ ಆಗಿರ್ಲಿ ಅಥವಾ ಸಸ್ಯಗಳಲ್ಲಿ ಆಗಿರ್ಲಿ, ಅಲ್ಲಿ ನಾವೇನ್ ನೋಡಕ್ಕಾಗತ್ತೆ? ಇಲ್ಲಿ ನೋಡ್ತಕ್ಕಂಥದ್ದು ಜೀವಕೋಶಗಳು ಅಂತ ಹೇಳ್ತೀನಿ ನಾನು. ಅಂದ್ರೆ ಆ ಜೀವಕೋಶಗಳು ಜೀವಿಯನ್ನ ಪ್ರೊಸೆಸ್ ಅನ್ನ ಕಂಟಿನ್ಯೂ ಆಗಿ ಮಾಡೋದಕ್ಕೆ, ಅಂದ್ರೆ ಜೀವನದ ಒಂದು ಕ್ರಿಯೆಗಳನ್ನ ಕಂಟಿನ್ಯೂ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದು ನಾವು ಹೇಳ್ಬೇಕಾಗತ್ತೆ. ಇಷ್ಟೇ ಅಲ್ಲ, ನಾವು ಇಂಪಾರ್ಟೆಂಟ್ ಆಗಿ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೆನಪಿಡ್ಲೇಬೇಕಾಗಿರ್ತಕ್ಕಂಥ ಸಂಗತಿಗಳು ಯಾವ್ಯಾವಪ್ಪ ಅಂತ ಕೇಳಿದ್ರೆ, ಮೊದಲನೇದು ನೋಡಿ, ಮೊದಲನೇದು ದ ಲಿವಿಂಗ್ ಥಿಂಗ್ಸ್ ಪರ್ಫಾರ್ಮ್ ಲೈಫ್ ಪ್ರೊಸೆಸಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಪ್ರತಿಯೊಂದು ಜೀವಿಗಳು ಲೈಫ್ ಪ್ರೊಸೆಸ್ ಅನ್ನ ಹೊಂದಿರುತ್ತೆ. ಸೆಕೆಂಡ್ ಒನ್, ದ ಮೂವ್ಮೆಂಟ್ ಅಲೋನ್ ಇಸ್ ನಾಟ್ ದ ಸೈನ್ ಆಫ್ ದ ಲೈಫ್. ಮೂವ್ಮೆಂಟ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಆಮೇಲೆ ಅದು ಒಂದೇ ಕಾರಣ ಅಲ್ಲ, ಮೂವ್ಮೆಂಟ್ ಅನ್ನೋದೊಂದೇ ಕಾರಣ ಅಲ್ಲ. ಈಗ ನಾ ಹೇಳಿದೆ, ಮಲಗಿದಾಗ್ಲೂ ನಮ್ಮ ದೇಹದಲ್ಲಿ ಚಟುವಟಿಕೆಗಳು ನಡೀತಾ ಇರ್ತವೆ. ಈಗ ಸಸ್ಯಗಳು ಯಾವುದೇ ರೀತಿ ಮೂವ್ಮೆಂಟ್ ಮಾಡಲ್ಲ. ಆ ಮೂವ್ಮೆಂಟ್ ಒಂದೇ ಕಾರಣ ಅಲ್ಲ, ಅದು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಮೂವ್ಮೆಂಟ್ ಆದ್ರೆ ಮಾತ್ರ ಜೀವಿ ಬದುಕಿದೆ ಅಂತ ಹೇಳಕ್ ಆಗಲ್ಲ. ಈಗ ಸಸ್ಯ ಗಿಡ ಮರಗಳು ಏನಾಗ್ತವೆ? ಯಾವುದೇ ರೀತಿ ಮೂವ್ಮೆಂಟ್ ಮಾಡಲ್ಲ, ಆದ್ರೆ ಅದು ಬದುಕಿಲ್ಲ ಅಂತ ಹೇಳಕ್ ಆಗುತ್ತಾ? ಖಂಡಿತ ಇದೆ. ಯಾಕಂದ್ರೆ ಅದರಲ್ಲಿ ಗ್ರೋತ್ ಇದೆ, ಡೆವಲಪ್ಮೆಂಟ್ ಇದೆ, ಹಣ್ಣುಗಳು ಬಿಡುತ್ತೆ, ಕಾಯಿಗಳನ್ನ ಬಿಡುತ್ತೆ, ಹೂಗಳನ್ನ ಬಿಡುತ್ತೆ. ಇದೆಲ್ಲ ದೃಷ್ಟಿಯಿಂದ ನಾವೇನ್ ಮಾಡಬಹುದು? ಇಟ್ ಇಸ್ ಅಲೈವ್, ಅದು ಬದುಕಿದೆ ಅಂತ ಹೇಳ್ಬೋದು. ಅಂದ್ರೆ ನಾನೇನ್ ಹೇಳ್ತಾ ಇದೀನಿ, ಜೀವಿ ಬದುಕಿದೆ ಅನ್ನೋದಕ್ಕೆ ಗುಣಲಕ್ಷಣಗಳು ಏನಂತ ನೋಡಿದ್ವಿ ನಾವು. ಗುಣಲಕ್ಷಣಗಳು ಏನಂದ್ರೆ ಮನುಷ್ಯ ಒದರ್ತಿರ್ಬೋದು ಅಥವಾ ಓಡಾಡ್ತಾ ಇರ್ಬೋದು, ಒಂದು ಪ್ರಾಣಿ ಜಿಗಿತದೆ, ನೆಗಿತದೆ, ಓಡ್ತದೆ, ಇದೆಲ್ಲ ಲಕ್ಷಣಗಳನ್ನ ಹೇಳಿದೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಇದು ಇಲ್ಲದೆ ಇದ್ರೂ ಕೂಡ ಜೀವಿ ಬದುಕಿದೆ ಅಂತ ಹೇಳೋದಕ್ಕೆ ಕಾರಣ ಏನು? ದ ಸ್ಲೀಪಿಂಗ್ ಹ್ಯೂಮನ್ ಬ್ರೀತಿಂಗ್ ರೆಸ್ಪಿರೇಷನ್ ಅಲ್ವಾ? ಮನುಷ್ಯ ಬದುಕಿದಾನೆ ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಅವನು ಮಲಗಿದ್ರು ಕೂಡ ಅವನು ಜೀವಂತವಾಗಿದ್ದಾನೆ, ಬಟ್ ಇಲ್ಲಿ ಮೂವ್ಮೆಂಟ್ ಇಲ್ಲ. ಹೌದಾ? ಯಾವುದೇ ಮೂವ್ಮೆಂಟ್ ಇಲ್ಲ, ಆದ್ರೆ ಮನುಷ್ಯ ಬದುಕಿದಾನಿಲ್ಲ. ವೈ? ಬಿಕಾಸ್ ದೇಹದ ಒಳಗಡೆ ಕೂಡ ಏನ್ ನಡೀತಾ ಇದೆ? ಕೆಲಸ ನಡೀತಾ ಇದೆ. ಅದಕ್ಕಾಗಿ ದ ಮೂವ್ಮೆಂಟ್ ಅಲೋನ್ ಇಸ್ ನಾಟ್ ದ ಸೈನ್ ಆಫ್ ದ ಲೈಫ್. ಜೀವನ ನಡೀತಾ ಇದೆ ಅಂದ್ರೆ ಕೇವಲ ಚಲನೆ ಮಾತ್ರ ಅಲ್ಲ, ಚಲನೆಯ ಹೊರತುಪಡಿಸಿನೂ ಏನಿದೆ ಅಲ್ಲಿ? ಚಲನೆಯ ಹೊರತುಪಡಿಸಿನೂ ಅದು ಜೀವಂತವಾಗಿದೆ ಅನ್ನೋದಕ್ಕೆ ಅನೇಕ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫ್ಯೂಚರ್ಸ್ ನಾವು ನೋಡ್ಬೋದು. ಮಲಗಿದಾಗ ಏನಾಗ್ಬೋದು? ಬ್ರೀತಿಂಗ್ ಆಗ್ಬೋದು. ನಾವು ಈಗ ನೋಡಿ, ಇದು ಮಲಗಿರುತ್ತೆ, ಮಲ್ಕೊಂಡು ಕಣ್ಣು ಮುಚ್ಚಿಬಿಟ್ಟಿರುತ್ತೆ, ಹಾಗಾದ್ರೆ ಆಕಳು ಸತ್ತೋಗಿದೆ ಅಂತ ನಾವು ಹೇಳ್ತೀವಿ? ಖಂಡಿತ ಇಲ್ಲ, ಅದು ಚೀವ್ ಮಾಡ್ತಾ ಇರುತ್ತೆ ಕಂಟಿನ್ಯೂ. ಬಾಯಿ ಒಳಗಡೆ ಚೀವ್ ಮಾಡ್ತಾ ಇರುತ್ತೆ, ಅದರಲ್ಲಿ ಡೈಜೆಷನ್ ಆಗ್ತಾ ಇರುತ್ತೆ, ದೇಹದ ಒಳಗಡೆ ಡೈಜೆಷನ್ ಸಿಸ್ಟಮ್ ನಡೀತಾ ಇರುತ್ತೆ. ನಾವು ರಾತ್ರಿ ಎಲ್ಲ ಮಲಗ್ಬಿಟ್ಟಿರ್ತೀವಿ, ಸೈಲೆಂಟ್ ಮಲಗಿಬಿಡ್ತೀವಿ. ಹಾಗಾದ್ರೆ ನಮ್ಗೆ ಜೀವ ಇಲ್ಲ ಅಂತ ಅರ್ಥನಾ? ನಮ್ಮ ದೇಹದಲ್ಲಿ ಯಾವುದೇ ಜೀವ ಇಲ್ಲ ಅಂತ ಅರ್ಥನಾ? ಖಂಡಿತ ಇಲ್ಲ. ನಮ್ಮ ದೇಹದಲ್ಲಿ ಅನೇಕ ಕೋಟಿ ಕೋಟಿ ಕೆಲಸ ನಡೀತಾ ಇರುತ್ತೆ, ಕೋಟ್ಯಾಂತರ ಕೆಲಸಗಳು ನಡೀತಾ ಇರುತ್ತೆ. ಕಾರಣ ಏನಂದ್ರೆ ನಮಗೆ ಎರಡು ರೀತಿಯ ಜೀವ ಕ್ರಿಯೆಗಳು ನಡೀತಕ್ಕಂಥದ್ದು ನೋಡ್ಬೋದು. ಒಂದು ಹೊರನೋಟಕ್ಕೆ ಅಂದ್ರೆ ಯಾವುದು? ಚಲನೆವಲನಗಳು. ಅಂದ್ರೆ ಮನುಷ್ಯ ಓಡಾಡೋದು, ನೆಗೆಯೋದು, ಜಿಗೋದು, ಒದರೋದು, ಚೀರಾಡೋದು, ಇದೆಲ್ಲ ಕಾಣ್ತದೆ, ಹೊರಗಿನ ನೋಟಕ್ಕೆ ಕಂಡ್ಬಿಡುತ್ತೆ. ಆದ್ರೆ ಒಳಗಿನ ನೋಟಕ್ಕೆ ನಮ್ಗೆ ಕಾಣೋದಿಲ್ಲ. ನಾವು ಡೈಜೆಷನ್ ಮಾಡ್ತಾ ಇರ್ತೀವಿ, ಡೈಜೆಷನ್ ಆಗ್ತಾ ಇರುತ್ತೆ, ಆಟೋಮೆಟಿಕ್ ಹಾರ್ಟ್ ಬೀಟ್ ಆಗ್ತಾ ಇದೆ, ಬ್ರೀತಿಂಗ್ ಮಾಡ್ತಾ ಇದೀವಿ ಅಲ್ವಾ? ನಮ್ಮ ದೇಹ ಯಾವಾಗಲೂ ಸದಾ ಎಚ್ಚರ ಇರುತ್ತೆ. ನೋಡಿ, ನಾವು ಮಲಗಿರ್ತೀವಿ, ಯಾವ್ದೋ ಒಂದು ಜಸ್ಟ್ ಇರುವೆ ನಮ್ಮ ಮೈ ಮೇಲೆ ಹೋಯ್ತು ಅಂದ್ರೆ ನಾವು ಮಲಗಿದ್ರು ಕೂಡ ಇರುವೆನ ತೆಗೆದು ಹೋಗಿತೀವಿ. ಯಾಕೆ ಹೇಳಿ? ಯಾಕೆಂದ್ರೆ ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಬ್ರೈನ್ ಎಚ್ಚರಗೊಂಡೇ ಕೆಲಸ ಮಾಡಿಸ್ತಾ ಇರ್ತದ. ಬ್ರೈನ್ ಚಾಪ್ಟರ್ ಬಂದಾಗ ಹೇಳ್ತೀನಿ, ಅನ್ನೋದು ವೇಗಸ್ ಅಂತ ಒಂದು ನರ ಬರುತ್ತೆ, ಅದು ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನಾನು. ಆಯ್ತಾ? ಸೊ ಹಾಗಾಗಿ ನಾವು ಒಂದು ಸ್ಪಷ್ಟ ತಿಳ್ಕೊಳ್ಳೇಬೇಕಾದದ್ದು ಏನಂದ್ರೆ, ದ ಮೂವ್ಮೆಂಟ್ ಇಸ್ ಅಲೋನ್ ಇಸ್ ನಾಟ್ ದ ಸೈನ್ ಆಫ್ ಲೈಫ್. ಕೇವಲ ಚಲನೆ ಮಾತ್ರ ಇಲ್ಲಿ ನಾವು ಕನ್ಸಿಡರ್ ಮಾಡಕ್ ಬರೋದಿಲ್ಲ. ಅಂಡ್ ಈವನ್ ಸ್ಲೀಪಿಂಗ್ ಹ್ಯೂಮನ್ಸ್ ಆರ್ ಅಲೈವ್ ಬಿಕಾಸ್ ದೇ ಬ್ರೀತ್. ಯಾಕಂದ್ರೆ ಮೂವ್ಮೆಂಟ್ ಇಲ್ಲ ಅಂದ್ರೂ ಕೂಡ ಒಬ್ಬ ಮಲಗಿರೋಂತ ವ್ಯಕ್ತಿ ಕೂಡ ಚಲನೆಯಲ್ಲಿರುತ್ತೆ. ದೇಹ ಹೆಂಗ್ ಚಲನೆಯಲ್ಲಿರುತ್ತೆ? ಅಲ್ಲಿ ಏನ್ ಮಾಡ್ತಾ ಇರ್ತಾನೆ ಆ ಮನುಷ್ಯ? ಬ್ರೀತ್ ಮಾಡ್ತಾ ಇರ್ತಾನೆ. ಜೀವಿಗಳು ಬ್ರೀತಿಂಗ್ ಮಾಡ್ತಾ ಇರ್ತವೆ. ಅಂಡ್ ಪ್ಲಾಂಟ್ಸ್ ಆರ್ ಅಲೈವ್ ಇವನ್ ಇಫ್ ದೇ ಡು ನಾಟ್
ಮೂವ್ ವಿಸಿಬಲಿ. ಅವು ಗಿಡ ಮರಗಳು ಮೂವ್ಮೆಂಟ್ ಆಗಲ್ಲ, ಹಾಗಂತೇಳಿ ಅವಕ್ ಜೀವ ಇಲ್ಲ ಅಂತ ನಾವ್ ಹೇಳಕ್ಕಾಗತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಅವುಗಳ ದೇಹದ ಒಳಗಡೆ ಕೂಡ ಏನಾಗುತ್ತೆ, ಅವೇನಾಗ್ತಾ ಇರುತ್ತೆ, ಅಲ್ಲ ಇವನ್ ದೇ ಡು ನಾಟ್ ಮೂವ್ ಈಸಿಲಿ. ಅವೇನಾದ್ರೂ ಮೂವ್ ಮಾಡದೇ ಇದ್ರು ಕೂಡ ಅವು ಜೀವಂತ ಆಗಿದಾವ ಅಂತ ಹೇಳ್ಬೋದು ನಾವು. ಹಚ್ಚ ಹಸಿರು ಎಲೆಗಳು ಹೇಳ್ಬೋದು, ಇಲ್ಲ ಅವು ಬೆಳೀತಕ್ಕಂತ ರೀತಿ, ಡೆವಲಪ್ಮೆಂಟ್ ಆಗ್ತಾ ಇರ್ತೀವಿ, ಎಲ್ಲ ಕಾರಣಗಳಿಂದ ನಾವೇನ್ ಹೇಳ್ಬೋದು, ಪ್ಲಾಂಟ್ಸ್ ಆರ್ alive. And even growth, respiration, nutrition are the reproduction of are the characteristics of the living organism. ಅಂದ್ರೆ ಜೀವಿಗಳು ಬದುಕಿದಾವೆ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇರುತ್ತೆ, ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ರೆಸ್ಪಿರೇಟರಿ ಆಗ್ತಾ ಇರುತ್ತೆ. ಇವೆಲ್ಲಾ ಕಾರಣಗಳಿಂದ ಏನಾಗುತ್ತೆ, ಒಂದು ಜೀವಿ ಜೀವಂತವಾಗಿದೆ ಅನ್ನೋದಕ್ಕೆ ನಮ್ಗೆ ಕಾರಣ ಅಂತ ನಾವು ಹೇಳ್ಬೋದು. ಗೊತ್ತಾಗಿದೆಯಲ್ಲ? ಏನ್ ನೋಡಿದ್ವಿ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ? ಬಾಹ್ಯ ಚಟುವಟಿಕೆಗಳು ಅಂದ್ರೆ ಔಟರ್ ಮೂವ್ಮೆಂಟ್ಸ್ ಏನಿದಾವಲ್ಲ, ಯಾವುದೇ ಜೀವಿಗಳಲ್ಲಿ ನಾವು ಔಟರ್ ಮೂವ್ಮೆಂಟ್ಸ್ ನ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಅದು ಜಂಪ್ ಮಾಡೋದಿರ್ಬೋದು, ಅಡ್ಡಾಡೋದಿರ್ಬೋದು, ನಡೆದಾಡೋದಿರ್ಬೋದು ಅಲ್ವಾ. ಅನೇಕ ಜೀವಿಗಳು ಈ ತರ ಮಾಡ್ತವೆ, ಚೀರ್ತವೆ, ಇವೆಲ್ಲ ನಾವು ಆ ನೋಡಿದ್ವಿ. ಆದ್ರೆ ದೇಹದ ಒಳಗಡೆಗೆ ಕೆಲಸಗಳ ನಡೀತಾ ಇದೆ ಅಂತ ಹೇಳಿದೆ ನಾನು. ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಆ ಕೆಲಸಕ್ಕೆ ದೇಹದ ಒಳಗಡೆಯ ಚಟುವಟಿಕೆಗಳು ಕಂಟಿನ್ಯೂ ಆಗಿ ಮೂವ್ಮೆಂಟ್ ಆಗ್ಬೇಕು. ಅದನ್ನ ನಾವು ಮಾಲಿಕ್ಯುಲರ್ ಮೂವ್ಮೆಂಟ್ ಅಂತ ಕರಿತೀವಿ. ಆ ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ಅಲ್ಲಿ ಏನ್ ಮಾಡುತ್ತೆ, ಪ್ರತಿಯೊಂದು ಸೆಲ್ಸ್ ಏನ್ ಮಾಡುತ್ತೆ, ಆಲ್ವೇಸ್ ಆಕ್ಟಿವ್ ಆಗಿರುತ್ತೆ. ಆ ಸೆಲ್ಸ್ ಹೆಂಗ್ ಆಕ್ಟಿವ್ ಆಗಿರುತ್ತೆ ಅಂದ್ರೆ, ನಾ ಹೇಳಿದ್ನಲ್ಲ, ನಾನೀಗ ಜಸ್ಟ್ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೀನಿ. ನಾನು ಈ ಕಡೆಯಿಂದ ಮೂವ್ಮೆಂಟ್ ಮಾಡ್ಬೇಕು ಅಂದ್ರೆ ನನಗೆ ಎನರ್ಜಿ ಕೊಡಬೇಕು. ನನ್ನ ದೇಹದ ಇರ್ತಕ್ಕಂಥ ಬ್ರೈನ್ ಅಥವಾ ನನ್ನ ಕೈ ಕಾಲುಗಳು ಎನರ್ಜಿ, ಆಮೇಲೆ ನನಗೆ ಬೇಕಾದಂತ ಶಕ್ತಿ, ಸೆಲ್ಸ್ ಪ್ರೊಡಕ್ಷನ್, ಇವೆಲ್ಲವೂ ದೇಹದ ಒಳಗಡೆಗೆ ನಮಗ್ ಗೊತ್ತಿಲ್ಲದಂಗನೆ ಕೆಲಸ ನಡೀತಾ ಇದೆ. ಗೊತ್ತಾಯ್ತಾ? ಅದೇನಪ್ಪಾ ಅಂತಂದ್ರೆ ಆ ಮಾಲ್ಸ್ ಏನಿದಲ್ಲ, ಅಣುಗಳು ಏನಿದಾವಲ್ಲ ಅಥವಾ ಜೀವಕೋಶಗಳು ಏನಿದಾವಲ್ಲ, ಅವು ನಿರಂತರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಹೊಂದಿರ್ತವೆ. ಆಯ್ತಾ? ಆ ನಿರಂತರ ಚಟುವಟಿಕೆಗಳು ಏನ್ ಮಾಡ್ತಾ ಇರುತ್ತೆ, ಉದಾಹರಣೆ ಈಗ ನಾ ಹೇಳಿದೆ, ನೀವು ಸುಮ್ನೆ ಕೂತ್ಕೊಂಡಿದ್ದೀರಿ ಅಂತ ಅನ್ಕೊಂಡಿರ್ಬೋದು. ಖಂಡಿತವಾಗಿ ನೀವು ಸುಮ್ನೆ ಕೂತ್ಕೊಂಡಿಲ್ಲ. ಈಗ ನಿಮಗೆ ಗೊತ್ತಿರುವಂಗೆ ನಾವು ಸುಮ್ನೆ ಕೂತ್ಕೊಂಡು ಪಾಠ ಕೇಳ್ತಾ ಇದೀವಿ ಅಂತ ಅನ್ಕೊಂಡ್ರು ಕೂಡ ನಾ ಹೇಳುವ ಪ್ರತಿಯೊಂದು ಪಾಠ ನಿಮ್ಮ ಕಿವಿಯಲ್ಲಿ ಹೋಗ್ತಾ ಇದೆ. ಕಿವಿಯಲ್ಲಿ ಇರ್ತಕ್ಕಂಥ ಜೀವಕೋಶಗಳು ಏನ್ ಮಾಡ್ತಾ ಇದೆ, ಅದರಲ್ಲಿ ಸಣ್ಣ ಸಣ್ಣ ಎಲುಬುಗಳಿರುತ್ತೆ. ಆ ಎಲುಬುಗಳು ಕ್ರಿಯೆ ನಡೀತಾ ಇರುತ್ತೆ, ಆ ಎಲುಬುಗಳು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಆಯ್ತಾ? ಇಂಕಸ್, ಟೇಪಿಸ್, ಮೇಲಿಸ್ ಅಂತೇಳಿ 3 ಸಣ್ಣ ಚಿಕ್ಕ ಎಲುಬುಗಳಿರುತ್ತೆ. ನಮ್ಮ ಕಿವಿ, ನಾನು ಹೇಳ್ತಕ್ಕಂಥ ಪ್ರತಿ ಧ್ವನಿ ನಿಮ್ಮ ಕಿವಿಯ ಮೂಲಕ ಆ ಎಲುಬುಗಳಿಗೆ ತಾಕಿ, ಆಮೇಲೆ ಏರ್ ಡ್ರಮ್ಗೆ ಅಟ್ಯಾಚ್ ಆಗಿ, ಏರ್ ಡ್ರಮ್ ಮೂವ್ಮೆಂಟ್ ಆಗಿ ಆ ಧ್ವನಿನ ಏನ್ ಮಾಡುತ್ತೆ, ಕಾಕ್ಲಿಯಾ ಅಂತ ಇರುತ್ತೆ, ಕಾಕ್ಲಿಯಾ ಕಳಿಸಿ ಅಲ್ಲಿಂದ ಆಪ್ಟಿಕ್ ನರ್ವ್ಸ್ ಬ್ರೈನ್ ಕಳಿಸ್ತದ. ಬ್ರೈನ್ ಏನ್ ಮಾಡುತ್ತೆ, ನಾನು ಹೇಳುವ ಭಾಷೆಯನ್ನ ಅನಲೈಸ್ ಮಾಡುತ್ತೆ. ಓಹೋ, ಈ ಪಾಠ ಹೇಳ್ತಾ ಇದ್ದಾನೆ, ಆ ಪಾಠದಲ್ಲಿ ಏನ್ ಶಬ್ದ ಹೇಳ್ತಾ ಇದ್ದಾನೆ, ಯಾವ ವಿಷಯ ಹೇಳ್ತಾ ಇದ್ದಾನೆ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅನಲೈಸ್ ಮಾಡುತ್ತಾ. ಅನಲೈಸ್ ಮಾಡಿ ಯಾವುದನ್ನ ನೆನಪಿಟ್ಕೋಬೇಕು, ಯಾವ್ದು ಇದಕ್ ಬೇಕು, ಯಾವ್ದು ಬೇಡ, ಎಲ್ಲ ಅನಲೈಸ್ ನಡೀತಾ ಇದೆ. ನೀವು ಸುಮ್ನೆ ಬರೀ ಪಾಠ ಕೇಳಿಸ್ಕೊಳ್ತಾ ಇದ್ರಿ ಅಂತ ಅನ್ಕೊಂಡಿದ್ರಿ. ಆದ್ರೆ ಸಾವಿರಾರು ಕೆಲಸಗಳು ನಡೀತಾ ಇದಾವೆ. ಮತ್ತೆ ಸ್ಟೋರ್ ಮಾಡಿ ಇಡ್ಬೇಕಲ್ಲ ಅದು. ಹೀಗೆ ಪಾಠ ಕೇಳಿಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಆಯ್ತೇನು? ಓ ಸರ್ ಇದು ಹೇಳಿದ್ರು, ಸರ್ ಇದು ಹೇಳಿದ್ರು, ಅದೆಲ್ಲ ಕಂಪ್ಲೀಟ್ ಮೈಂಡ್ ಅಲ್ಲಿ ಉಳಿಬೇಕಲ್ಲ. ಮೈಂಡ್ ಅಲ್ಲಿ ಉಳಿಬೇಕಂದ್ರೆ ಮೈಂಡ್ ಏನ್ ಮಾಡುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಿರ್ತದ. ಯಾವ ವಿಷಯನ ಸ್ಟೋರ್ ಮಾಡ್ಬೇಕು, ಯಾವ ವಿಷಯನ ಸ್ಟೋರ್ ಮಾಡಬಾರ್ದು, ಯಾವ್ದಾವ್ದು ಕಾನ್ಸಂಟ್ರೇಷನ್ ಕೊಟ್ಟು ಪಾಠ ಕೇಳ್ತಾ ಇರ್ತೀರಿ, ಅದೆಲ್ಲ ಸ್ಟೋರ್ ಆಗತ್ತ. ಯಾರ್ಯಾರು ನಿದ್ದೆ ಹೊಡಿಯಕತ್ತೀರಿ, ಅವು ಸ್ಟೋರ್ ಆಗಲ್ಲ. ಅದ ನಿದ್ದೆ ಮಾಡಕ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿಸ್ತದ, ಬ್ರೈನ್ ಕೆಲಸ ಮಾಡಲ್ಲ. ಬ್ರೈನ್ ಏನಾಗತ್ತ, ಶಟ್ ಡೌನ್ ಆಗಿರ್ತದೆ. ಎಚ್ಚರ ಇರ್ತದೆ, ಇಲ್ಲಿ ಎಚ್ಚರ ಇರ್ತೀರಿ ನೀವು, ಬಾಡಿ ಪ್ರೆಸೆಂಟ್ ಇರ್ತದೆ, ಆದ್ರ ಮೈಂಡ್ ಆಬ್ಸೆಂಟ್ ಆಗಿರ್ತದೆ. ಹೌದಲ್ಲ? ಸೊ ಈ ಕೆಲಸಗಳನ್ನ ನೀವು ಕಣ್ಣಿಗೆ ಕಾಣ್ತಾ ಇದೀಯಾ? ಖಂಡಿತ ಇಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ರಿ, ಇಷ್ಟೇ ಗೊತ್ತಾಗತ್ತ ಹೊರಗಿನ ನೋಟ. ಬಟ್ ಒಳಗಡೆ ನಡೀತಕ್ಕಂಥ ಕೆಲಸ, ಉಸಿರಾಡ್ತಾ ಇದ್ದೀರಿ. ಉಸಿರು ಎಷ್ಟು ಮಟ್ಟಕ್ಕೆ ಉಸಿರಾಡ್ತಾ ಇದ್ರಿ ಅಂದ್ರೆ, ಪ್ರತಿ ನಿಮಿಷಕ್ಕೆ ಎಷ್ಟೋ ಬಾರಿ ಉಸಿರಾಡ್ತಾ ಇದ್ರಿ. ಉಸಿರು ಏನ್ ಮಾಡ್ತಾ ಇದ್ರಿ, ಪ್ರತಿ ಕ್ಷಣಕ್ಕೆ ಏನ್ ಮಾಡ್ತಾ ಇದ್ರಿ, ಒಳಗಡೆ ಇರುವಂತ ಕಾರ್ಬನ್ ಡೈಆಕ್ಸೈಡ್ ನ ಹೊರಗೆ ಹಾಕತ್ತೀರಿ, ವೇಸ್ಟ್ ಪ್ರಾಡಕ್ಟ್ ನ ಹೊರಗೆ ಹಾಕತ್ತೀರಿ, ನಿಮ್ಗೆ ಗೊತ್ತಿಲ್ಲ. ಮತ್ತೆ ಬೇಕಾದಂತ ಆಕ್ಸಿಜನ್ ನ ಒಳಗೆ ತಗೊಳಕತ್ತೀರಿ. ಆಕ್ಸಿಜನ್ ಒಳಗಡೆ ತಗೊಂಡು ಪ್ರತಿ ರಕ್ತದ ಕಣಕ್ಕೂ ಆಕ್ಸಿಜನ್ ಸಪ್ಲೈ ಮಾಡಕತ್ತೀರಿ. ಆಯ್ತಾ? ನಮ್ಮ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಮಾಡುವಂತ ಕಣಗಳು ಅಂದ್ರೆ ಅದು ಕೆಂಪು ರಕ್ತಗಳು, ರೆಡ್ ಬ್ಲಡ್ ಸೆಲ್ಸ್ ಏನ್ ಮಾಡುತ್ತೆ, ಆಕ್ಸಿಜನ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಆಕ್ಸಿಜನ್ ನ ಸಪ್ಲೈ ಮಾಡ್ತಾ ಹೋಗ್ತದೆ. ಅದು ಪ್ರತಿ ದೇಹದ ಪ್ರತಿ ಕಣಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡಿಲ್ಲ ಅಂದ್ರೆ ಆ ದೇಹ ಏನಾಗುತ್ತೆ, ಬಂದಾಗತ್ತೆ ಕೆಲಸ ಮಾಡೋದು. ಆಕ್ಸಿಜನ್ ಇಲ್ಲ ಅಂದ್ರೆ ಕಲಸ ಆಗೋತಾರ ಮನುಷ್ಯ. 5 ನಿಮಿಷ ಬ್ರೈನಿಗೆ
ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂದ್ರ ಬ್ರೇನ್ ಶಟ್ ಡೌನ್ ಆಗತ್ತಾ? ಬ್ರೇನ್ ಶಟ್ ಡೌನ್ ಆದ್ಮೇಲೆ ಇವೆಲ್ಲಿ ಉಳಿತಾವ? ಹೌದಲ್ಲ? ಹಾಗಾಗಿ ನಿಮಗೆ ಗೊತ್ತಿರೋದು ಜಸ್ಟ್ ಏನಪ್ಪಾ ಅಂದ್ರೆ ನಾವು ಸುಮ್ನೆ ಕೂತ್ಕೊಂಡಿದೀವಿ, ಖಂಡಿತ ಇಲ್ಲ. ನೀವು ಸುಮ್ನೆ ಕೂತ್ಕೊಂಡ್ರು ನಿಮ್ಮ ದೇಹದಲ್ಲಿ ಕೋಟ್ಯಾಂತರ ಕೆಲಸಗಳು ನಡೀತಾ ಇದೆ. ಅದೆಲ್ಲ ಏನ್ ಮಾಡ್ತಾ ಇದೆ ಹೇಳಿದೆ, ಆಕ್ಸಿಜನ್ ನಮ್ಮ ದೇಹದ ಒಳಗಡೆ ಹೋಯ್ತಪ್ಪ ಅಂದ್ರೆ ಅದೇನ್ ಮಾಡುತ್ತೆ, ನಾವು ತಿಂದಿರುವಂತ ಆಹಾರನ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿದಂತ ಆಹಾರ ಏನಾಗುತ್ತೆ, ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ATP ಯಲ್ಲಿ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆ ಮಾಡುವಂತ ಸೆಲ್ಸ್ ಒಳಗಡೆ ಇರುವಂತ ಆ ಕಣದಂಗ ಯಾವುದು? ದಟ್ ಈಸ್ ಮೈಟೋಕಾಂಡ್ರಿಯಾ. ಲಾಸ್ಟ್ ಇಯರ್ ಕಲ್ತಿದ್ರಿ, ನೆನಪಿದೆಯಲ್ಲ? ಅದೇನ್ ಮಾಡುತ್ತೆ, ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇರತ್ತೆ. ಅದು ಪ್ರತಿ ಕ್ಷಣಕ್ಕೂ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಆ ಶಕ್ತಿ ಉತ್ಪಾದನೆ ಮಾಡೋದ್ರಿಂದ ನೀವು ಇಲ್ಲಿ ಸ್ಟೇಬಲ್ ಆಗಿ ಕುತ್ಕೊಂಡಿದ್ರಿ. ನಿಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಅಂದ್ರೆ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಅದೇ ನೋಡಿ, ನೀವು ಜ್ವರ ಬಂದು ಮೈಕೈ ಎಲ್ಲ ನೋವು ಸುಸ್ತಾಗಿರುತ್ತೆ. ಕಾರಣ ಏನು? ನಮ್ಮಲ್ಲಿ ಎನರ್ಜಿ ಪವರ್ ಕಡಿಮೆ ಆಗಿರುತ್ತೆ. ಇಟ್ಸ್ ಇಟ್ ನಾಟ್? ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಈ ಕೆಲಸಗಳು ನಿರಂತರವಾಗಿ ನಡೀತಾ ಇದಾವೆ. ಇವು ಕಣ್ಣೇ ಕಾಣಲ್ಲ. ಲಕ್ಷಾಂತರ ರಾಸಾಯನಿಕ ಕ್ರಿಯೆಗಳು ನಡೆಯಕತ್ತಾವ, ನಿಮಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ನೋಡಿ, ನೀವು ಲಾಸ್ಟ್ ಇಯರ್ ಒಂದು ಚಾಪ್ಟರ್ ನೀವು ಓದಿದಿರಿ, ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂತ ನೋಡಿದ್ರೆ ನೆನಪಿದೆಯಾ? ಅದ್ರಲ್ಲೆಲ್ಲ ಪ್ರತಿ ಸೆಲ್ಸಿಗೂ ಒಂದು ಮೆಂಬ್ರೇನ್ ಇರುತ್ತೆ. ಯಾವ್ದು ವಸ್ತು ಬೇಕು ಒಳಗ್ ಕಳಿಸ್ತಾ ಇದೆ, ಯಾವ್ದು ಬೇಡ ಹೊರಗ್ ಕಳಿಸ್ತಾ ಇದೆ. ಇದು ಒಂದೇ ಸೆಲ್ ಅಲ್ಲ, ನಿಮ್ಮ ದೇಹದ ಕೋಟ್ಯಾಂತರ ಸೆಲ್ಸ್ ಈ ಕೆಲಸ ಮಾಡಕತ್ತದೆ. ನಮಗೆ ಎನರ್ಜಿ ಉತ್ಪತ್ತಿ ಮಾಡಕತ್ತದ, ಹೊಸ ಹೊಸ ಸೆಲ್ಸ್ ಬಿಡುಗಡೆ ಆಗಕತ್ತವ, ಎಷ್ಟೋ ಸೆಲ್ಸ್ ಸಾಯಕತ್ತವ. ನಿಮ್ಮ ದೇಹದ ಒಳಗಡೆ ಇರ್ಲಿ, ಪ್ರತಿಯೊಂದು ಪ್ರಾಣಿ ದೇಹದ ಒಳಗಡೆ ಇರ್ಲಿ, ನೀವು ತಿಂದಿರುವ ಆಹಾರವನ್ನು ಮತ್ತೆ ಡಿವೈಡ್ ಮಾಡ್ತಾ ಇದೆ. ಯಾವ್ದು ಎನರ್ಜಿ ಬೇಕು ಎನರ್ಜಿ ಕೊಡ್ತಾ ಇದೆ, ಯಾವ್ದು ಬೇಡ ವೇಸ್ಟ್ ನ ವೇಸ್ಟ್ ಭಾಗ ಕಳಿಸ್ತಾ ಇದೆ. ಇದು ಎಷ್ಟು ಅದ್ಭುತವಾದ ಪ್ರಪಂಚ ನಮ್ಮ ದೇಹದ ಒಳಗಡೆ ಇದೆ ಅಂದ್ರೆ, ಇವೆಲ್ಲ ಒಂದ್ ನಮನಿ ಸೈನಿಕರಿದ್ದಂಗ. ಈಗ ನಾವ್ ಇಲ್ಲೆಲ್ಲ ಕುತ್ಕೊಂಡು ಪಾಠ ಆರಾಮ್ ಕೇಳಕತ್ತೀರ ಅಂದ್ರ ಅಲ್ಲಿ ಇದ್ದೋರು ಎಷ್ಟು ಕಷ್ಟ ಪಡಕತ್ತಾರಲ್ವಾ? ಹೌದಲ್ಲ? ಬಾರ್ಡರ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಸೈನಿಕ ಹಗಲು ರಾತ್ರಿ ನಿದ್ದಿಗೆಟ್ಟು ತನ್ನ ಜೀವನವನ್ನೇ ದೇಶಕ್ಕಾಗಿ ಅರ್ಪಣೆ ಮಾಡಿದಾಗಲ್ಲ ನೀವು ಆರಾಮ್ ಕುತ್ಕೊಂಡಿರೋದು. ಅವರು ಬಂದು ನಿಮ್ಮಂಗ ಆರಾಮ್ ಕುತ್ಕೊಂಡ್ರ ನಮ್ಮನ್ನ ಯಾರು ಒಡೆದು ಹೋಗ್ತಾರ? ಹೌದಲ್ಲ? ನೀವ್ ಇವತ್ತು ಇಲ್ಲಿ ಆರಾಮ್ ಕುತ್ಕೊಂಡಿದ್ದೀರಿ ಅಂದ್ರೆ ನಿಮ್ಮ ದೇಹದಲ್ಲಿರುವಂತ ಅಣುಗಳು ಕೆಲಸ ಮಾಡೋದಕ್ಕ. ಅವು ಅಣುಗಳು ಕೆಲಸ ಮಾಡಿಲ್ಲ ಅಂದ್ರ ಆಟೋಮೆಟಿಕ್ ಬಂದ್ ಆಗತ್ತೆ, ಎಲ್ಲ ಕೆಲಸ ಬಂದಾಗತ್ತೆ. ಹಾಗಾಗಿ ನಮ್ಮ ಜೀವಕ್ರಿಯೆಗಳು ಕೇವಲ ಹೊರನೋಟಕ್ಕೆ ಮಾತ್ರ ಅಲ್ಲ. ವಿ ಕಾಂಟ್ ಇನ್ವಿಸಿಬಲ್ ಇನ್ ದ ನೇಕೆಡ್ ಐಸ್. ಬರಿಗಣ್ಣಿನಿಂದ ಆ ಕೆಲಸಗಳನ್ನ ನೋಡಕ್ಕಾಗಲ್ಲ. ಬಟ್ ಸ್ಟಿಲ್ ದೇ ಆರ್ ಅಲೈವ್. ಆದ್ರೂ ಅವು ಜೀವಂತವಾಗಿದ್ದಾವೆ, ಆದ್ರೂ ಕೆಲಸ ಮಾಡ್ತಾ ಇದ್ದಾವೆ. ರೈಟ್? ಆ ತರ ಅವು ನಮ್ಮ ದೇಹದ ಒಳಗಡೆ ನಡೀತಾ ಇದೆ. ಅಂದ್ರೆ ಜೀವಂತವಾಗಿರ್ತಕ್ಕಂಥ, ಅದು ಹ್ಯೂಮನ್ ಸೆಲ್ ಆಗಿರ್ಬೋದು, ಪ್ಲಾಂಟ್ ಸೆಲ್ ಆಗಿರ್ಬೋದು, ಆನಿಮಲ್ ಸೆಲ್ ಆಗಿರ್ಬೋದು, ಪ್ರತಿಯೊಂದು ಸೆಲ್ಸ್ ಏನ್ ಮಾಡ್ತಾ ಇದೆ, ಕೆಲಸವನ್ನ ನಿರ್ವಹಿಸ್ತಾ ಇದೆ. ಆ ಪ್ರತಿಯೊಂದು ಕೆಲಸಗಳು. ಆಮೇಲೆ ನಮ್ಮ ದೇಹದಲ್ಲಿ DNA ಇರ್ಬೋದು, ಆಮೇಲೆ ನಮ್ಮ ದೇಹದಲ್ಲಿ ನಡೀತಕ್ಕಂಥ ATP ಎನರ್ಜಿ ಇರ್ಬೋದು, ರೆಸ್ಪಿರೇಷನ್ ಇರ್ಬೋದು, ಸೆಲ್ ಡಿವಿಷನ್ ಅಂಡ್ ಸೆಲ್ ಪ್ರೊಡಕ್ಷನ್ ಅಂಡ್ ಡೆತ್ ಆಫ್ ದ ಸೆಲ್ಸ್ ಇರ್ಬೋದು, ಇವೆಲ್ಲವೂ ನಡೀತಾ ಇದೆ. ವಾಟರ್ ಮಾಲಿಕಲ್ಸ್ ಇರ್ಬೋದು. ಇವೆಲ್ಲ ಏನಂತ ನಮ್ಗೆ ಏನ್ ಸೂಚಿಸ್ತದೆ ಅಂದ್ರೆ, ನಮ್ಮ ದೇಹದ ಒಳಗಡೆ ನಡೀತಕ್ಕಂಥ ಸಾಕಷ್ಟು ಕೆಲಸಗಳನ್ನ ನಾವು ನೋಡ್ತೀವಿ. ಆ ಕೆಲಸಗಳು ಒಂದೇ ರೀತಿಯಲ್ಲಿಲ್ಲ. ಆದ್ರೆ ಒಂದು ಮಾತು ಮಾತ್ರ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೇಬೇಕು. ಏನಪ್ಪಾ ಅಂತಂದ್ರೆ, ಏನ್ ವಿಷಯ ಅಂತಂದ್ರೆ, ಈಗ ಕೆಲವು ಜೀವಿಗಳು ನಿರ್ಜೀವ, ಕೆಲವು ಜೀವಿಗಳು ಜೀವ ಇದೆ ಅಂತ ನಾವು ಕರಿತೀವಿ, ಸ್ಪಷ್ಟವಾಗಿ ಕರಿತೀವಿ ಅಲ್ವಾ? ಹಾಗಾದ್ರೆ ಇದು ಮಾರ್ಕರಿಗೆ ಜೀವ ಇಲ್ಲ, ನಮಗೆ ಜೀವ ಇದೆ ಅಂತ ನಾವು ಡಿವೈಡ್ ಮಾಡಿದ್ವಿ. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡಿದ್ವಿ. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಪಕ್ಕ ನಾವು ಏನ್ ಹೇಳಿದ್ವಿ ಸರ್? ಹಾಗಾದ್ರೆ ಆ ಹಿಂದಿನ ಒಂದು ಟಾಪಿಕ್ ಅಲ್ಲಿ ನೋಡಿದ್ವಿ. ಏನೇನ್ ನೋಡಿದ್ವಿ? ಅದರಲ್ಲಿ ಗ್ರೋ ಇರುತ್ತೆ, ರೆಸ್ಪಿರೇಷನ್ ಇರುತ್ತೆ, ನೀಡ್ ಫಾರ್ ಫುಡ್, ರೆಸ್ಪಾಂಡ್, ಸ್ಟಿಮುಲೈ, ರಿಪ್ರೊಡ್ಯೂಸ್, ಎಕ್ಸ್ಕ್ರೀಟ್ ಅಂಡ್ ಸೆಲ್ ಪ್ರೆಸೆಂಟ್. These are all the characteristics we have to see in the living organism. ಲಿವಿಂಗ್ ಆರ್ಗನಿಸಮ್ ಅಲ್ಲಿ ಇವೆಲ್ಲ ನೋಡ್ತೀವಿ ಅಂತ ನಮಗ್ ಗೊತ್ತಾಗಿದೆ ಅಲ್ವಾ? ಬಟ್ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ಇವೆಲ್ಲ ಇರಲ್ಲ, ಯಾವ್ದು ಇರಲ್ಲ. ನೋ ಗ್ರೋತ್, ನೋ ಡೆವಲಪ್ಮೆಂಟ್, ನೋ ನ್ಯೂಟ್ರಿಷನ್, ನೋ ರೆಸ್ಪಿರೇಷನ್, ನೋ ರಿಪ್ರೊಡಕ್ಷನ್, ನೋ ಎಕ್ಸ್ಕ್ರೀಷನ್, is it not? No response and no life processes. Where in non-living things. ಬಟ್ ಅದೇ ಲಿವಿಂಗ್ ಥಿಂಗ್ಸ್ ಅಲ್ಲಿ ಸಾಕಷ್ಟು ಇದಾವೆ. ಆದ್ರೆ ಒಂದೇ ಒಂದು ಜೀವಿ, ಪ್ರಪಂಚದಲ್ಲಿ ವಿಚಿತ್ರ ಜೀವಿ ಯಾವ್ದು ಗೊತ್ತಾ? ಅದು ವೈರಸ್.
ಇಡೀ ಜಗತ್ತನ್ನೇ ಅಲುಗಾಡಿಸಿದ ಲಾಸ್ಟ್ ಒಂದು 3 to 4 years ಬ್ಯಾಕ್ ಜಗತ್ತನ್ನೇ ಅಲುಗಾಡಿಸಿದಂತ ಒಂದು ವೈರಸ್, ದಟ್ ಈಸ್ ಕರೋನಾ ಅಲ್ವಾ. ವಿಚಿತ್ರ ಏನ್ ಗೊತ್ತಾ, ಆ ಜೀವಿ ಕಣ್ಣಿಗೆ ಕಾಣಲ್ಲ, ವೈರಸ್ ಅನ್ನೋದು ಕಣ್ಣಿಗೆ ಕಾಣಲ್ಲ. ಆದ್ರೆ ಏನ್ ಗೊತ್ತಾ, ಆ ವೈರಸ್ ಅನ್ನೋದು ಹೊರಗಡೆ ಇತ್ತಪ್ಪ ಅಂದ್ರ ಅದು ನಿರ್ಜೀವ. ಹೊರಗಡೆ ಇತ್ತಪ್ಪ ಅಂದ್ರ ಅದು ನಿರ್ಜೀವ. ಅದೇ ಬ್ಯಾರೆಯವ್ರ ದೇಹದ ಒಳಗಡೆ ಹೋಯ್ತಂದ್ರ ಜೀವ ಬರುತ್ತದೆ. ಎಂತ ವಿಚಿತ್ರ ಅಲ್ವಾ. ಅದಕ್ಕೆ ವಿಜ್ಞಾನಿಗಳಿಗೂ ಇದು ಗೊತ್ತಾಗ್ತಾ ಇಲ್ಲ. ಅದನ್ನೇನು ಲಿವಿಂಗ್ ಥಿಂಗ್ಸ್ ಹಾಕ್ಬೇಕು, ಏನ್ ನಾನ್ ಲಿವಿಂಗ್ ಥಿಂಗ್ಸ್ ಹಾಕ್ಬೇಕು. ಇದು ಇವತ್ತಿಗೂ ಸೈನ್ಸ್ಗೆ ದೊಡ್ಡ ಚಾಲೆಂಜ್ ಆಗಿದೆ. ವೈರಸ್ ಅನ್ನೋದು ಏನಂದ್ರೆ ಹೊರಗಡೆ ಇರುತ್ತಲ್ಲ, ಅದು ಏನು ಮೂವ್ಮೆಂಟ್ಸ್ ಆಗಲ್ಲ, ಅದು ಏನು ಇರಲ್ಲ. ಅದಕ್ಕೆ ಆಯುಷ್ಯ ಹೆಂಗೋ, ಅದಕ್ಕೆ ಏನು ಹುಟ್ಟು ಹೆಂಗೋ, ಸಾವು ಹೆಂಗೋ ಏನು ಗೊತ್ತಿಲ್ಲ. ಅದೇ ಏನಾದ್ರೂ ದೇಹದ ಒಳಗಡೆ ಹೋಯ್ತನಕ ಅದೇನಾಗತ್ತ, ಪಾಸ್ ಆಗತ್ತ. ಅದ್ ಹೆಂಗ್ ಮಾಡ್ತ ಗೊತ್ತಾ, ಎಂಟರ್ಸ್ ದ ಲಿವಿಂಗ್ ಸೆಲ್ಸ್. ಫಸ್ಟ್ ವೈರಸ್ ಏನ್ ಮಾಡ್ತಾ, ಇನ್ಆಕ್ಟಿವ್ ವೈರಸ್. ಒಂದ್ ಇನ್ಆಕ್ಟಿವ್ ವೈರಸ್ ಅದ, ಅದು ಏನ್ ಆಕ್ಟಿವ್ ಇರಲ್ಲ. ಆಕ್ಟಿವ್ ಇರಲ್ಲ ಅಂತಂದ್ರೆ ಜೀವ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಹೆಂಗ್ ನೋಡಿ ವಿಚಿತ್ರ. ಆ ಇನ್ಆಕ್ಟಿವ್ ಇರುವಂತ ವೈರಸ್ ಏನಾಗುತ್ತಾ, ಆಟೋಮೆಟಿಕ್ ಆಗಿ ಒಂದು ಜೀವಕೋಶದ ಒಳಗಡೆ ಹೋಗುತ್ತಾ. ನಮ್ಮ ಜೀವದ ನೋಡಿದ್ರಲ್ಲ, ಒಬ್ಬನು ಸೀನಿಂದಂದ್ರ ಹೊರಗ್ ಬೀಳ್ತಾವಲ್ಲ, ಅವು ಜೀವ ಇರಂಗಿಲ್ಲ. ರಿಮೆಂಬರ್, ಅವು ಓಡಾಡಿಕೆ ಅಂತ ಬರಂಗಿಲ್ಲ. ಅದು ಡೈರೆಕ್ಟ್ ಆಗಿ ನಮ್ಮ ಮೂಗಿನ ಮೂಲಕ ಒಳಗ್ ಹೋಗ್ಬೇಕು. ಅವು ಒಳಗ್ ಹೋಯ್ತಿಲ್ಲ, ಕೆಲಸ ಸ್ಟಾರ್ಟ್. ಸಾಯಿಸತನ ಬಿಡಂಗಿಲ್ಲ ಅವು. ಮೇ ಬಿ ಯಾವುದೇ ಇರ್ಬೋದು ವೈರಸ್, HIV ಇರ್ಬೋದು, HBV ಇರ್ಬೋದು, ಕರೋನಾ ಇರ್ಬೋದು. ಅರ್ಥ ಆಯ್ತಾ. ಇವೆಲ್ಲ ವೈರಸ್ಗಳು ಎಷ್ಟು ಡೇಂಜರಸ್ ವೈರಸ್ಗಳಂದ್ರ, ಇದೇನ್ ಮಾಡತ್ತಾ, ಈ ತರ ಎಂಟ್ರ್ ಆಗತ್ತ ನೋಡಿ. ಇದು ನಿರ್ಜೀವ ತರನೇ ತೋರಿಸಿದ್ದೇನೆ. ಈ ವೈರಸ್ ಏನಾಗತ್ತ, ಸೆಲ್ಸ್ ಒಳಗಡೆ ಎಂಟ್ರ್ ಆಗತ್ತ ನೋಡಿ. ಇಲ್ಲಿದ್ದಂತ ಬ್ಲಾಕ್ ತರ ತೋರಿಸಿರುವಂತ ಇನ್ಆಕ್ಟಿವ್ ವೈರಸ್ ಒಳಗಡೆ ಹೋದ್ ಕೂಡ ಆಕ್ಟಿವ್ ಆಗತ್ತ. ಆಕ್ಟಿವ್ ಹೆಂಗಾಗತ್ತ, ಆಕ್ಟಿವ್ ಅಂದ್ರ ವೈರಸ್ಗಳ ಕೆಪಾಸಿಟಿ ಹೆಂಗ್ ಅದ್ಭುತ ಇರುತ್ತಂದ್ರೆ, ನಮ್ಮ ದೇಹದ ಒಳಗಡೆಗೆ ಸೆಲ್ಸ್ ಒಳಗಡೆ ಹೋದ ಕೂಡನೆ ಅದು ಆಕ್ಟಿವ್ ಆಗಿಬಿಡುತ್ತೆ, ಫುಲ್ ಆಕ್ಟಿವ್. ಮತ್ತೆ ಹೆಂಗ್ ಮಾಡ್ತ ಗೊತ್ತಾನ, ಆ ATP ಏನ್ ಪ್ರೊಡಕ್ಷನ್ ಮಾಡ್ತಿರುತ್ತಲ್ಲ, ATP ಪ್ರೊಡಕ್ಷನ್ ಅಂದ್ರೆ ಏನು, ಆ ಜೀವಿಗಳಿಗೆ ಬೇಕಾದಂತ ಎನರ್ಜಿನ ಉತ್ಪತ್ತಿ ಮಾಡ್ತಕ್ಕಂಥ ಸೆಲ್ಸ್ ಉತ್ಪತ್ತಿ ಮಾಡ್ತಿರ್ತಲ್ಲ. ಕೆಲವು ಸ್ಪೆಷಲಿ ಫಾರ್ HIV ಬಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು. HIV ಏನಾದ್ರೂ ದೇಹದ ಒಳಗಡೆ ಹೋದ್ರೆ, ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಕರಿತೀವಿ, ಅದೇನಾದ್ರೂ ಇಂಟರ್ ಬಾಡಿ ಒಳಗಡೆ ಹೋಯ್ತಪ್ಪ ಅಂತಂದ್ರೆ, ಆ ವೈರಸ್ ಹೋದ್ ಕೂಡ ಅದೇನ್ ಮಾಡ್ತ, ಫಸ್ಟ್ ಎಲ್ಲ ಅನಲೈಸ್ ಮಾಡ್ತ ವಾತಾವರಣನ ಹೆಂಗೈತೆ, ಸೆಲ್ಸ್ ಹೆಂಗೈತೆ, ಇದ್ರ ಕೆಪಾಸಿಟಿ ಹೆಂಗೈತೆ, ವೈಟ್ ಬ್ಲಡ್ ಸೆಲ್ಸ್ ಹೆಂಗದಾವ, ಏನ್ ನನ್ನ ಅಟ್ಯಾಕ್ ಮಾಡ್ತಾವ ಇಲ್ಲ, ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾವ. ಕ್ಯಾಲ್ಕುಲೇಷನ್ ಮಾಡಿ ಅಂತದ್ದೇ ಪ್ರೊಡಕ್ಷನ್ ಅನ್ನ ಮಾಡುವಂತ ರೀತಿಯಲ್ಲಿ ಸಮರೈಸ್ ಮಾಡ್ಕೊಳ್ತದ ದೇಹದ ಒಳಗಡೆಗೆ. ಅಂದ್ರೆ ಸೆಲ್ಸ್ಗೆ ಗೊತ್ತೇ ಆಗಲ್ಲ ಇದೇನ್ ನನ್ನ ಫ್ರೆಂಡಾ ಏನ್ ನನ್ನ ಎನಿಮಿನಾ. ಆ ಲೆವೆಲ್ ಮೇಂಟೈನ್ ಮಾಡುತ್ತ ವೈರಸ್. ಹಂಗಾಗಿ ಅದನ್ನ ಬಿಟ್ಕಂತ ಹೋಗ್ತದ ವೈಟ್ ಬ್ಲಡ್ ಸೆಲ್ಸ್. ನಮ್ಮನ್ನ ಬಾಡಿನ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಯಾವ್ದು ಗೊತ್ತಾ, ಅದು ವೈಟ್ ಬ್ಲಡ್ ಸೆಲ್ಸ್. ಕರೆಕ್ಟಾ. ವೈಟ್ ಬ್ಲಡ್ ಸೆಲ್ಸ್ ಗೆ ಗೊತ್ತೇ ಆಗಲ್ಲ ಯಾವ ತರ ಲಿಂಫೋಸೈಟ್ಸ್ ನ ಪ್ರೊಡಕ್ಷನ್ ಮಾಡ್ಬೇಕಂತ. ವೈಟ್ ಬ್ಲಡ್ ಸೆಲ್ಸ್ ಏನ್ ಮಾಡುತ್ತೆ, ಯಾವುದೇ ಒಂದು ಎನಿಮಿ ಬಂತಂದ್ರೆ ಅದಕ್ಕೆ ಬೇಕಾದಂತ ಲಿಂಫೋಸೈಟ್ಸ್ ನ ಪ್ರೊಡಕ್ಷನ್ ಮಾಡಿ ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದರ ಮೇಲೆ ಅಟ್ಯಾಕ್ ಮಾಡಿ ಆ ಜೀವಿನ ಕೊಲ್ಲುತ್ತೆ. ಬಟ್ ವೈರಸ್ ಗಳು ಏನ್ ಮಾಡ್ತವೆ, ಗೊತ್ತಾಗದಂತೆ ದೇಹದ ಒಳಗಡೆಗೆ ಪಸರಿಸ್ತಾವ. ಇಲ್ಲ ಅಂದ್ರೆ ಕಲಸ ಆಗ್ಬಿಡ್ತಿತ್ತದು. ಇನ್ಆಕ್ಟಿವ್ ಇರುವಂತ ವೈರಸ್ ದೇಹದ ಒಳಗಡೆ ಹೋಗಿ ವೈರಸ್ ಬಿಕಮ್ ಆಕ್ಟಿವ್ ಅಂಡ್ ರಾಪಿಡ್ ಪ್ರೊಡಕ್ಷನ್, ಅನ್ಲಿಮಿಟೆಡ್. ವಿದಿನ್ ಸೆಕೆಂಡ್ಗೆ, ವಿದಿನ್ ಮಿನಿಟ್ಗೆ ಲಕ್ಷಾಂತರ ಕೋಟ್ಯಾಂತರ ಜೀವಿಗಳಾಗ್ಬಿಡ್ತಾವ. ಹೆಂಗಾಗ್ತಾವ ಹೇಳ್ತೀನಿ ನೋಡಿ. ಒಂದಿದ್ದ 2 ಆಗ್ತಾವ, 2 ಇದ್ದಿದ್ 4 ಆಗ್ತಾವ, 4 ಇದ್ದಿದ್ 8, 8 ಇದ್ದಿದ್ 16, 16ರಿಂದ 32. ಅನ್ಲಿಮಿಟೆಡ್ ಪ್ರೊಡಕ್ಷನ್ ಆಗತ್ತೆ. ಅದು ನಮ್ಮ ದೇಹವನ್ನ ಅಟ್ಯಾಕ್ ಮಾಡುತ್ತೆ. ಸೊ ಹಾಗಾದ್ರೆ ವೈರಸ್ ಜೀವಿನ ನಿರ್ಜೀವಿನ, ಇದು ಇನ್ನೂ ಡಿಸ್ಕಷನ್ ಅಲ್ಲಿ ಇದೆ. ಅದು ಸ್ಪಷ್ಟ ಮಾಹಿತಿ ಇಲ್ಲ. ಬಟ್ ಒಂದು ಮಾತ್ರ ಹೇಳ್ಬೋದು, ಇದು ನಾ ಹೇಳಿದೆಲ್ಲ, ವೈರಸ್ ಅನ್ನೋದು ಕಾಂಟ್ರವರ್ಸಿಯಲ್ಲಿದೆ. ನಮ್ಮ ಜಗತ್ತಿನಲ್ಲಿ ಒಂದೇ ಒಂದು ಜೀವಿ ಕಾಂಟ್ರವರ್ಸಿಯಲ್ಲಿ ಇರೋದಂದ್ರೆ ದಟ್ ಈಸ್, ವಾಟ್ ಇಸ್ ದಟ್, ವೈರಸ್. ಸೊ ಹಾಗಾಗಿ ಲಿವಿಂಗ್ ಸೆಲ್ಸ್ ಅಲ್ಲಿ ಇಷ್ಟೆಲ್ಲ ನಾವು ಟಾಪಿಕ್ ಗಳನ್ನ ನೋಡ್ತೀವಿ. ವೈರಸ್ ನೋಡಿ, ವೈರಸ್ ಔಟ್ ಸೈಡ್ ಸೆಲ್ ಏನಂತಂದ್ರೆ ಅಣುಗಳ ಚಲನೆ ಇರೋದಿಲ್ಲ, ಯಾವುದೇ ಒಂದು ಮೂವ್ಮೆಂಟ್ಸ್ ಇರಲ್ಲ. ಫಸ್ಟ್ ಹೊರಗಡೆ ಇದ್ರೆ ಅಷ್ಟೇ ಅಲ್ಲ, ಇನ್ಆಕ್ಟಿವ್ ಆಗಿರುತ್ತೆ. ಆಮೇಲೆ ಹೊರಗಡೆ ಇದ್ರೆ ಅದ್ರದ್ದು ಯಾವುದೇ ರಿಪ್ರೊಡಕ್ಷನ್ ಆಗಲ್ಲ. ಅದೇ ಒಳಗಡೆ ಹೋಯ್ತಪ್ಪ ಅಂದ್ರೆ ಅದು ಆಕ್ಟಿವ್ ಆಗತ್ತೆ. ಅಷ್ಟೇ ಅಲ್ಲ, ಮತ್ತೆ
ಜೀವಕೋಶವನ್ನ ಬಳಸ್ತದೆ. ನಮ್ಮ ಜೀವಕೋಶದ ಒಳಗಡೆಗೆ ಎಂಟ್ರಿ ಆದ ಕೂಡಲೇ ತನ್ನ ಕೆಲಸ ಸ್ಟಾರ್ಟ್ ಮಾಡುತ್ತೆ. ರೀಪ್ರೊಡಕ್ಷನ್ ಸ್ಪಾಂಟೇನಿಯಸ್, ರ್ಯಾಪಿಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡುತ್ತೆ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಸೂಕ್ಷ್ಮ ಪ್ರಪಂಚವನ್ನ ನಾವು ನೋಡಿದಾಗ ಆ ಲಿವಿಂಗ್ ಆರ್ಗನಿಸಮ್ ಥಿಂಗ್ಸ್ ಅಲ್ಲಿ ಎಲ್ಲ ಕೆಲಸಗಳು ನಡೀತವೆ. ಆದ್ರೆ ನಾನ್ ಲಿವಿಂಗ್ ಆರ್ಗನಿಸಮ್ ಜೀವನದಲ್ಲಿ ಯಾವುದು ಕೂಡ ಕೆಲಸಗಳು ನಡೆಯಲ್ಲ. ಅರ್ಥ ಆಯ್ತಾ? ಅಂದ್ರೆ ಇವೆಲ್ಲವೂ ಕೂಡ ಜೀವನದಲ್ಲಿ ನಡೀತಕ್ಕಂಥದ್ದೇ ಅಲ್ಲ. ಅದೇ ಮೇ ಬಿ ವೈರಸ್ ಇರ್ಬೋದು, ಸೆಲ್ಸ್ ಇರ್ಬೋದು. ಸೆಲ್ಸ್ ಏನ್ ಮಾಡುತ್ತೆ, ನಮ್ಮ ಇಡೀ ದೇಹದ ಒಳಗಡೆಗೆ ಹೋದಾಗ ನಾ ಹೇಳಿದೆಲ್ಲ, ನಮ್ಮ ದೇಹದ ಒಳಗಡೆಗೆ ಹೋದಾಗ ಏನಂತ, ಆಮ್ಲಜನಕ ಒಳಗಡೆ ಹೋಗುತ್ತೆ, ಎನರ್ಜಿ ಕ್ರಿಯೇಟ್ ಮಾಡ್ತಾ ಹೇಳಿದೆ. ಆಮ್ಲಜನಕ ಒಳಗಡೆ ಹೋದಾಗ ಆಟೋಮೆಟಿಕ್ ಏನಾಗುತ್ತೆ, ಅದು ATP ಆಗಿ ಪ್ರೊಡಕ್ಷನ್ ಮಾಡುತ್ತೆ. ATP ಬಿ ಶಕ್ತಿ. ಅರ್ಥ ಆಯ್ತಾ? ಆ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಆ ಎನರ್ಜಿ ಏನ್ ಮಾಡುತ್ತೆ, ನಮ್ಮ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ಕೊಡುವಂತ ಕೆಲಸವನ್ನ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಜೀವಂತವಾಗಿರೋದಕ್ಕೆ ಸಾಧ್ಯತೆ ಇದೆ. ಓಕೆ, ಅಂದ್ರೆ ನಾವು ಇಲ್ಲಿವರೆಗೆ ಏನ್ ತಿಳ್ಕೊಂಡಿವಿ, ಯಾವುದು ಲಿವಿಂಗ್ ಥಿಂಗ್ಸು, ಯಾವುದು ನಾನ್ ಲಿವಿಂಗ್ ಥಿಂಗ್ಸು, ಯಾವುದು ಕೇವಲ ಹೊರನೋಟಕ್ಕೆ ಮಾತ್ರ ಜೀವಿನ ಜೀವಂತವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಲ್ಲ. ಜೀವಿಯ ಒಳಗಡೆ ಕೂಡ ಲಕ್ಷಾಂತರ ಕೆಲಸಗಳು ಒಳಗಡೆ ನಡೀತಾ ಇರುತ್ತೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಮಾಹಿತಿ ಅರ್ಥ ಆಗಿದೆ. ಅರ್ಥ ಆಯ್ತಾ? ಹೇಳಿದ್ರೆ ಟಾಪಿಕ್ ಅರ್ಥ ಆಗಿದೆಯಾ? ನಾಳೆ ತರಗತಿಯಲ್ಲಿ ಏನ್ ಮಾಡೋಣ, ಯಾವ ಜೀವಿಗಳು ದೇಹದ ಒಳಗಡೆ ನಡೀತಕ್ಕಂತ ಸ್ಮಾಲ್ ಥಿಂಗ್ಸ್, ಅಂದ್ರೆ ಸ್ಮಾಲ್ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಅಲ್ಲಿ ಯಾವ ಜೀವಿಗಳು ಯಾವ್ಯಾವ ತರ ಕೆಲಸಗಳನ್ನ ಮಾಡ್ತಾ ಇದೆ, ನಮ್ಮ ದೇಹದಲ್ಲಿ ನಡೀತಕ್ಕಂತ ಕ್ರಿಯೆಗಳು ಯಾವ್ಯಾವು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಿ ಫುಲ್ ಡೀಟೇಲ್ ಆಗಿ ಒಂದೊಂದು ಟಾಪಿಕ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಅರ್ಥ ಆಗಿದೆಯಾ? ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಸರಿ, ಈಗ ನಾವು ಮಾಲಿಕ್ಯುಲರ್ ಸ್ಟ್ರಕ್ಚರ್ ನ ನೋಡ್ತಾ ಇದ್ವಿ. ಇಲ್ಲಿ ನೋಡಿ, ಈಗ ವೈ ಆರ್ ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ನೀಡೆಡ್ ಫಾರ್ ಲೈಫ್? ಒಂದ್ ಪ್ರಶ್ನೆ ಇದೆ. ಏನಂತ ಪ್ರಶ್ನೆ ಇದೆ? ಜೀವಿಗಳು ಯಾಕೆ ಮೂವ್ಮೆಂಟ್ ಮಾಡ್ಬೇಕು? ಅರ್ಥ ಆಯ್ತಾ? ಇಲ್ಲಿ ನೋಡಿ, ಈಗ ಒಂದು ಪ್ರಶ್ನೆ ಇದೆ. ಏನ್ ಪ್ರಶ್ನೆ ಇದೆ? ಜೀವಿಗಳು ಯಾಕೆ ಮೂವ್ಮೆಂಟ್ ಮಾಡಬೇಕು? ವೈ ಆರ್ ಮಾಲಿಕ್ಯುಲರ್ ಮೂವ್ಮೆಂಟ್ಸ್ ನೀಡೆಡ್ ಫಾರ್ ಲೈಫ್? ಜೀವನ ಆಗ್ಬೇಕು ಅಂದ್ರೆ ಯಾಕೆ ಮೂವ್ಮೆಂಟ್ ಮಾಡ್ಬೇಕು? ನೀವ್ ಯಾಕೆ ಮೂವ್ಮೆಂಟ್ ಮಾಡ್ತೀರಿ? ನೀವು ಮೂವ್ಮೆಂಟ್ ಮಾಡಿಲ್ಲ ಅಂದ್ರೆ ನಿಮ್ ಮನೆಯಿಂದ ಟ್ಯೂಷನ್ಗೆ ಬರ್ತಿದ್ದೀರಾ? ಖಂಡಿತ ಇಲ್ಲ. ಅಷ್ಟೇ ಅಲ್ಲ, ಇದು ಹೊರ ನೋಟಕ್ಕೆ ಚಲನೆ, ದೇಹದ ಒಳಗಡೆ ಕೂಡ ಕೆಲವು ಚಲನೆ ನಡೀತಾ ಇದೆ. ಈಗ ನಾವು ಯಾಕೆ ಸರ್ ಊಟ ಮಾಡ್ಬೇಕು? ವಾಯ್? ಊಟ ಮಾಡದೇ ಇದ್ರೆ ಏನನ್ನಾಗುತ್ತೆ ಸರ್? ಹೌದು, ದೇಹದ ಹೊರಗಡೆ ಮಾತ್ರ ಅಲ್ಲ, ಒಳಗಡೆನೂ ಕೆಲಸ ನಡೀತಾ ಇದೆ. ಆ ದೇಹದ ಒಳಗಡೆ ನಡೀತಕ್ಕಂತ ಕೆಲಸಕ್ಕೆ ಕಂಟಿನ್ಯೂಸ್ ಆಗ್ಲಿ ಆ ಚಲನೆ ಅನ್ನೋದು ಬೇಕೇ ಬೇಕು, ಮೂವ್ಮೆಂಟ್ಸ್ ಅನ್ನೋದು ಬೇಕೇ ಬೇಕು. ಹೆಂಗೆ ಅಂತ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಒಂದ್ ಮಾತಿದೆ, ಜಸ್ಟ್ ವಿ ಹ್ಯಾವ್ ಸೀನ್ ಇನ್ ದ ಅರ್ಲಿಯರ್ ಕ್ಲಾಸಸ್ ದಟ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ವೆಲ್ ಆರ್ಗನೈಸ್ಡ್ ಸ್ಟ್ರಕ್ಚರ್. ನೋಡಿ, ನಮ್ಮ ದೇಹವೇ ವಿಚಿತ್ರವಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಅಲ್ಲಿ ರೆಡಿ ಆಗಿದೆ. ನಮ್ಮ ದೇಹ ಮಾತ್ರ ಅಲ್ಲ, ಪ್ರಾಣಿಯ ಪ್ರತಿಯೊಂದು ದೇಹಕ್ಕೆ ಪ್ರತಿಯೊಂದು ರೀತಿಯ ಆಹಾರ ಸಿಗ್ತಾ ಇದೆ. ಪ್ರತಿಯೊಂದು ಪ್ರಾಣಿಯು ಪ್ರತಿಯೊಂದು ರೀತಿಯಲ್ಲಿ ಆಯಾ ವಾತಾವರಣಕ್ಕೆ ತಕ್ಕಂತೆ ಬದುಕ್ತದೆ. ಆಯ್ತಾ? ಈಗ ಮೀನು ಏನ್ ಮಾಡುತ್ತೆ? ನೀರಿನ ವಾತಾವರಣಕ್ಕೆ ತಕ್ಕಂತೆ ಬದುಕ್ತಾ ಇದೆ. ಕಪ್ಪೆ ನೀರಿನ ವಾತಾವರಣಕ್ಕೂ ಅಡ್ಜಸ್ಟ್ ಆಗುತ್ತೆ, ಭೂಮಿಯ ವಾತಾವರಣಕ್ಕೂ ಅಡ್ಜಸ್ಟ್ ಆಗುತ್ತೆ. ಅದನ್ನ ಆಂಫಿಬಿಯನ್ಸ್ ಅಂತ ಕರಿತೀವಿ ನಾವು, ಅಲ್ವಾ? ಈಗ ಅದು ಫಿಶ್ ಅಂತ ತಗೊಂಡ್ರೆ ಸ್ಪೈಸಿಸ್, ಅದು ಬರೀ ನೀರಿನಲ್ಲಿ ಮಾತ್ರ ಬದುಕುವಂತ ಜೀವಿ. ಮನುಷ್ಯ ತಗೊಂಡ್ರೆ ಮನುಷ್ಯ ಭೂಮಿ ಮೇಲೆ ಮಾತ್ರ ಬದುಕುವಂತ ಜೀವಿ. ಇದು ಏನಂದ್ರೆ ವಾತಾವರಣಕ್ಕೆ ತಕ್ಕಂತೆ ಪ್ರತಿಯೊಂದು ಜೀವಿ ಕೂಡ ಏನ್ ಮಾಡ್ತಾ ಇರುತ್ತೆ, ಬದುಕ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ನಮ್ಮ ದೇಹದ ರಚನೆ, ಪ್ರಾಣಿಯ ದೇಹದ ರಚನೆ ರೆಡಿ ಆಗಿರುತ್ತೆ. ರೈಟ್? ನೆಕ್ಸ್ಟ್, ದೇ ಕ್ಯಾನ್ ಹ್ಯಾವ್ ಟಿಶ್ಯೂಸ್, ಹ್ಯಾವ್ ಸೆಲ್ಸ್ ಹ್ಯಾವ್ ಸ್ಮಾಲರ್ ಕಾಂಪೊನೆಂಟ್ಸ್ ಆಫ್ ದೆಮ್ ಅಂಡ್ ದ ಸೋ ಆನ್. ನಾವು ಹಿಂದಿನ ತರಗತಿಯಲ್ಲಿ ಒಂದು ಸ್ಪಷ್ಟವಾಗಿ ತಿಳ್ಕೊಂಡಿದೀವಿ, ಪ್ರತಿಯೊಂದು ಜೀವಿ ಅನ್ನುವಂಥದ್ದು, ಜೀವ ಕ್ರಿಯೆ ಅನ್ನುವಂಥದ್ದು ಅನೇಕ ರೀತಿಯಲ್ಲಿ ಡಿವೈಡ್ ಹಾಕ್ಯಂತ ಬಂದಿದೆ. ಫಾರ್ ಎಕ್ಸಾಂಪಲ್, ಒಂದು ಜೀವಿ ಇದೆ, ಬರೇ ಕೇವಲ ನೋಟಕ್ಕೆ ಮಾತ್ರ ಜೀವಿ ಕಾಣ್ತಾ ಇಲ್ಲ. ಆ ಜೀವಿಯ ಒಳಗಡೆ ಏನಿದೆ ಅದನ್ನ ನಾವು ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಒಂದು ಜೀವಿ, ಆಯ್ತಾ? ಒಂದು ಆರ್ಗ್ಯಾನಿಸಮ್. ಆ ಆರ್ಗ್ಯಾನಿಸಮ್ ಅಲ್ಲಿ ಲ್ಯಾಕ್ಸ್ ಟುಗೆದರ್ ಆಫ್ ಟಿಶ್ಯೂಸ್ ಇದಾವೆ. ಯು ನೋ ದಟ್ ವಾಟ್ ಇಸ್ ದ ಟಿಶ್ಯೂ? ದ ಗ್ರೂಪ್ ಆಫ್ ಸೆಲ್ಸ್ ಆರ್ ಕಾಲ್ಡ್ ಟಿಶ್ಯೂಸ್. ಒಂದು ಜೀವಕೋಶಗಳ ಒಂದು ಸಮೂಹವನ್ನ ಅಥವಾ ಗುಂಪನ್ನ ನಾವೇನ್ ಕರಿತೀವಿ? ಟಿಶ್ಯೂಸ್ ಅಂತ ಕರಿತೀವಿ. ಈ ಟಿಶ್ಯೂಸ್ ಡಿರೈವ್ಡ್ ಏನಾಯ್ತು? ಮತ್ತೆ ಟಿಶ್ಯೂಸ್ ಇಂದ ಸೆಲ್ಸ್ ಇದೆ, ಡಿವೈಡ್ ಆಗಿದೆ. ಆ ಸೆಲ್ ಅಂದ್ರೆ ಬರೀ ಟಿಶ್ಯೂನೇ ಇಲ್ಲ ನಮ್ ದೇಹದಾಗ. ಫಸ್ಟ್ ಆರ್ಗನ್ ಸಿಸ್ಟಮ್, ಆರ್ಗನ್ ಸೆಲ್ಸ್, ಟಿಶ್ಯೂಸ್ ನೋಡ್ತೀವಿ. ಟಿಶ್ಯೂಸ್ ಅಲ್ಲಿ ಸೆಲ್ಸ್ ನೋಡ್ತೀವಿ, ಮತ್ತೆ ಸೆಲ್ಸ್ ಮತ್ತೆ ಡಿವೈಡ್ ಮಾಡಿದ್ವಿ. ಅದೇನಾಗಿದೆ?
ಸೆಲ್ಸ್ ಕಾಂಪನೆಂಟ್ಸ್ ಆರ್ಗನಲ್ಸ್ ಅಂತ ಕರಿತೀವಿ ನಾವು ಅಲ್ವಾ. ಆ ಸೆಲ್ಸ್ ಒಳಗಡೆಗೆ ಬೇರೆ ಬೇರೆ ಮೈಟೋಕಾಂಡ್ರಿಯಾ ಇರ್ಬೋದು, ಗಾಲ್ಗಾಯ್ ಕಾಂಪ್ಲೆಕ್ಸ್ ಇರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು. ದೀಸ್ ಆರ್ ಆಲ್ ವರ್ಕಿಂಗ್ ಇನ್ಸೈಡ್ ದ ಸೆಲ್. ದೀಸ್ ಕಾಲ್ಡ್ ಆರ್ಗನಲ್ಸ್ ಅಲ್ವಾ, ಕಣದಂಗಗಳು ಅಂತ ಕರಿತೀವಿ. ಈ ಕಣದಂಗಗಳು ಮತ್ತೆ ಇದರಿಂದ ಮಾಡಲ್ಪಟ್ಟಿವೆ, ಸೋ ಮೆನಿ ಮಾಲಿಕ್ಯೂಲ್ಸ್. ಇಸ್ ಇಟ್ ನಾಟ್? ಹಾಗಾದ್ರೆ ಒಂದು ನೀವು ಸ್ಪಷ್ಟ ಪಟ್ಕೊಳ್ಳಿ, ಏನಂದ್ರೆ ಒಂದು ಜೀವಿ ಕೆಲಸ ಮಾಡ್ಬೇಕು ಅಂದ್ರೆ ಆ ಜೀವಿ ಏನಾಗತ್ತೆ, ಒಂದು ಆರ್ಗನ್ ಸಿಸ್ಟಮ್ ಇರುತ್ತೆ, ಒಂದು ಆರ್ಗನ್ ಇರುತ್ತೆ, ಒಂದು ಆರ್ಗನ್ ಇಂದ ಏನಾಗುತ್ತೆ ಟಿಶ್ಯೂಸ್ ಇರುತ್ತೆ, ಮತ್ತೆ ಟಿಶ್ಯೂಸ್ ನ ಡಿವೈಡ್ ಮಾಡಿದ್ರೆ ಸೆಲ್ ಇರುತ್ತೆ, ಮತ್ತೆ ಸೆಲ್ ಅನ್ನ ಡಿವೈಡ್ ಮಾಡಿದ್ರೆ ಅದರಲ್ಲಿ ಸೆಲ್ ಕಾಂಪೋನೆಂಟ್ಸ್ ಇರುತ್ತೆ, ಮತ್ತೆ ಸೆಲ್ ಕಾಂಪೋನೆಂಟ್ಸ್ ನ ಡಿವೈಡ್ ಮಾಡಿದ್ರೆ ಮಾಲಿಕ್ಯೂಲ್ಸ್ ಇರುತ್ತೆ. ಅಂದ್ರೆ ಪ್ರತಿಯೊಂದು ಜೀವಿಯಲ್ಲಿ ಇವೆಲ್ಲ ಇರ್ತಾವ. ಯಾವುದೇ ಜೀವಿ ಡಿವೈಡ್ ಮಾಡ್ರಿ ನೀವು, ಈಗ ನಮ್ದು ಆರ್ಗನ್ ಸಿಸ್ಟಮ್ ಇದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಬ್ರೀತಿಂಗ್ ಮಾಡ್ತೀನಿ, ಗಾಳಿ ಏನಾಗತ್ತೆ ದೇಹದ ಒಳಗಡೆ ಆಕ್ಸಿಜನ್ ಏನಾಗತ್ತೆ ಶ್ವಾಸಕೋಶಕ್ಕೆ ಹೋಗುತ್ತೆ, ಶ್ವಾಸಕೋಶ ಏನ್ ಮಾಡುತ್ತೆ ಹಾರ್ಟ್ ಅಲ್ಲಿ ಬರ್ತಕ್ಕಂಥ ರಕ್ತನ ಪಂಪ್ ಮಾಡುತ್ತೆ, ರಕ್ತ ಏನ್ ಮಾಡುತ್ತೆ ಆ ಬಂದಂತ ಆಕ್ಸಿಜನ್ ನ ತಗೊಂಡು ಬೇಡವಾದಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮೂಗಿನ ಮೂಲಕ ಹೊರಗೆ ಹಾಕ್ಬಿಡುತ್ತೆ. ದಿಸ್ ಇಸ್ ಆರ್ಗನ್ ಸಿಸ್ಟಮ್. ಅದರಲ್ಲಿ ಒಂದು ಆರ್ಗನ್ ಅನ್ನ ತಗೊಳ್ಳಿ, ಯಾವ್ದನ್ನ ಒಂದು ಆರ್ಗನ್ ತಗೊಳ್ರಿ, ಫಾರ್ ಎಕ್ಸಾಂಪಲ್ ಶ್ವಾಸಕೋಶ ತಗೊಂಡ್ರೆ ದಟ್ ಇಸ್ ದ ಆರ್ಗನ್, ಅದೊಂದು ಅಂಗ. ಆ ಆರ್ಗನ್ ಅಲ್ಲಿ ಸೋ ಮೆನಿ ಟಿಶ್ಯೂಸ್ ವಿ ಹ್ಯಾವ್ ಟು ಸಿ. ನಾವು ಸಾಕಷ್ಟು ರೀತಿ ಅದರೊಳಗಡೆ ಅಂಗಾಂಶಗಳಿದೆ. ಆ ಅಂಗಾಂಶನ ಮತ್ತೆ ಡಿವೈಡ್ ಮಾಡ್ರಿ, ಮತ್ತೆ ಜೂಮ್ ಮಾಡಿ ನೋಡಿದಾಗ ಅದರಲ್ಲಿ ಏನದಾವ ಕೋಶಗಳದಾವ. ಗ್ರೂಪ್ ಆಫ್ ಸೆಲ್ಸ್ ವರ್ಕಿಂಗ್ ಇನ್ ದ ಲಂಗ್ಸ್. ಮತ್ತೆ ಆ ಸೆಲ್ಸ್ ಅನ್ನ ನಾವು ಮತ್ತೆ ಸೆಲ್ಸ್ ಒಳಗಡೆ ಏನಿದೆ ಅಂತ ನೋಡಕ್ ಹೋದ್ರೆ ಅದರಲ್ಲಿ ಕಾಂಪೋನೆಂಟ್ಸ್ ಇದೆ. ಸೋ ಮೆನಿ ಡಿಫರೆಂಟ್ ಕಾಂಪೋನೆಂಟ್ಸ್ ಆರ್ ದೇರ್. ವಾಟ್ ಆರ್ ದೋಸ್? ಮೈಟೋಕಾಂಡ್ರಿ ಇದೆ, ಗಾಲ್ಗೆ ಕಾಂಪ್ಲೆಕ್ಸ್ ಇದೆ, ಆಯ್ತಾ. ಆರ್ಗನಲ್ಸ್ ಏನೇನಿದಾವಲ್ಲ ಎಲ್ಲವೂ, ಮತ್ತೆ ಸೆಲ್ಗೆ ಸೆಲ್ ವಾಲ್ ಅಂತಿದೆ, ನ್ಯೂಕ್ಲಿಯಸ್ ಇದೆ, ಅರ್ಥ ಆಯ್ತಾ, ನ್ಯೂಕ್ಲಿಯಸ್ ಮೆಂಬ್ರೇನ್ ಇದೆ, ಮತ್ತೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನೋಡಿದ್ವಿ, ನೆನಪಿದೆಯಾ? ಗಾಲ್ಗೆ ಕಾಂಪ್ಲೆಕ್ಸ್ ಇದೆ. ಇವೆಲ್ಲವೂ ಕೂಡ ಆರ್ಗನಲ್ಸ್. 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀವಿ ಅಲ್ವಾ? ಇಲ್ಲ ನಾನು 9th ಸ್ಟ್ಯಾಂಡರ್ಡ್ ಮತ್ತೊಂದು ವಿಡಿಯೋ ಮಾಡಿರ್ತೀನಿ, ಆ ಸಂದರ್ಭದಲ್ಲಿ ಮತ್ತೆ ನೀವು ನೋಡ್ಬೋದು, ನಿಮಗೆ ಅದು ಡೌಟ್ ಇತ್ತಂದ್ರೆ. ಸೊ ಅಲ್ಲಿಂದ ಕಾಂಪೋನೆಂಟ್ಸ್ ಅಲ್ಲಿ ಮತ್ತೇನಪ್ಪ ಅಂದ್ರೆ ಮಾಲಿಕ್ಯೂಲ್ಸ್ ಆಗತ್ತೆ. ಮತ್ತೆ ಪ್ರತಿಯೊಂದು ಕಾಂಪೋನೆಂಟ್ಸ್ ಯಾವುದೇ ಇರಲಿ, ಮೈಟೋಕಾಂಡ್ರಿಯಾ ಒಳಗಡೆ ಏನಿದೆ ಜೂಮ್ ಮಾಡಿ ನೋಡ್ತಾನ, ಮೈಟೋಕಾಂಡ್ರಿಯಾ ಎಲ್ಲವೂ ಕೂಡ, ಪ್ರತಿಯೊಂದು ಮೈಟೋಕಾಂಡ್ರಿಯಾ ಅದು ಎದರಿಂದ ಮಾಡಲ್ಪಟ್ಟಿದೆ? ಮಾಲಿಕ್ಯೂಲ್ಸ್, ಅಣುಗಳು. ಅಂದ್ರೆ ಒಂದು ಮೈಂಡ್ ಅಲ್ಲಿ ನೀವು ತಗೊಳ್ಬೇಕು, ನಮ್ಮ ಇಡೀ ದೇಹ ಪ್ರತಿ ಒಂದು ಕಣ ಅಣುಗಳಿಂದ ಮಾಡಲ್ಪಟ್ಟಿದೆ. ನಾವ್ ಎಷ್ಟೋ ಸಲ ಹೇಳಿದ್ವಿ, ಪ್ರತಿಯೊಂದು ಪ್ರಪಂಚದಲ್ಲಿರುವಂತ ಪ್ರತಿಯೊಂದು ವಸ್ತು ಅಣುಗಳಿಂದ ಮಾಡಲ್ಪಟ್ಟಿದೆ. ಓದಿದೀರಾ? ಅಟಾಮ್ಸ್ ಅಂತ ನೋಡ್ತಾ ಇದ್ದೀವಿ, ಕಣಗಳು, ಅಣುಗಳು, ಆ ಅಣುಗಳಿಂದ ಮಾಡಲ್ಪಟ್ಟಿರ್ತದೆ. ಸೊ ಹಾಗಾದ್ರೆ ಒಂದು ನಮಗೆ ಸ್ಪಷ್ಟ ಆಯ್ತು, ಪ್ರತಿ ಜೀವಿ ಈ ತರ ತನ್ನ ದೇಹದ ಒಳಗಡೆಗೆ ಈ ತರ ಕೆಲಸ ನಡೀತಾ ಇರತ್ತೆ. ಇನ್ನ ನಾನು ನಿಮಗೆ ಒಂದು ಪ್ರಶ್ನೆ ಮಾಡಿದೆ, ಏನಂದ್ರೆ ಯಾಕೆ ಜೀವಿಗೆ ಚಲನವಲನೆ ಅಥವಾ ಮೂವ್ಮೆಂಟ್ಸ್ ಅವಶ್ಯಕತೆ ಇದೆ? ವಾಟ್ ಇಸ್ ದ ಇಂಪಾರ್ಟೆಂಟ್? ಯಾಕೆ ಅಂತ ನಾವು ನೋಡ್ತಾ ಹೋಗೋಣ. ನೋಡಿ ಏನ್ ಹೇಳ್ತಾನ, ಬಿಕಾಸ್ ಆಫ್ ದ ಎಫೆಕ್ಟ್ಸ್ ಆಫ್ ದ ಎನ್ವಿರಾನ್ಮೆಂಟ್, ದಿಸ್ ಆರ್ಗನೈಸ್ಡ್ ಆರ್ಡರ್ ನೇಚರ್ ಆಫ್ ದ ಲಿವಿಂಗ್ ಸ್ಟ್ರಕ್ಚರ್ ಇಸ್ ವೆರಿ ಲೈಕ್ಲಿ ಟು ಕೀಪ್ ಬ್ರೇಕಿಂಗ್ ಅಂತ ಹೇಳ್ತಾನೆ. ಪರಿಸರದ ವಿಕಿರಣಗಳಿಂದಾಗಿ ಅಥವಾ ಎನ್ವಿರಾನ್ಮೆಂಟ್ ಇಂದಾಗಿ ಸಂಘಟಿತ ಮತ್ತು ಕ್ರಮಬದ್ಧವಾದ ಸ್ವಭಾವ ಕಾಲಕ್ರಮೇಣ ಆ ಜೀವಿಯಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇರ್ತವೆ. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಜೀವಿ ಒಂದೇ ರೀತಿಯಲ್ಲಿ ಬದುಕೋದಿಲ್ಲ, ಅನೇಕ ರೀತಿಯ ಬದಲಾವಣೆಯನ್ನ ಹೊಂದದೆ. ಆಯ್ತಾ? ಹಾವು ಒಂಥರ ಬದುಕಿದ್ರೆ, ಚೇಳು ಒಂಥರ ಬದುಕ್ತದೆ, ಕಪ್ಪೆ ಒಂಥರ ಬದುಕ್ತದೆ, ನಾಯಿ ಒಂಥರ ಬದುಕ್ತದೆ ಅಲ್ವಾ, ಹಿಮಕರಡಿ ಒಂಥರ ಬರುತ್ತೆ, ಪೆಂಗ್ವಿನ್ ಒಂಥರ ಬದುಕ್ತದೆ. ಆಯಾ ವಾತಾವರಣಕ್ಕೆ ತಕ್ಕಂತೆ ಬದುಕ್ತಾ ಇರ್ತದೆ. ಮೊದಲನೇದು, ಒಂದು ಜೀವಿ ಬದುಕಬೇಕು, ಬೆಳಿಬೇಕು ಅಂತಂದ್ರೆ ಅದ್ರಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ನಾವು ನೋಡ್ಲೇಬೇಕು. ಏನಂದ್ರೆ ಕೆಲವೊಂದ್ಸಲ ಏನಾಗತ್ತೆ, ಜೀವಿಯಲ್ಲಿ ಯಾವುದಾದ್ರೂ ದೇಹದ ಒಳಗಡೆಗೆ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ, ಸೆಲ್ಸ್ ಎಲ್ಲ ಬ್ರೇಕ್ ಡೌನ್ ಆಗ್ತಿರ್ತವೆ, ಸಾಯ್ತಾ ಇರ್ತವೆ, ಮತ್ತೆ ಹುಟ್ಟುತ್ತಾ ಇರ್ತವೆ. ಅವು ಹುಟ್ಟುತ್ತಾ ಇರ್ತವೆ, ಮತ್ತೆ ಅವು ಏನಾಗ್ತಿರ್ತವೆ, ನಮ್ಮ ದೇಹಕ್ಕೆ ಎನರ್ಜಿನ ಕೊಡ್ತಾ ಇರ್ತವೆ, ದೇಹನ ಉಳ್ಸಕ ಟ್ರೈ ಮಾಡ್ತಾವ ಅಷ್ಟೇ. ಸೆಲ್ಸ್ ಕೆಲಸ ಏನಪ್ಪಾ, ವೈ ದೇ ಆರ್ ಮೂವ್ಮೆಂಟ್. ಯಾಕದು ಬೇಕು ಅಂದ್ರೆ, ನನ್ನ ದೇಹ ನನಗೆ ಉಳಿಬೇಕು ಅಂದ್ರೆ ಸೆಲ್ಸ್ ವರ್ಕ್ ಮಾಡಬೇಕು, ಸೆಲ್ಸ್ ಮೂವ್ಮೆಂಟ್ ಮಾಡ್ಲೇಬೇಕು. ಸೆಲ್ಸ್ ಮೂವ್ಮೆಂಟ್ ಮಾಡಿಲ್ಲ ಅಂದ್ರ ಆ ದೇಹ ಉಳಿಯಲ್ಲ, ನೆವರ್. ಇವತ್ತು ನೀವು ಕೂತ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಮ ದೇಹದಲ್ಲಿ ಕೋಟಿ ಸೆಲ್ಸ್ ಗಳು ವರ್ಕ್ ಮಾಡ್ತಾ ಇದಾವೆ. ಅದರ ಮೂವ್ಮೆಂಟ್ ಆಗಿಲ್ಲ ಅಂದ್ರೆ ನಾವ್ ಯಾರು ಬದುಕೋದಕ್ಕಾಗೋದಿಲ್ಲ. ಪ್ರತಿಯೊಂದು ಜೀವಿ ಮೂವ್ಮೆಂಟ್ ಮಾಡಿಲ್ಲ ಅಂದ್ರೆ ಏನು ಆಗಲ್ಲ. ಯಾಕೆಂದ್ರೆ ಎಷ್ಟೋ ಜೀವಿಗಳು ಏನಾಗ್ತಿರ್ತಾವ, ಬ್ರೇಕ್ ಡೌನ್ ಆಗ್ತಾ ಇರ್ತಾವ ಸೆಲ್ಸ್ ಗಳು. ಅಷ್ಟೇ ಇಲ್ಲ, ಇನ್ ಆರ್ಡರ್ ಬ್ರೇಕ್ ಡೌನ್ ದ ಆರ್ಗನಿಸಮ್ ವಿಲ್ ನೋ ಲಾಂಗರ್ ಬಿ ಅಲೈವ್.
ಅಥವಾ ಆ ಜೀವಿಗಳು ಕಂಟಿನ್ಯೂ ಆಗಿ ಬ್ರೇಕ್ ಡೌನ್ ಆಗ್ತಾ ಇತ್ತು, ಸತ್ತೋಗ್ತಿತ್ತು ಅಂದ್ರೆ ಆ ಜೀವಿ ಉಳಿಯಲ್ಲ. ವಾಟ್ ಐ ಸೇ, ನಾಳೆ ಏನ್ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ? ಆ ಜೀವಿ ಒಳಗಡೆ, ದೇಹದ ಒಳಗಡೆಗೆ ಆ ಜೀವಿ ಕೆಲಸ ಮಾಡಬೇಕು, ಕೆಲಸ ಮಾಡಿಲ್ಲ ಅಂದ್ರೆ ಆ ಜೀವಿ ಉಳಿಯಲ್ಲ. ಸೊ ಲಿವಿಂಗ್ ಕ್ರಿಯೇಚರ್ಸ್ ಮಸ್ಟ್ ಕೀಪ್ ರಿಪೇರಿಂಗ್ ಅಂಡ್ ಮೇಂಟೈನಿಂಗ್ ದೇರ್ ಸ್ಟ್ರಕ್ಚರ್. ಆದ್ದರಿಂದ ಜೀವಿಗಳು ತಮ್ಮ ನಿರಂತರವಾದ ಕೆಲಸವನ್ನ ಮಾಡಲೇಬೇಕು. ವಾಟ್ ಇಸ್ ದಟ್? ದಟ್ ಈಸ್ ಮೂವ್ಮೆಂಟ್. ನಿರಂತರ ಕೆಲಸ ಮಾಡ್ಬೇಕದು. ತನ್ನ ದುರಸ್ತಿಯನ್ನ, ತನ್ನ ಬ್ರೇಕ್ ಡೌನ್ ಅನ್ನ, ತನ್ನ ರಿಪೇರ್ ಅನ್ನ, ತನ್ನ ಡೆವಲಪ್ಮೆಂಟ್ ನ, ಕೇವಲ ಬ್ರೇಕ್ ಡೌನ್ ಅಲ್ಲ, ಡೆವಲಪ್ಮೆಂಟ್, ರಿಪೇರು, ಬ್ರೇಕ್ ಡೌನ್, ನ್ಯೂ ಬರ್ತ್ ಸೆಲ್ಸ್, ಎಲ್ಲದಕ್ಕೆ ಕಾರಣ ಬೇಕು, ಅದು ಮೂವ್ಮೆಂಟ್ ಆಗ್ಲೇಬೇಕು. ಪ್ರತಿ ಸೆಲ್ಸ್ ಈ ಕೆಲಸ ಮಾಡ್ಲೇಬೇಕು. ನೋಡಿ ಇಲ್ಲಿ, ರಿಪೇರ್ ಇರ್ಲಿ, ಮೇಂಟೆನೆನ್ಸ್ ಇರ್ಲಿ. ಈಗ ಒಂದು ಎಕ್ಸಾಂಪಲ್, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ನಾವು ಏನೋ ಮಗು ಬೈ ಚಾನ್ಸ್ ಆಗಿ ಒಂದು ಬ್ಲೇಡ್ ಹಾಕಿ ಕಟ್ ಮಾಡ್ಕೊಂಡ್ಬಿಟ್ಟ ಅಂತ ಅನ್ಕೊಳ್ಳೋ, ಮಾಡ್ಬಿಟ್ಟ, ಇಲ್ಲಿ ಕಟ್ ಮಾಡ್ಬಿಟ್ಟ. ಕಟ್ ಆದ್ಕೊಳ್ಳೆ ಬ್ಲಡ್ ಬ್ಲೀಡಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಬ್ಲಡ್ ಬ್ಲೀಡಿಂಗ್ ಆದ ತಕ್ಷಣ ಬ್ಲಡ್ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗ್ಲಿಲ್ಲಪ್ಪ ಅಂತ ಅನ್ಕೊಳ್ಳೋಣ. ಒಂದು ಎಕ್ಸಾಂಪಲ್, ನಾವೊಂದು ಪ್ಲಾಸ್ಟಿಕ್ ಚೀಲಲ್ಲಿ ನೀರ್ ಹಾಕಿದೀನಿ ಅಂತ ಅನ್ಕೊಳ್ಳಿ. ಪ್ಲಾಸ್ಟಿಕ್ ಚೀಲದಲ್ಲಿ ನೀರು ತುಂಬಿದೀನಿ, ರಕ್ತ ಅಂತ ಅನ್ಕೊಳ್ಳಿ. ಆ ಪ್ಲಾಸ್ಟಿಕ್ ಚೀಲಿಗೆ ಒಂದು ಸಣ್ಣ ಹೋಲ್ ಹಾಕ್ತೀನಿ, ಅದು ನಿಲ್ಲುತ್ತಾ? ಖಾಲಿ ಆಗತನ ಹೋಗ್ತಾ ಇರ್ತದೆ. ಒಂದು ವೇಳೆ ಕಟ್ಟಾಗಿದ್ದ ರಕ್ತ ಖಾಲಿ ಆಗತನ ಹೋದ್ರೆ ಏನಾಗುತ್ತೆ? ಎಸ್, ದಟ್ ಈಸ್ ಐ ಸೇ. ಅದಕ್ಕೆ ಅಲ್ಲಿ ಸೆಲ್ಸ್ ಏನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು ಏಕ್ದಮ್. ಓ, ಇಲ್ಲಿ ಬಾಡಿ ಆಟೋಮೆಟಿಕ್ ಆಗಿ ಕಟ್ ಆಗಿದೆ, ನಾನು ಅದನ್ನ ಸ್ಟಾಪ್ ಮಾಡ್ಬೇಕು. ಆಟೋಮೆಟಿಕ್ ಆಗಿ ಏನ್ ಮಾಡ್ತವೆ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ಲೇಟ್ಲೆಟ್ಸ್ ಏನಿದಾವಲ್ಲ, ಆ ಪ್ಲೇಟ್ಲೆಟ್ಸ್ ಬ್ಲಡ್ ಅನ್ನ ಕ್ಲಾಟ್ ಮಾಡಕ್ಕೆ ಕೆಲಾಡ್ತಾವ. ವೇಗವಾಗಿ ಅಲ್ಲಿ ಜಾಲ ತರ ಎಣಿತಾವ. ಯಾವ ಭಾಗದಲ್ಲಿ ಕಟ್ ಆಗಿದೆ ಬ್ಲಡ್ ಹೋಗೋದಂತ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾವೆ ಎಲ್ಲ ಸೆಲ್ಸ್. ಯಾಕಂದ್ರೆ ಇಲ್ಲಿ ಬ್ರೇಕ್ ಡೌನ್ ಆಗಿದೆ. ಆ ಬ್ರೇಕ್ ಡೌನ್ ನ ತಡಿಬೇಕೀಗ. ತಡೆದು ಏನ್ ಮಾಡುತ್ತೆ? ಸ್ವಲ್ಪ ಹೊತ್ತಿನಲ್ಲಿ ಆ ಭಾಗ ಎಲ್ಲಿ ಕಟ್ ಆಗಿದೆಯಲ್ಲ, ಆ ಭಾಗನ ಎಳೆದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೇಗ ಒಂದು ಜಾಲರಿ ತರ ಎಳೆದು ಆ ಬ್ಲಡ್ ಅನ್ನ ಸ್ಟಾಪ್ ಮಾಡುತ್ತೆ. ನಮ್ಮ ದೇಹದಲ್ಲಿ 4 ರಿಂದ 6 ಲೀಟರ್ ಬ್ಲಡ್ ಇರುತ್ತೆ, ಗೊತ್ತಾ? ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಹೋಲ್ ಆಯ್ತಪ್ಪ, ಈ ಕಾಲಾಗ ಎಲ್ಲೋ ಒಂದ್ ಕಡೆ ಹೋಲ್ ಆಯ್ತು ಅಂದ್ರೆ ಎಲ್ಲ ರಕ್ತ ಹರಿದೋಗುತ್ತಾ? ಖಂಡಿತ ಇಲ್ಲ. ಅದಕ್ಕಾಗಿ ನಮ್ಮ ದೇಹದಲ್ಲಿ ಈ ಕೆಲಸಗಳು ನಡಿಬೇಕು. ಅದಕ್ಕೆ ಹೇಳ್ತಾ ಇರೋದು, ದ ರಿಪೇರ್ ಅಂಡ್ ದ ಮೇಂಟೆನೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅನಿಮಲ್ ಬಾಡಿ. ಇಲ್ಲ ಅಂದ್ರೆ ಆ ಬಾಡಿ ಉಳಿಯಲ್ಲ. ಅಂಡ್ ಸಿನ್ಸ್ ಆಲ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್ ಅಂಡ್ ದೇ ಮಸ್ಟ್ ಮೂವ್ ಮಾಲಿಕ್ಯೂಲ್ಸ್ ಅರೌಂಡ್ ಆಲ್ ದ ಟೈಮ್. ಇದಕ್ಕೆಲ್ಲ ಏನ್ ಬೇಕು ಗೊತ್ತಾ? ಎಲ್ಲಾ ಅಣುಗಳು ಕೆಲಸ ಮಾಡ್ತಾ ಇರಬೇಕು. ಆ ಅಣುಗಳು ಎಲ್ಲಿದ್ದಾವೆ? ಜೀವಕೋಶದ ಒಳಗಡೆ ಇದಾವೆ. ಆ ಜೀವಕೋಶ ಕೆಲಸ ಮಾಡಬೇಕು. ಆ ಅಣುಗಳು ಚಲನೆ ಆಗ್ತಾ ಇದ್ರೆ ಮಾತ್ರ ಜೀವಕೋಶ ಜೀವಂತವಾಗಿ ಕೆಲಸ ಮಾಡುತ್ತೆ. ಜೀವಕೋಶ ಎಲ್ಲಿವರೆಗೆ ಜೀವಂತವಾಗಿ ಕೆಲಸ ಮಾಡುತ್ತೆ ಅಲ್ಲಿವರೆಗೆ ಜೀವಿ ಬದುಕಿರುತ್ತೆ. ಯಾವಾಗ ಮನುಷ್ಯ ಸತ್ತೋಗಿದ್ದಾನೆ ಅಂತ ಅನಿಸ್ತದೋ ಇವ್ ಯಾವ ಕೆಲಸ ಇರಲ್ಲ, ಎಲ್ಲ ಬಂದಾಗಿರ್ತಾವ. ಎಲ್ಲ ಕೆಲಸ ಬಂದಾಗಿದ್ದಕ್ಕೆ ಮನುಷ್ಯ ಸತ್ತೋಗಿರ್ತಾನೆ. ವಿದಿನ್ 2 days ಬಾಡಿ ಏನಾಗತ್ತೆ? ಸ್ಮೆಲ್ ಬರಕ್ ಸ್ಟಾರ್ಟ್ ಆಗತ್ತ. ನಾ ಹೇಳೋದು ಅರ್ಥ ಆಗ್ತಿದೆ ಪಾಠ ನಿಮ್ಗೆ? ಸೊ ಹಾಗಾಗಿ ಒಂದು ಜೀವಿ ಬದುಕಬೇಕು ಅಂತಂದ್ರೆ ಇದೆಲ್ಲ ಬೇಕೇ ಬೇಕು. ಆ ಜೀವಿ ಮೂವ್ಮೆಂಟ್ ಆಗ್ಲೇಬೇಕು. ಆ ಜೀವಿ ಮೂವ್ಮೆಂಟ್ ಆಗ್ಲಿಲ್ಲಪ್ಪ ಅಂದ್ರೆ, ಆ ಜೀವಿಯಲ್ಲಿ ಯಾವುದೇ ಚಲನೆ ಇಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಹಾಗಾದ್ರೆ ಒಂದು ನಮ್ಗೆ ಸ್ಪಷ್ಟ ಆಯ್ತು, ಒಂದು ಜೀವಿಗೆ ಏನ್ ಬೇಕು? ಫಸ್ಟ್ ಆಹಾರ ಬೇಕು. ಆಹಾರ ಏನಾಗತ್ತೆ? ಶಕ್ತಿ ಕನ್ವರ್ಟ್ ಆಗತ್ತೆ. ನಾನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಲ್ಲ? ಒಂದು ಜೀವಿಗೆ ಆಹಾರ ಬೇಕು. ಯಾಕಂದ್ರೆ ಎಲ್ಲಾ ಜೀವಿಗಳಿಗೂ ಆಹಾರನ ತಾನೇ ಉತ್ಪತ್ತಿ ಮಾಡ್ಕೊಳಕ್ ಆಗಲ್ಲ. ಈಗ ಸಸ್ಯಗಳೇನ್ ಮಾಡ್ತವೆ? ತಮ್ಮ ಆಹಾರವನ್ನ ತಾವೇ ಉತ್ಪತ್ತಿ ಮಾಡ್ಕೊಳ್ತವೆ. ಅದನ್ನ ನಾವೇನ್ ಕರಿತೀವಿ? ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಮೆಥಡ್ ಅಂತ ಕರಿತೀವಿ. ಆದ್ರೆ ನಮ್ಮ ಆಹಾರ ನಾವೇ ತಗೊಳಕ್ಕಾಗಲ್ಲ. ಇನ್ನು ಅಮೀಬಾ, ಪ್ಯಾರಾಬಿಸಿಮ್, ಯೂಗ್ಲಿನ್ ಅಂತ ಜೀವಿಗಳೇನ್ ಮಾಡ್ತಾವೆ ಹೇಳಿ? ಹೊರಗಡೆ ಇರ್ತಕ್ಕಂತ ವಾತಾವರಣಕ್ಕೆ ಡೈರೆಕ್ಟ್ ಅಟ್ಯಾಚ್ ಅದಾವ. ಹೊರಗಡೆ ವಾತಾವರಣಕ್ಕೆ ಡೈರೆಕ್ಟ್ ಅಟ್ಯಾಚ್ ಇರೋದ್ರಿಂದಾಗಿ ಅವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಈ ರೀತಿಯ ಅಂಗಗಳ ರಚನೆ ಅವಶ್ಯಕತೆ ಇಲ್ಲ. ಒಂದೇ ಒಂದು ಏಕಕೋಶ ಸಿಂಗಲ್ ಸೆಲ್ಸ್ ಏನ್ ಮಾಡುತ್ತೆ? ಅದು ಜೀವನ ಮಾಡುತ್ತೆ. ವಿ ಆರ್ ಮಲ್ಟಿ ಸೆಲ್ಯುಲರ್ ಆನಿಮಲ್ಸ್, ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ನಾವು ನಮ್ಮ ದೇಹ ಆಹಾರ ಇಂಟೇಕ್ ಮಾಡೋದು ಬೇರೆ, ಅದನ್ನ ಡಿವೈಡ್ ಮಾಡೋದು ಬೇಡ, ಅದನ್ನ ಶಕ್ತಿಯ ಕನ್ವರ್ಟ್ ಮಾಡೋದು ಬೇರೆ, ಮತ್ತೆ ಅದನ್ನ ಸಪ್ಲೈ ಮಾಡೋದು ಬೇರೆ. ಈ ತರ ಬೇಕಲ್ವಾ? ಅದಕ್ಕಾಗಿ ಇಡೀ ಜೀವಕ್ರಿಯೆಗಳು 4 ಕಾಂಪೊನೆಂಟ್ಸ್ ಮೇಲೆ ನಿಂತಿದೆ. 4 ಕಾಂಪೊನೆಂಟ್ಸ್ ಪ್ರಮುಖವಾಗಿರುವಂತಹ ಅಂಶಗಳು ಅಂತ ಕರಿತೀವಿ. 4 ಇಂಪಾರ್ಟೆಂಟ್ ಅಂಶಗಳು ಏನೇನದು? ನಾನು ಈಗ ಆಲ್ರೆಡಿ ಹೇಳಿದೀನಿ.
ವಾಟ್ ಆರ್ ದ ಮೇಂಟೆನೆನ್ಸ್ ಪ್ರೋಸೆಸ್ ಇನ್ ದ ಲಿವಿಂಗ್ ಆರ್ಗನಿಸಮ್? ಲಿವಿಂಗ್ ಆರ್ಗನಿಸಮ್ ಅಲ್ಲಿ ಹೇಗೆ ಮೇಂಟೆನೆನ್ಸ್ ಮಾಡುತ್ತೆ? ಮೊದಲನೇದು ನ್ಯೂಟ್ರಿಷನ್, ಆಹಾರ ತಗೊಳ್ಳಬೇಕದು. ಮೇಂಟೈನ್ ಮಾಡ್ಬೇಕಂದ್ರೆ ಏನ್ ಬೇಕು? ಶಕ್ತಿ ಬೇಕಲ್ಲ. ಇದಕ್ ಶಕ್ತಿ ಇಲ್ಲ ಹೆಂಗ್ ಮೇಂಟೈನ್ ಮಾಡುತ್ತೆ ಅದು? ಇಸ್ ಇಟ್ ನಾಟ್? ಪೋಷಣೆ. ಪೋಷಣೆ ನೋಡಿ, ಫುಡ್ ಬೇರೆ, ನ್ಯೂಟ್ರಿಷನ್ ಬೇರೆ. ವೆನ್ ವಿ ವೆನ್ ವಿ intake a food and to convert and use as convert into energy, the food into convert into what? ಎನರ್ಜಿ. ತೆಗೆದುಕೊಳ್ಳುವ ಆಹಾರ ಎನರ್ಜಿ ಕನ್ವರ್ಟ್ ಆಗುತ್ತಲ್ಲ, ಅದು ನ್ಯೂಟ್ರಿಷನ್, ಬರೇ ಫುಡ್ ಅಲ್ಲ. ರೈಟಾ? ಇದು ಫಸ್ಟ್. ಎರಡನೇದು, ಅದು ಎನರ್ಜಿ ಕನ್ವರ್ಟ್ ಆಗ್ಬೇಕಂದ್ರೆ ಏನ್ ಬೇಕು? ಶಕ್ತಿ ಬೇಕು ಅಲ್ವಾ? ಅದು ಫುಡ್ ಈಗ ಎನರ್ಜಿ ಕನ್ವರ್ಟ್ ಆಗ್ಬೇಕಲ್ಲ. ಎನರ್ಜಿ ಕನ್ವರ್ಟ್ ಮಾಡೋ ಕೆಲಸ ಯಾವ್ದು ಮಾಡ್ತಾ? ರೆಸ್ಪಿರೇಷನ್ ಮಾಡುತ್ತೆ. ದೇಹದ ಹೊರಗಡೆಯಿಂದ ಬರ್ತಕ್ಕಂತ ಆಕ್ಸಿಜನ್ ಏನ್ ಮಾಡುತ್ತೆ? ಆ ಆಕ್ಸಿಜನ್ ಏನ್ ಮಾಡುತ್ತೆ ಗೊತ್ತಾ? ಆಹಾರನ ಬ್ರೇಕ್ ಡೌನ್ ಮಾಡುತ್ತೆ, ಫುಡ್ ಅನ್ನ ಹೊಡಿತದೆ, ಒಡೆದು ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಈಗ ಶಕ್ತಿಯನ್ನು ಕನ್ವರ್ಟ್ ಆಯ್ತು, ಅದನ್ನ ದೇಹದ ಎಲ್ಲಾ ಭಾಗಕ್ಕೆ ಶಕ್ತಿ ಸಪ್ಲೈ ಮಾಡ್ಬೇಕಲ್ಲ. ವೈ? ಹೌ? ಹೇಗೆ? ಅದಕ್ಕೆ ಸಪ್ಲೈ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಮೆಥಡ್ ಬೇಕು. ಆ ಟ್ರಾನ್ಸ್ಪೋರ್ಟ್ ಯಾವ್ದು ಕೆಲಸ? ನೋಡಿದ್ರೆ ಒಂದಕ್ಕೊಂದು ಹೆಂಗ ಲಿಂಕ್ ಚೈನ್ ಇದೆ, ಅದಕ್ಕೆ ಜೀವ ಕ್ರಿಯೆಗಳು ಅಂತ ಹೇಳಿರೋದು. ಒಂದು ಯಾವ್ದನ್ನ ಫೇಲ್ಯೂರ್ ಆಗಿಬಿಡುತ್ತೆ ಅಂತ ಅನ್ಕೊಳ್ಳಿ, ದೇಹ ಉಳಿಯಲ್ಲ. ಲಂಗ್ಸ್ ಫೇಲ್ಯೂರ್ ಆದ್ರೆ ಉಳಿಯಲ್ಲ, ಹಾರ್ಟ್ ಫೇಲ್ಯೂರ್ ಆದ್ರೆ ಉಳಿಯಲ್ಲ. ಹೌದಾ? ಈಗ ಆ ಸಪ್ಲೈ ಏನೋ ಆಗಿದೆ, ದೇಹದಲ್ಲಿ ಇರ್ತಕ್ಕಂತ ಎಷ್ಟೋ ಪದಾರ್ಥಗಳು ನಮಗೆ ಬೇಡವಾದದ್ದು ಕೂಡ ಸೇರ್ತದ. ಆಹಾರ ಇಂಟೇಕ್ ಮಾಡುತ್ತೆ, ಎನರ್ಜಿ ಕನ್ವರ್ಟ್ ಆಯ್ತು, ಎಲ್ಲ ಕಡೆ ಸಪ್ಲೈ ಆಯ್ತು. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಗೊತ್ತಾ? ಅದರಲ್ಲಿ ಎಷ್ಟೋ ನಮಗೆ ಬೇಡವಾದ ವಸ್ತುಗಳು ಹೊರಗಡೆ ಬರ್ತದೆ. ಅದನ್ನ ಹೊರಗಾಕ ಕೆಲಸ ಮಾಡ್ಬೇಕಲ್ಲ ಮತ್ತೆ ದೇಹದಿಂದ. ಯಾಕಂದ್ರೆ ಒಳ್ಳಿ ಎಷ್ಟು ಹಾರ್ಮ್ಫುಲ್ ಇರುತ್ತೆ ದೇಹದ ಒಳಗಡೆ ಇರ್ತಕ್ಕಂತ ಕೆಲವೊಂದು ಪದಾರ್ಥಗಳಂದ್ರೆ ಒಳ್ಳಿ ದೇಹನೇ ಕೊಲಾಪ್ಸ್ ಮಾಡ್ಬಿಡುತ್ತ. ಅಂತ ಆಹಾರ ನಮಗ್ ಬೇಡ, ಅದು ತ್ಯಾಜ್ಯ ಪದಾರ್ಥ. ದೇ ಆರ್ ದ ವೇಸ್ಟ್ ಪ್ರಾಡಕ್ಟ್. ಆ ವೇಸ್ಟ್ ಪ್ರಾಡಕ್ಟ್ ಇಟ್ಕೊಂಡು ಏನ್ ಮಾಡ್ತಿದ್ದೆ ದೇಹಕ್ಕ? ಹೊರಗಾಕಕ್ ಬೇಕು, ಹೊರಗಾಕ ಕೆಲಸ ನಡೀತೈತಿ. ಇಷ್ಟೆಲ್ಲ ಆದ್ರೆ ಮಾತ್ರ ಏನಾಗತ್ತೆ? ಬೆಳವಣಿಗೆ ಆಗತ್ತೆ. ಇನ್ನು ರಿಪೇರ್ ಅಂಡ್ ಮೇಂಟೆನೆನ್ಸ್ ಬರೀ ಇಷ್ಟೇ ಆಗತ್ತಾ? ಎಷ್ಟೋ ಸಲ ನಮ್ಮ ದೇಹ ಏನೋ ಕಟ್ ಆಗತ್ತೆ, ಏನೋ ಆಗತ್ತೆ, ಎಷ್ಟೋ ಸೆಲ್ಸ್ ಆಯ್ತವೆ. ನೋಡಿ, ರಿಪೇರ್ ನಡೆಸಿ ನೋಡ್ಬತ್ತಿಲ್ಲಿ ಅಲ್ವಾ? ರಿಪೇರ್ ಆಗ್ಬೇಕಲ್ಲ, ದೇಹದ ಒಳಗಡೆ ರಿಪೇರ್ ಆಗ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ರೋಗ ಬಂತು ನಮಗೆ, ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಯಾವ್ದೋ ಒಂದು ರೋಗ ಬಂತು, ಅದನ್ನ ಮತ್ತೆ ರೆಡಿ ಆಗ್ಬೇಕಲ್ಲ. ರೆಡಿ ಆಗೋದಕ್ಕೆ ಕೆಲಸ ನಡಿಬೇಕಲ್ಲ. ಇದು ನಾರ್ಮಲ್ ಇದು. ಇನ್ನು ನಮ್ಮ ದೇಹದಲ್ಲಿ ಮೇಂಟೆನೆನ್ಸ್ ಆಗ್ಬೇಕಲ್ಲ, ದೇಹ ಬಾಡಿ ಮೇಂಟೆನೆನ್ಸ್ ಮಾಡ್ಬೇಕಲ್ಲ, ಅದಕ್ಕ ಇನ್ನು ರೀಪ್ರೊಡಕ್ಷನ್ ಆಗ್ಬೇಕಲ್ಲ, ಅಂಡ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಇವೆಲ್ಲ ಕೆಲಸಗಳು ನಡಿಲೇಬೇಕು. ಇವೆಲ್ಲ ಕೆಲಸಗಳು ನಡೆಯೋದಕ್ಕೆ ಮೂವ್ಮೆಂಟ್ಸ್ ಬೇಕು, ಅದರ್ವೈಸ್ ವೇಸ್ಟ್. ಆ ಜೀವಿ ಇರಲ್ಲ. ಇವೆಲ್ಲ ಕೆಲಸಗಳು ನಡೆದ್ರೆ ಮಾತ್ರ ಆ ಜೀವಿಯಲ್ಲಿ ಮೂವ್ಮೆಂಟ್ಸ್ ಅಲ್ಲಿ ಇದ್ರೆ ಮಾತ್ರ ಆ ಜೀವಿ ಬದುಕಿರೋದಕ್ಕೆ ಸಾಧ್ಯತೆ ಇದೆ. ಐ ಥಿಂಕ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಸ್ವಲ್ಪ ನಾವು ಜಸ್ಟ್ ಐಡಿಯಾ ತಗೋಣ. ಈಗ ತಾನೇ ಹೇಳಿದೆ ನಾನು, ದ ಆಕ್ಟಿವಿಟಿ ಮೇಂಟೈನ್ ದ ಆಕ್ಟಿವ್ ಮೇಂಟೈನ್ಸ್ ವೈಟ್ ಸೆಟ್ಟಿಂಗ್. ನೋಡಿ, ಮನುಷ್ಯ ಸುಮ್ಮನೆ ಕುತ್ಕೊಂಡಿದ್ದಾನಂತಂದ್ರು ಕೂಡ ಅವನೇನಾಗಿರ್ತಾನೆ? ತನ್ನ ದೇಹದಲ್ಲಿ ಆಕ್ಟಿವ್ ಪ್ರೊಸೆಸ್ ನಡೀತಾ ಇರುತ್ತೆ, ಉಸಿರಾಡ್ತಾ ಇರ್ತಾನೆ, ಹಾರ್ಟ್ ಬೀಟ್ ಕೆಲಸ ಮಾಡ್ತಾ ಇರತ್ತೆ, ಅವ್ನು ತಿಂದಿರೋ ಆಹಾರ ಡೈಜೆಷನ್ ಆಗ್ತಾ ಇರತ್ತೆ. ಅವ್ನು ನೀವು ಸುಮ್ಮನೆ ಕುತ್ಕೊಂಡು ಪಾಠ ಕೇಳ್ತಾ ಇದ್ರಿ, ಅಂದ್ರೆ ನಿಮ್ಮ ದೇಹದ ಒಳಗಡೆ ಏನ್ ನಡೀತಾ ಇದೆ ಕೆಲಸ? ಏನ್ ಕೆಲಸ ನಡೀತಾ ಇದೆ ಹೇಳಿ ನೋಡೋಣ. ಏನೇನ್ ಕೆಲಸ ನಡೀತಿರ್ಬೋದು? ಹಾರ್ಟ್ ಬೀಟ್ ಕೆಲಸ ಮಾಡ್ತಾ ಇದೆ, ಬ್ರೀತಿಂಗ್ ಮಾಡ್ತಾ ಇದೆ, ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇದೆ, ಎನರ್ಜಿ ಪ್ರೊಡಕ್ಷನ್ ಆಗ್ತಾ ಇದೆ. ಆಮೇಲೆ ಸೆಲ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಸೆಲ್ ಆಕ್ಟಿವ್ ಆಗಿ ಕೆಲಸ ಮಾಡಿಲ್ಲ ನಿದ್ದೆ ಬರುತ್ತೆ. ನಿದ್ದೆ ಬರೋ ಸೆಲ್ಸ್ ಕೆಲಸ ಮಾಡ್ತಿರ್ತಾವ ಅವಾಗ, ಹೌದಿಲ್ಲ? ಸೆಲ್ಸ್ ಆಕ್ಟಿವ್ ಸೆಲ್ಸ್ ಕೆಲಸ ಮಾಡ್ಬೇಕು. ಓ ಸರ್ ಏನ್ ಹೇಳ್ತಾ ಇದಾರೆ, ಹೊಸದ್ ಏನೋ ಹೇಳ್ತಾ ಇದಾರೆ. ಮೋಸ್ಟ್ಲಿ ಈ ವಿಷಯನೇ ಕೇಳಿರ್ಲಿಲ್ಲ ನಾವು. ಒಬ್ಬ ದೇಹದ ಒಳಗಡೆ ಇಂತ ಅದ್ಭುತ ಕೆಲಸ ನಡೀತಾ ಇದೆಯಾ? ನಿಜವಾಗ್ಲೂ ಭಗವಂತನ ಸೃಷ್ಟಿ ಅದ್ಭುತ ಅಂತ ಹೇಳ್ತೀವಿ ನಾವು. ಈ ಪ್ರಕೃತಿ ನಮಗೆ ಏನ್ ಕೊಟ್ಟಿದೆ, ಇದನ್ನ ಕಂಡು ಹಿಡಿದ ಮೇಲೆ ನಮ್ಗೆ ಅನಿಸ್ತದ, ಅವ ಇಷ್ಟು ಅದ್ಭುತವಾಗಿ ನಮ್ಮ ದೇಹದಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ಕೆಲಸ ನಡೀತಾ ಇದೆ ಸರ್. ಇಟ್ಸ್ ರಿಯಲಿ ವಂಡರ್. ಆಯ್ತಾ? ಬಯಾಲಜಿ ಸಬ್ಜೆಕ್ಟ್ ಹಿಂಗಿದೆ. ಬಯಾಲಜಿ ಸಬ್ಜೆಕ್ಟ್ ಓದ್ತಾ ಇದ್ರೆ ನಮಗೆ ಆಶ್ಚರ್ಯ ಅನಿಸ್ತದ, ಇದು ರಿಯಲಿ ಈ ತರ ನಡೀತಾ ಇದೆ ನಮ್ಮ ದೇಹದ ಒಳಗಡೆಗೆ. ಎಸ್,
ಇವೆಲ್ಲವೂ ಕೆಲಸ ನಡೀತಾ ಇದೆ. ನೀ ಮಲಗಿರು, ಎಚ್ಚರಿರು, ನಿನ್ನ ಕೇಳಲ್ಲ. ಹೆಂಗಪ್ಪ ಮತ್ತೆ ಉಸಿರಾಡಲೇ ಬೇಡ ಅಂತ ಕಪ್ತಾನ? ಇಲ್ಲ. ಮತ್ತೆ ಹೆಂಗ ತಿಂದಿದ್ದ ಅರಸಲೇ ಬೇಡ? ನೋ ನೋ ಚಾನ್ಸ್. ಅದೇನು ಕೇಳೋ ಅವಶ್ಯಕತೆನೇ ಇಲ್ಲ. ತಿಂದಿಲ್ಲ, ಮುಗೀತಿ. ತಿಂದ ಕೂಡಲೇ ಕೆಲಸ ಸ್ಟಾರ್ಟ್. ಅದು ಏನ್ ಮಾಡುತ್ತೆ ಗೊತ್ತಾ? ವಿಚಿತ್ರ. ನಾನು ಇದು ಆ ಪಾಠ ಇದು ಬಂದಾಗ ಟಾಪಿಕ್ ಬಂದಾಗ ಹೇಳ್ತೀನಿ. ಎಷ್ಟು ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಬ್ರೇನ್ ಕೂಡ ಬಾರಿ ಅದ್ಭುತವಾಗಿ ಇವನ್ನೆಲ್ಲ ಮೇಂಟೈನ್ ಮಾಡೋದು ರಾಜ ನೋಡು, ಬ್ರೇನ್. ಈ ನಮ್ಮ ದೇಹದಲ್ಲಿ ಏನ್ ಬ್ರೇನ್ ಇರುತ್ತಲ್ಲ, ಇದೆಲ್ಲಾನ ಮೇಂಟೈನ್ ಮಾಡಕತ್ತದ. ಅದ್ರದ್ದು ಎಷ್ಟು ಕೆಲಸ ಎಲ್ಲವನ್ನ ಮೇಂಟೈನ್ ಮಾಡ್ತಾ ಇದೆ. ದುರಸ್ತಿ ಮಾಡ್ತಾ ಇದೆ, ರಿಪೇರ್ ಮಾಡ್ತಾ ಇದೆ, ಹೊಸ ಸೆಲ್ಸ್ ಹುಟ್ಟುತ್ತಾ ಇದೆ, ಎಷ್ಟೋ ಸೆಲ್ಗಳು ಸಾಯ್ತಾ ಇದೆ, ಅಷ್ಟು ಸೆಲ್ಗಳನ್ನ ಹೊರಗೆ ಹಾಕ್ತಾ ಇದೆ, ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾ ಇದೆ, ಗಾಳಿ ಒಳಗೆ ತೋತಾ ಇದೆ, ಫುಡ್ ನ ಎನರ್ಜಿ ಕನ್ವರ್ಟ್ ಮಾಡ್ತಾ ಇದೆ. ಎಲ್ಲದಕ್ಕೂ ಆರ್ಡರ್ ಅದೇ ಕೊಡ್ಬೇಕು, ಡಿಸಿಷನ್ ಅದೇ ತಗೋಬೇಕು. ಮತ್ತಿಷ್ಟೆಲ್ಲಾ ಕೆಲಸ ಒಳಗೆ ನಡೀತಿರ್ತಾ ನೀವಂತೀರ, ಸರ್ ಓದಿದ್ ನೆನಪಿಡವಲ್ ಸರ್. ನೆನಪಿಡೋಲ್ ನಿಮ್ದೊಂದೇ ಕೆಲಸನ? ಅದಕ್ಕ ಓದಿದ್ ನೆನಪಿಟ್ಕೊಳ್ಳೋದು ಒಂದೇ ಕೆಲಸ ಬ್ರೇನಿಗೆ? ಅರೆ, ಲಕ್ಷಾಂತರ ಕೆಲಸ ಮಾಡಕತ್ತೈತ ಅದು. ಬರೀ ನೀನ್ ನೆನಪಿಟ್ಕೊಳ್ಳೋದು ಒಂದೇ ಮಾಡಿ ಉಳಿದೆಲ್ಲ ಬಂದ್ ಮಾಡಿದ್ರ ಏನಾಗ್ಬೋದು ಕತಿ? ಹೌದಿಲ್ಲ? ನೀವ್ ಅನ್ಕೊಂಡಿರ್ತೀರಿ, ಸರ್ ನಮ್ಗೆ ಏನ್ ಓದಿದ್ ನೆನಪಿಡೋಲ್ಲ ಸರ್, ತಲೆಗೆ ಎಷ್ಟು ಓದ್ತೀವಿ ಸರ್ ಅದು ನೆನಪಿಡೋದಿಲ್ಲ. ಯಾಕಂದ್ರೆ ನೆನಪಿಟ್ಕೊಳ್ಳೋದು ಒಂದೇ ಕೆಲಸ ಇಲ್ಲ ಬ್ರೇನಿಗೆ. ಬ್ರೇನ್ ಅಂತ ಚಾಪ್ಟರ್ ಬರ್ತದ, ಆ ಟಾಪಿಕ್ ಬರ್ತಾ ಅದನ್ನ ಹೇಳ್ತೀನಿ. ಬ್ರೇನ್ ಅಂತ ಕೇಳಿದಾಗ ನಿಮ್ ಬ್ರೇನ್ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ನಿಮ್ ಬ್ರೇನ್ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಓಕೆ, ಲೆಟಸ್ ನೀವು ಇಷ್ಟು ಮಾತ್ರ ವಿಷಯನ ಮೈಂಡ್ ಅಲ್ಲಿ ಇಟ್ಕೊಳ್ಳೇಬೇಕು. ಸೊ ಹಾಗಾಗಿ ದೀಸ್ ಲೈಫ್ ಪ್ರೊಸೆಸಸ್ ಕಂಟಿನ್ಯೂ ಇವನ್ ವೆನ್ ವಿ ಆರ್ ಸಿಟಿಂಗ್ ಕ್ವೈಟ್ಲಿ. ನಾವು ಸುಮ್ಮನೆ ಕುತ್ಕೊಂಡ್ರು ಕೂಡ ಇವೆಲ್ಲ ನಡೀತಾ ಇರ್ಲೇಬೇಕು. ನಾವು ಮಲಗಿದ್ರು ಕೂಡ ಇದನ್ನೆಲ್ಲ ನಡೀತಿರೋ. ಗೊರಿಕೆ ಹೊಡಿತಿರ್ತೀವಿ, ನಿದ್ದೆ ಎತ್ತಿರ್ತದ. ಹಂಗಂತೇಳಿ ನಿದ್ದೆ ಎತ್ತಿದ ನೋಡಿ, ವಿಚಿತ್ರ. ನಾವು ಮಲಗಿದ್ರು ಕೂಡ ಉಸಿರಾಟ ಕರೆಕ್ಟ್ ನಡೀತಿರ್ಬೇಕು, ಹಾರ್ಟ್ ಬೀಟ್ ಕರೆಕ್ಟ್ ನಡೀತಿರ್ಬೇಕು. ಉಸಿರಾಟ ನಾವ್ ಎಚ್ಚರಿದ್ರೆ ಅಷ್ಟೇ ಮಾಡ್ಬೇಕಾಗಿತ್ತಂದ್ರ ನಿದ್ದಿನೇ ಮಾಡ್ತಿರ್ಲಿಲ್ಲ. ಪ್ರಪಂಚದಾಗ ಏನು ಕೆಲಸನ ನಡೀತಿರ್ಲಿಲ್ಲ. ಉಸಿರಾಡ್ಬೇಕಿಲ್ಲ, ಸಾಯ್ತೀನಿ. ಹೆಂಗ್ ವಿಚಿತ್ರ ಆಗ್ತಿತ್ತು ಹೇಳಿ? ಎಷ್ಟು ತಿಳಿಬೇನೆ ಆಗ್ತಿತ್ತು. ಬರೇ ಉಸಿರಾಡೋದೇ ನನ್ ಕೆಲಸ ಆಗ್ತಿತ್ತು. ತಿನ್ನೋದೇನು ಮಾಡೋದೇನು ಕೆಲಸ ಆಮೇಲೆ. ಹೌದಲ್ಲ? ನೋಡಿ, ಅರ್ಥ ಆಯ್ತಾ? ದೀಸ್ ಲೈಫ್ ಪ್ರೊಸೆಸಸ್ ಕಂಟಿನ್ಯೂ ವೆನ್ ವಿ ಆರ್ ಸ್ಲೀಪಿಂಗ್. ಮಲಗಿದ್ರು ಕೂಡ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ದ ಲೈಫ್ ಪ್ರೊಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಆನಿಮಲ್ಸ್, ಇಟ್ ಮೇ ಬಿ ಪ್ಲಾಂಟ್ಸ್ ಅಲ್ಲಿ ಕೂಡ ಸಾಕಷ್ಟು ರೀತಿಯ ಜೀವಿಗಳು ಕೆಲಸ ಮಾಡ್ತಾ ಇದೆ. ನೋಡೋಣ. ದ ಪ್ರೊಸೆಸ್ ದಟ್ ಟುಗೆದರ್ ಪರ್ಫಾರ್ಮ್ ದ ಮೇಂಟೆನೆನ್ಸ್ ಫಂಕ್ಷನ್ಸ್ ನೆಸರಿ ಟು ಕೀಪ್ ಆರ್ಗನಿಸಮ್ ಅಲೈವ್ ಆರ್ ಕಾಲ್ಡ್ ಲೈಫ್ ಪ್ರೊಸೆಸಸ್. ಹಾಗಾದ್ರೆ ಜೀವ ಕ್ರಿಯೆಗಳು ಅಂದ್ರೆ ಏನು? ಮೈಂಡ್ ಅಲ್ಲಿ ಇಟ್ಕೊಡ್ರಿ. ಹಾಗಾದ್ರೆ ಏನ್ ಸರ್ ಜೀವ ಕ್ರಿಯೆಗಳು? ಲೈಫ್ ಪ್ರೊಸೆಸ್ ಅಂತ ಹೇಳ್ತಾ ಇದ್ರೆ, ಲೈಫ್ ಪ್ರೊಸೆಸ್ ಅಂದ್ರೆ ಏನ್ ಗೊತ್ತಾ? ದ ಪ್ರೊಸೆಸಸ್, ಯಾವ ಕ್ರಿಯೆ ದಟ್ ಟುಗೆದರ್ ಪರ್ಫಾರ್ಮ್ ದ ಮೇಂಟೆನೆನ್ಸ್ ಫಂಕ್ಷನ್ಸ್ ನೆಸರಿ ಟು ಕೀಪ್ ಆನ್ ಆರ್ಗನಿಸಮ್ ಅಲೈವ್. ಒಂದು ಜೀವಿ ಬದುಕಬೇಕು ಅನ್ನೋದಕ್ಕೆ ಏನೇನು ನಮ್ಮ ದೇಹದಲ್ಲಿ ಕ್ರಿಯೆಗಳು ನಡೀತಾ ಇದಾವೋ ಆ ಎಲ್ಲಾ ಕ್ರಿಯೆಗಳು ಏನು? ಆ ಎಲ್ಲಾ ಕ್ರಿಯೆಗಳು ಯಾವುದು? ಜೀವ ಕ್ರಿಯೆ. ಅರ್ಥ ಆಯ್ತಾ? ದ ಲೈಫ್ ಅಲೈವ್ ಏನ್ ಹೇಳ್ತಾರೆ ನೋಡಿ. ಲೈಫ್ ಅಲೈವ್, ನಮ್ಮ ಜೀವ ಬದುಕಿರ್ಬೇಕಪ್ಪ. ಕೀಪ್ ಆರ್ಗನಿಸಮ್ ಅಲೈವ್ ಆರ್ ಕಾಲ್ಡ್. ಒಂದು ಜೀವಿ ಬದುಕಬೇಕು ಅಂತಂದ್ರೆ, ಆ ಜೀವಿ ಜೀವಂತವಾಗಿ ಇರಬೇಕು ಅಂದ್ರೆ ಏನೆಲ್ಲ ಕೆಲಸಗಳು ನಡೀತದೆ? ಅದು ಗ್ರೋತ್ ಇರ್ಲಿ, ಡೆವಲಪ್ಮೆಂಟ್ ಇರ್ಲಿ, ಮೇಂಟೆನೆನ್ಸ್ ಇರ್ಲಿ, ಅರ್ಥ ಆಯ್ತಾ, ರಿಪೇರ್ ಇರ್ಲಿ, ಎಲ್ಲವೂ ನಡೆಯೋದಕ್ಕೆ ಕಾರಣ ಯಾವುದು? ಅದನ್ನ ನಾವೇನಂತ ಕರಿತೀವಿ? ಲೈಫ್ ಪ್ರೊಸೆಸಸ್. ಅದನ್ನ ನಾವು ಜೀವ ಕ್ರಿಯೆಗಳು ಅಂತ ಕರಿತೀವಿ. ಹಾಗಾಗಿ ಈ ವಿಷಯಗಳನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ಇಡೀ ಟಾಪಿಕ್ ಅಲ್ಲಿ ಎಷ್ಟುವರೆಗೆ ಕೇಳಿರೋದು ಇಂಟ್ರೊಡಕ್ಷನ್ ಟಾಪಿಕ್. ಏನಪ್ಪಾ? ಲಿವಿಂಗ್ ಆರ್ಗನಿಸಮ್ ಕಂಟಿನ್ಯೂಸ್ಲಿ ಪರ್ಫಾರ್ಮ್ ಮೇಂಟೆನೆನ್ಸ್ ಫಂಕ್ಷನ್. ಅವೇನ್ ಮಾಡ್ತಾರೆ? ಜೀವಿಗಳು ನಿರಂತರವಾಗಿ ಕೆಲಸಗಳನ್ನ ಮಾಡ್ತಾ ಇರ್ತವೆ. ದೀಸ್ ಫಂಕ್ಷನ್ಸ್ ಕಂಟಿನ್ಯೂ ಇವನ್ ವೆನ್ ವಿ ಆರ್ ಸಿಟಿಂಗ್ ಕ್ವೈಟ್ಲಿ ಆರ್ ಸ್ಲೀಪಿಂಗ್. ನಾವು ಮಲಗಿರ್ಲಿ, ಎದ್ದಿರ್ಲಿ, ಓಡ್ತಾ ಇರ್ಲಿ, ನಡೀತಾ ಇರ್ಲಿ, ಇವು ದೇಹದ ಒಳಗಡೆ ನಡೀತಾ ಇರಬೇಕು ಕೆಲಸ. The processes that together perform the maintenance of life are called life processes. ಅರ್ಥ ಆಯ್ತಾ? ಪ್ರತಿಯೊಂದು ಜೀವನದಲ್ಲಿ ಈ ಕೆಲಸಗಳು ನಡೀತಾ ಇದ್ದದನ್ನ ಮಾತ್ರ ನಾವೇನಂತ ಕರಿತೀವಿ? ಜೀವ ಕ್ರಿಯೆಗಳು ಅಂತ ಕರಿತೀವಿ. ಅರ್ಥ ಆಗಿದೆಯಾ ಪಾಠ? ಓಕೆ, ಕಂಟಿನ್ಯೂ ಮಾಡೋಣ. ಈಗ ನಾನು ಕೆಲವು 4 ಇಂಪಾರ್ಟೆಂಟ್ ಥಿಂಗ್ಸ್ ಹೇಳಿದೆ ನಿಮಗೆ. 4 ಇಂಪಾರ್ಟೆಂಟ್ ಥಿಂಗ್ಸ್ ಏನ್ ಗೊತ್ತಾ? ಒಂದು, ಫುಡ್ ತಗೋಬೇಕು. ಫುಡ್ ಇಂಟೇಕ್ ಆಗ್ಬೇಕಾ? ಆ ಫುಡ್ ಏನಾಗ್ಬೇಕು? ಎನರ್ಜಿ ಕನ್ವರ್ಟ್ ಆಗ್ಬೇಕು. ಒಂದು.
ಎನರ್ಜಿ ಕನ್ವರ್ಟ್ ಆಗಿದ್ದು ಏನಾಗ್ಬೇಕು? ಎನರ್ಜಿ ಕನ್ವರ್ಟ್ ಆಗ್ಬೇಕಂದ್ರ ಆಕ್ಸಿಜನ್ ಬೇಕು. ನೋಡಿ, 4 ಇಂಪಾರ್ಟೆಂಟ್ ಕ್ಯಾಟಗರಿ, 4 ಇಂಪಾರ್ಟೆಂಟ್ ಪಾರ್ಟ್ಸ್ ನಾ ಹೇಳ್ಬಿಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್, ಎನರ್ಜಿ ಕಮ್ಸ್ ಫ್ರಮ್ ಔಟ್ಸೈಡ್. ಎನರ್ಜಿ ಏನಾಗತ್ತೆ? ಹೊರಗಿನಿಂದ ಬರುತ್ತೆ. ಅದು ಹೆಂಗ? ಫುಡ್ ಇಂದ ಬರುತ್ತೆ. ಹೌದಾ ಅಲ್ಲ? ಫುಡ್ ಇಂದ ಬರುತ್ತೆ ಇಲ್ಲ? ಆ ಫುಡ್ ಏನಾಗುತ್ತೆ? ಇಂಟೇಕ್ ಆಗುತ್ತೆ. ಪ್ರತಿ ಪ್ರಾಣಿಗೆ ಆಹಾರ ಬೇಕು. ಆ ಆಹಾರನ ಏನ್ ಮಾಡುತ್ತೆ? ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಎನರ್ಜಿಯಾಗಿ ಕನ್ವರ್ಟ್ ಮಾಡೋದ್ರಿಂದ ಏನಾಗುತ್ತೆ? ದ ಎನರ್ಜಿ ಪಾರ್ಟಿಕಲ್ ಸಪ್ಲೈಸ್ ದ ಸೆಲ್ಸ್. ಆ ಎನರ್ಜಿ ಪಾರ್ಟಿಕಲ್ ನ ಸೆಲ್ಸ್ ಗೆ ಸಪ್ಲೈ ಮಾಡುತ್ತೆ. ಬರೀ ಎನರ್ಜಿ ಕನ್ವರ್ಟ್ ಆದ್ರೆ ಆಯ್ತಾ? ಸೆಲ್ಸ್ ಸಪ್ಲೈ ಆಗ್ಬೇಕಲ್ಲ. ಅಂದ್ರೆ ಮೊದಲನೇದು ಏನ್ ಬೇಕು? ಎನರ್ಜಿ ಬೇಕು ಅಲ್ವಾ? ಫುಡ್ ಬೇಕು. ಆ ಫುಡ್ ಏನಾಗ್ಬೇಕು? ಸಾರಿ, ಫುಡ್ ಏನಾಗ್ಬೇಕು? ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು. ಎನರ್ಜಿಯಾಗಿ ಕನ್ವರ್ಟ್ ಆಗಿದ್ದೇನಾಗಬೇಕು? ಸಪ್ಲೈ ಆಗ್ಬೇಕು. ಹೌದಾ? ಸಪ್ಲೈ ಆದ್ರ ಜೊತೆಗೆ ಸಾಕ ನಮ್ಮ ದೇಹದಲ್ಲಿ ಎಷ್ಟೋ ವೇಸ್ಟ್ ಪದಾರ್ಥಗಳು ಹೊರಗೆ ಬರ್ತಾವ. ಅದು ಏನಾಗ್ಬೇಕು? ಎಕ್ಸ್ಕ್ರಿಯೇಟ್ ಆಗ್ಬೇಕು. ಈ 4 ಫಂಕ್ಷನ್ ಮಾತ್ರ ನಮ್ಮ ಜೀವಂತವಾಗಿರುವಂತ ಜೀವಿ ಬದುಕಬೇಕಂದ್ರೆ ಇವು ಬೇಕೇ ಬೇಕು. ಇವು ಬೇಕೇ ಬೇಕು. ಇಡೀ ಚಾಪ್ಟರ್ ಈ 4 ಟಾಪಿಕ್ ಮೇಲೆ ನಿಂತಿದೆ. ಈ 4 ಟಾಪಿಕ್ ಮೇಲೆ ಇದೆ. ಅರ್ಥ ಆಯ್ತಾ? ಸರಿ, ನೋಡಿ, ಈಗ ಇಲ್ಲಿ ಏನಾಯ್ತು? ಫ್ರಮ್ ಎನರ್ಜಿ ಕಮ್ಸ್ ಫ್ರಮ್ ಔಟ್ಸೈಡ್. ಎನರ್ಜಿ ಔಟ್ಸೈಡ್ ಇಂದ ಬರುತ್ತೆ. ಎನರ್ಜಿ ಔಟ್ಸೈಡ್ ಇಂದ ಬರುತ್ತೆ. ಈಗ ಹಣ್ಣು ತಿಂತೀವಿ, ಹಣ್ಣಿನೊಳಗಡೆ ಏನಿದೆ? ಆಯ್ತಾ? ಸಾಕಷ್ಟು ಲಾಸ್ಟ್ ಎಲ್ಲಿ ಬರುತ್ತೆ? ಮಾಲಿಕ್ಯೂಲ್ಸ್ ಇರುತ್ತೆ. ಆ ಮಾಲಿಕ್ಯೂಲ್ಸ್ ನಮ್ಮ ದೇಹದ ಒಳಗಡೆ ಮಾಲಿಕ್ಯೂಲ್ಸ್ ಅದಾವ ಅಂತ ಹೇಳಿಲ್ಲ. ಆ ಮಾಲಿಕ್ಯೂಲ್ಸ್ ಈ ಮಾಲಿಕ್ಯೂಲ್ಸ್ ಗೆ ಎನರ್ಜಿನ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಯಾವ್ದು ಎನರ್ಜಿ ಮಾಡುತ್ತೆ? ಹೇಗೆ ಎನರ್ಜಿ ಮಾಡುತ್ತೆ? 9th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಕಲ್ತಿದ್ದೀರಿ. ಮೈಟೊಕಾಂಡ್ರಿ ಅನ್ನುವಂಥದ್ದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಉತ್ಪಾದನಾ ಅಂಗ ಅಂತ ಕರಿತೀವಿ ನಾವು, ಗೊತ್ತಿಲ್ಲ? ಶಕ್ತಿ ಉತ್ಪಾದನಾ ಕೇಂದ್ರ, ರೈಟ್? ದ ಎನರ್ಜಿ ಯೂಸ್ ಫಾರ್ ದ ರಿಪೇರ್ ಅಂಡ್ ಮೇಂಟೆನೆನ್ಸ್. ಆ ಎನರ್ಜಿ ಯಾವ್ದಕ್ಕೆ ಯೂಸ್ ಮಾಡ್ಕೊಂತತೆ? ಮೇಂಟೆನೆನ್ಸ್ ಮಾಡೋದಕ್ಕೆ. ಮೇಂಟೆನೆನ್ಸ್ ಮಾಡೋದಕ್ಕೆ ಬಾಡಿ ಏನಾಗಬೇಕು? ಗ್ರೋತ್ ಆಗ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು, ಇಲ್ಲ ರಿಪೇರ್ ಆಗ್ಬೇಕು. ಆ ಎನರ್ಜಿನ ಬಳಸ್ಕೊಳ್ತದೆ. ಕೇವಲ ಅದಷ್ಟಕ್ಕೆ ಬಳಸ್ತದ? ಓಡೋದಕ್ಕೆ, ನಿಲ್ಲೋದಕ್ಕೆ, ಕೂಡೋದಕ್ಕೆ, ಎಗರೋದಕ್ಕೆ, ಜಂಪ್ ಮಾಡೋದಕ್ಕೆ, ಒದರೋದಕ್ಕೆ, ಮಾತಾಡೋದಕ್ಕೆ, ಎಲ್ಲದಕ್ಕೆ ಬಳಸ್ಕೊಳ್ತದೆ. ಎನರ್ಜಿ ಯಾಕೆ ಬೇಕು ಅಂದ್ರೆ ಇದಕ್ಕೆ ಬೇಕೇ ಬೇಕು. ಎನರ್ಜಿ ಇಲ್ಲಾಂದ್ರೆ ನೀವು ಕೂಡ್ತೀರಾ? ಕುತ್ಕೊಳಕ್ ಆಗ್ತಿತ್ತಾ? ತಿಲ್ಲಕ್ ಆಗ್ತಿತ್ತಾ? ಮಾತಾಡಕ್ ಆಗ್ತಿತ್ತಾ? ಖಂಡಿತ ಇಲ್ಲ. ಇವೆಲ್ಲದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಅಷ್ಟೇ ಅಲ್ಲ, ಏನ್ ಮಾಡ್ತಾರೆ? ಡ್ಯಾಮೇಜ್ ಟಿಶ್ಯೂ ಸೆಲ್ಸ್. ಎಷ್ಟೋ ಜೀವಿಗಳಲ್ಲಿ ಸೆಲ್ಸ್, ಟಿಶ್ಯೂಸ್ ಡ್ಯಾಮೇಜ್ ಆಗ್ತವೆ. ಆ ಡ್ಯಾಮೇಜ್ ಆಗಿರುವಂತ ಸೆಲ್ಸ್, ಟಿಶ್ಯೂಸ್ ಅನ್ನ ಮತ್ತೆ ರಿಪೇರ್ ಮಾಡೋದಕ್ಕೆ ಬೇಕು. ಅಂಡ್ ರಿಪೇರ್ ಅಂಡ್ ಮೇಂಟೆನೆನ್ಸ್ ಅಂಡ್ ಇವನ್ ಆಲ್ ದ ಸೆಲ್ಸ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಫಾರ್ ದ ಮೇಂಟೆನೆನ್ಸ್. ಎಲ್ಲಾ ಸೆಲ್ಸ್ ಗಳು ಕರೆಕ್ಟ್ ಆಗಿ ಕೆಲಸ ಮಾಡೋದಕ್ಕೆ ಏನ್ ಬೇಕು? ಈ ಯಾವುದು ಕಂಪ್ಲೀಟ್ ಆಗಿ ನಮ್ಗೆ ಏನ್ ಬೇಕು? ಆಹಾರ ಅನ್ನೋದು ಬೇಕು. ಆಹಾರ ಅನ್ನೋದು ಇಲ್ಲ ಅಂತಂದ್ರೆ, ಆಹಾರ ಇಲ್ಲ ಅಂದ್ರೆ ಎನರ್ಜಿ ಇಲ್ಲಿಂದ ಬರುತ್ತೆ. ಈಗ ನಾ ಎಷ್ಟೋ ಸಲ ಕೇಳಿದೆ, ಸರ್ ನಾವ್ ಯಾಕೆ ಸರ್ ಊಟ ಮಾಡ್ಬೇಕು? ಯಾಕಂದ್ರೆ ಎನರ್ಜಿ ಕನ್ವರ್ಟ್ ಆಗ್ಬೇಕು. ಎನರ್ಜಿ ಕನ್ವರ್ಟ್ ಆಗಿಲ್ಲ ಅಂದ್ರೆ ಯಾವ ಸೆಲ್ಸು ಬದುಕೋದಿಲ್ಲ. ಯಾವ ಸೆಲ್ಸು ಬದುಕಿಲ್ಲ ಅಂದ್ರೆ ದೇಹದ ಒಳಗಡೆಗೆ ಯಾವ ಕೆಲಸ ನಡೆಯಲ್ಲ. ಯಾವ ಕೆಲಸ ನಡೆಯಲ್ಲ ಅಂದ್ರೆ ನಾವೇ ಇರಲ್ಲ. ಹೌದಾ ಅಲ್ಲ? ಸರಿ, ಓಕೆ. ಸರಿ, ಹಾಗಾದ್ರೆ ಒಂದೊಂದೇ ಟಾಪಿಕ್ ಬಗ್ಗೆ ನೋಡೋಣ. ಮೊದಲನೇ ನ್ಯೂಟ್ರಿಷನ್ ಅಂದ್ರೆ ಏನಾಗಾದ್ರೆ ನಾ ಹೇಳಿದೆ, ಎನರ್ಜಿ ಯಾಕೆ ಕನ್ವರ್ಟ್ ಮಾಡ್ಬೇಕು, ಎನರ್ಜಿ ಯಾಕೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದೆ. ದ ನ್ಯೂಟ್ರಿಷನ್, ದ ಫುಡ್ ಪ್ರೂವ್ಡ್ ಎನರ್ಜಿ ಅಂಡ್ ದ ರಾ ಮಟೀರಿಯಲ್. ಸಾಮಾನ್ಯವಾಗಿ ಆಹಾರ ಅನ್ನೋದು ಕಚ್ಚಾ ವಸ್ತುಗಳು. ಆಹಾರ ಅನ್ನೋದು ಕಚ್ಚಾ ವಸ್ತುಗಳು. ಯಾವ ಆಹಾರವು ಶಕ್ತಿ ಮತ್ತು ಕಚ್ಚಾ ವಸ್ತುಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡುತ್ತೆ. ಆಹಾರ ಅನ್ನೋದು ನಾವು ತಗೊಳ್ತೀವಿ. ನೋಡಿ, ಫುಡ್ ಎಂಟರ್ಸ್ ದ ಬಾಡಿ. ಆಹಾರ ಏನಾಗುತ್ತೆ? ದೇಹದ ಒಳಗಡೆ ಹೋಗುತ್ತಾ ಇದೆ. ದೇಹದ ಒಳಗಡೆ ಹೋಗುತ್ತೆ ಅಲ್ವಾ? ದೇಹದ ಒಳಗಡೆ ಹೋದ ತಕ್ಷಣ ದ ಮೋಸ್ಟ್ ಫುಡ್ ಸೋರ್ಸಸ್ ಆರ್ ಕಾರ್ಬನ್ ಬೇಸ್ಡ್. ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನಾವು ತಿನ್ನುವ ಪ್ರತಿ ಆಹಾರದಲ್ಲಿ ಮೋಸ್ಟ್ ಆಫ್ ಫುಡ್, ಸಾಕಷ್ಟು ಪ್ರಮಾಣದ ಆಹಾರ ಅದು ಕಾರ್ಬನ್ ಇಂದ ಆಗಿದೆ. ಅರ್ಥ ಆಗ್ತಿದ್ಯಾ? ನೀವು ರೊಟ್ಟಿ ಮಾಡ್ತೀರಿ, ರೊಟ್ಟಿ ಒತ್ತತೆ, ಒತ್ತಿದ್ರೆ ಅಂದ್ರೆ ಏನ್ ಅರ್ಥ? ಅದೇನದು? ಕಾರ್ಬನ್ ಹೌದಿಲ್ಲ? ಹಲೋ, ರೊಟ್ಟಿ ಒತ್ತದಲ್ಲ, ಒತ್ತಿದ್ದೇನದು ಪದಾರ್ಥ? ಕಾರ್ಬನ್. ನಮ್ಮ ಪ್ರತಿಯೊಂದು ವಸ್ತುನಲ್ಲಿ ಮೋಸ್ಟ್ ಆಫ್ ಫುಡ್ ನಾವೇನ್ ತಗೊಳ್ತೀವಿ, ಆ ಫುಡ್ ಅಲ್ಲೆಲ್ಲ ಕಾರ್ಬನ್ ಕಂಟೆಂಟ್ ಇದೆ. ಆ ಕಾರ್ಬನ್ ಕಂಟೆಂಟ್, ದ ಲೈಫ್ ಆನ್ ಅರ್ತ್ ಡಿಪೆಂಡ್ಸ್ ಆನ್ ದ ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್. ಪ್ರಪಂಚದಲ್ಲಿ ಹುಟ್ಟಿದ ಅನೇಕ ಜೀವಿಗಳು ಕಾರ್ಬನ್ ಬೇಸ್ಡ್ ಫುಡ್ ಅನ್ನೇ ತಗೊಂಡು ಬದುಕ್ತಾ ಇದಾವೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದು, ಇನ್ನು ಈಗ ಈ ಆಹಾರನ ತಗೊಂಡ್ ಕೂಡ ಏನಾಯ್ತು? ಅದು ಎನರ್ಜಿಯಾಗಿ ಕನ್ವರ್ಟ್ ಆಯ್ತು. ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ಯಾವುದು?
ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ವಿಲ್ಲಾಯಿಗಳು ಅಂತ ಬರ್ತಾವೆ. ವಿಲ್ಲಾಯ್ಸ್ ನಾನು ಆ ಟಾಪಿಕ್ ಬಂದಾಗ ಹೇಳ್ತೀನಿ. ವಿಲ್ಲಾಯಿಗಳು ಏನ್ ಮಾಡ್ತವೆ, ಆ ತೆಗೆದುಕೊಂಡಂತ ಆಹಾರ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಇಂಟೆಸ್ಟೈನ್ ಅಲ್ಲಿ ಆ ವಿಲ್ಲಾಯ್ಸ್ ಏನ್ ಮಾಡುತ್ತೆ, ಆಹಾರನ ಅಬ್ಸಾರ್ವ್ ಮಾಡುತ್ತೆ. ಆ ಆಹಾರ ಈ ದೇಹದ ಒಳಗಡೆಗೆ ಬಂದಾಗ ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರುತ್ತೆ. ಎನರ್ಜಿಯಾಗಿ ಹೆಂಗ್ ಕನ್ವರ್ಟ್ ಮಾಡುತ್ತೆ, ಆ ಎನರ್ಜಿಯಾಗಿ ಕನ್ವರ್ಟ್ ಮಾಡಿದ್ದನ್ನೇ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ನ್ಯೂಟ್ರಿಷನ್ ಅಂದ್ರೆ ಫುಡ್ ಅಲ್ಲ. ವೆನ್ ದ ಫುಡ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಎನರ್ಜಿ, ದಟ್ ಈಸ್ ಕಾಲ್ಡ್ ನ್ಯೂಟ್ರಿಷನ್. ಆಯ್ತಾ? ಆಹಾರ ಯಾವಾಗ ಶಕ್ತಿಯಾಗಿ ಉತ್ಪಾದನೆ ಆಗುತ್ತೆ ಅದನ್ನ ನಾವು ಪೋಷಣೆ ಅಂತ ಕರಿತೀವಿ. ದಟ್ ಈಸ್ ನ್ಯೂಟ್ರಿಷನ್. ನೋಡಿ ಇಲ್ಲಿ ಈಗ ಎನರ್ಜಿಯಾಗಿ ಕನ್ವರ್ಟ್ ಆಯ್ತು. ದ ಪ್ರೊವೈಡ್ ಎನರ್ಜಿ ಫಾರ್ ಆಲ್ ಲೈಫ್ ಪ್ರೊಸೆಸಸ್. ಆ ಎನರ್ಜಿ ಏನಾಯ್ತು, ನಮ್ಮ ಜೀವಕ್ರಿಯೆಗಳು ನಡೆಯೋದಕ್ಕೆ ಸಹಾಯ ಆಗುತ್ತೆ. ಯೂಸ್ಡ್ ಫಾರ್ ಗ್ರೋತ್ ಅಂಡ್ ರಿಪೇರ್ ಅಂಡ್ ಮೇಂಟೆನೆನ್ಸ್. ಅರ್ಥ ಆಯ್ತಾ? ಯೂಸ್ಡ್ ಫಾರ್ ಗ್ರೋತ್ ಅಂಡ್ ರಿಪೇರ್ ಅಂಡ್ ಮೇಂಟೆನೆನ್ಸ್. ಆ ಒಂದು ಎನರ್ಜಿನ ಯಾವ್ದಾವ್ದಕ್ಕೆ ಬಳಸ್ಕೊಂತದ, ಡೆವಲಪ್ಮೆಂಟ್ ಮಾಡೋದಕ್ಕೆ ಬಳಸ್ತದ, ರಿಪೇರ್ ಮಾಡೋದಕ್ಕೆ ಬಳಸ್ತದ, ಮೂವ್ಮೆಂಟ್ ಮಾಡೋದಕ್ಕೆ ಬಳಸ್ತದ, ಎಲ್ಲದಕ್ಕೆ ಬಳಸ್ಕೊಳ್ತದ. ಆಮೇಲೆ ಬಾಡಿ ಮೇಂಟೆನೆನ್ಸ್ ಮಾಡೋದಕ್ಕೆ ಬಳಸ್ತದ. ಬಾಡಿ ಸೆಲ್ಸ್ ನ ಜೀವಂತವಾಗಿ ಇಡೋದಕ್ಕೆ. ನೋಡಿ, ನೀವು ಸಣ್ಣ ಪಾಪ ಇದ್ದು ಇಷ್ಟು ಎತ್ತರ ಹೆಂಗಾದ್ರಿ ನೀವು, ಆ ಸೆಲ್ಸ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರೋಂಥದ್ದನ್ನ ಬಳಸ್ಕೊಳ್ತಾ ಇದೆ. ಸೆಲ್ಸ್ ಡಿವೈಡ್ ಆಗ್ತಾ ಇದೆ, ಸೆಲ್ಸ್ ಬೆಳೀತಾ ಇದಾವೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ. ಅರ್ಥ ಆಯ್ತಾ? ಸರಿ, ಇನ್ನು ಗ್ರೋತ್ ಆಗುತ್ತೆ. ಇದೆಲ್ಲದಕ್ಕೆ ಎನರ್ಜಿ ಬೆಳೆಸ್ಕೊಳ್ತದೆ. ಅಂದ್ರೆ ಒಂದ್ ಅರ್ಥ ಆಯ್ತು, ಫುಡ್ ಈಸ್ ಸೋರ್ಸ್ ಆಫ್ ಎನರ್ಜಿ. ಆಹಾರ ಅನ್ನೋದೇ ಶಕ್ತಿಯನ್ನ ಒದಗಿಸ್ಕೊಡುವಂಥದ್ದು. ನ್ಯೂಟ್ರಿಷನ್ ಬ್ರಿಂಗ್ಸ್ ಫುಡ್ ಫ್ರಮ್ ದ ಔಟ್ ಸೈಡ್ ಟು ದ ಆರ್ಗ್ಯಾನಿಸಮ್. ಶಕ್ತಿ ಹಾಗಾದ್ರೆ ಎಲ್ಲಿಂದ ಬರಕ್ ಸ್ಟಾರ್ಟ್ ಆಯ್ತು? ಹೊರಗಡೆಯಿಂದ ಶಕ್ತಿ ಬರುತ್ತೆ. ಶಕ್ತಿ ಹೆಂಗ್ ಬರುತ್ತೆ ನಮಗ? ಹೊರಗಡೆ ಇರಂತ ಆಹಾರದ ಮೂಲಕ ನಮಗ ಶಕ್ತಿ ಬರುತ್ತೆ. ನೆಕ್ಸ್ಟ್, ದ ಗ್ರೋತ್ ರಿಕ್ವೈರ್ ಅಡಿಷನಲ್ ರಾ ಮೆಟೀರಿಯಲ್ಸ್. ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಚ್ಚಾ ವಸ್ತುಗಳು, ಹೊರಗಡೆ ಬರ್ತಕ್ಕಂಥ ಕಚ್ಚಾ ವಸ್ತುಗಳು ಏನಾಗುತ್ತೆ, ನಮ್ಮ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮೋಸ್ಟ್ ಆಫ್ ಫುಡ್ ಸೋರ್ಸಸ್ ಆರ್ ಕಾರ್ಬನ್ ಬೇಸ್ಡ್. ಇಸ್ ಪಾಯಿಂಟ್ಸ್ ನೀವು ಮೈಂಡ್ ಅಲ್ಲೇ ಇಟ್ಕೊಳ್ಳಿ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಕಂಟಿನ್ಯೂ ಮಾಡೋಣ. ಈ ನೋಡಿ, ಇದು ನಾನು ಈಗ ಏನಾಯ್ತು, ಶಕ್ತಿ ಬೇಕು ಅಂತ ಹೇಳಿದೆ. ಶಕ್ತಿ ಆಗ್ಬೇಕಂದ್ರೆ ಏನ್ ಕಾರಣ? ಶಕ್ತಿ ಆಗುತ್ತೆ, ಬಳಸ್ಕೊಳ್ತದೆ, ರಿಪೇರ್ ಮಾಡುತ್ತೆ, ಗ್ರೋತ್ ಮಾಡುತ್ತೆ, ಡೆವಲಪ್ಮೆಂಟ್ ಮಾಡುತ್ತೆ, ಎಲ್ಲ ಓಕೆ. ಶಕ್ತಿ ಹೆಂಗಾಗುತ್ತೆ? ಆಹಾರ ಶಕ್ತಿ ಹೆಂಗ ಕನ್ವರ್ಟ್ ಆಗುತ್ತೆ? ಅದಕ್ಕೆ ಏನ್ ಬೇಕು? ರೆಸ್ಪಿರೇಷನ್ ಬೇಕು. ತಿಂದಿರೋ ಆಹಾರ ಶಕ್ತಿ ಆಗ್ಬೇಕಂದ್ರೆ ಗಾಳಿ ಬೇಕು. ಅರ್ಥ ಆಯ್ತಾ? ವೈ ವಿ ನೀಡ್ ರೆಸ್ಪಿರೇಟರಿ ಅಂತಂದ್ರೆ ದ ಫುಡ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಹೌದಾ? ಫುಡ್ ಏನಾಗ್ಬೇಕು? ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು. ಎನರ್ಜಿಯಾಗಿ ಕನ್ವರ್ಟ್ ಮಾಡೋ ಕೆಲಸ ಯಾವ್ದು ಮಾಡುತ್ತೆ? ರೆಸ್ಪಿರೇಟರಿ ಅಂದ್ರೆ ನಾವು ತೆಗೆದುಕೊಳ್ಳುವ ಶ್ವಾಸಕ್ರಿಯೆ. ದ ರಿಲೀಸ್ ಆಫ್ ಯೂಸಬಲ್ ಎನರ್ಜಿ ಫ್ರಮ್ ಫುಡ್. ಆಹಾರದಿಂದ ಆ ಆಹಾರವನ್ನ ತೆಗೆದುಕೊಂಡು ಆ ಆಹಾರನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಹೆಂಗ್ ಮಾಡುತ್ತೆ ಸರ್? ವೆರಿ ಸಿಂಪಲ್. ಆಕ್ಸಿಜನ್ ಫ್ರಮ್ ಔಟ್ ಸೈಡ್, O2. ಆಕ್ಸಿಜನ್ ಏನಾಯ್ತು? ಹೊರಗಡೆಯಿಂದ ಬಂತ? ಹೊರಗಡೆಯಿಂದ ಆಕ್ಸಿಜನ್ ಬಂತಿಲ್ಲ. ಆಕ್ಸಿಜನ್ ಬಂದಿದ್ದೇನಂತ? ಫುಡ್ ಪ್ಲಸ್ ಆಕ್ಸಿಜನ್ ಸೇರ್ತು. ಫುಡ್ ಪ್ಲಸ್ ಆಕ್ಸಿಜನ್ ಸೇರಿದ ತಕ್ಷಣ ಏನಂತ? ಆಹಾರ ಬ್ರೇಕ್ ಡೌನ್ ಆಗತ್ತೆ. ಆಹಾರ, ಜೀವಿಗಳಲ್ಲ, ನೀವು ತಿಂದಿರೋ ಆಹಾರ ಏನಾಗುತ್ತೆ? ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್, ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಅದು ಹೆಂಗಾಗುತ್ತೆ ಏನು ಅಂತ ನೆಕ್ಸ್ಟ್ ಟಾಪಿಕ್ ನ ಫುಲ್ ಡೀಪ್ ಬರುತ್ತೆ, ನಾನು ಹೇಳ್ತೀನಿ. ಅಂದ್ರೆ ಒಂದು ಆಹಾರ ಪ್ಲಸ್ ಆಕ್ಸಿಜನ್ ಎರಡು ಸೇರಿ ಆಹಾರನ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿರ್ತಕ್ಕಂಥ ಆಹಾರ ಏನಾಗುತ್ತೆ? ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ ಹೆಂಗ್ ನಡೀತದೆ ನೋಡಿ, ಈ ತರ ನಡೀತದೆ. ಏನು? ಫಾರ್ ಎಕ್ಸಾಂಪಲ್, ಇಲ್ಲಿರ್ತಕ್ಕಂಥ ಆಕ್ಸಿಜನ್ ಮಾಲಿಕ್ಯೂಲ್ಸ್ ದೇಹದ ಒಳಗಡೆ ಹೋಗಿ ಫುಡ್ ಮಾಲಿಕ್ಯೂಲ್ಸ್, ನೀವು ತಿಂದಿರ್ತಿರಲ್ಲ ಆಹಾರ, ಅದು ಯಾವುದು ಹೀರ್ಕೊಳ್ತದೆ, ಅದು ಹೆಂಗ್ ಹೀರ್ಕೊಳ್ತದೆ ಆಮೇಲೆ ನೋಡೋಣ. ಇಷ್ಟೇ ತಿಳ್ಕೊಳ್ಳಿ. ನೀವು ತಿಂದಿರೋ ಆಹಾರ, ಅದರಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ. ಎಲ್ಲವೂ ಅಣುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿನಿಲ್ಲ. ಆ ಆಹಾರದಲ್ಲಿ ಕೂಡ ಅಣುಗಳಿದಾವೆ. ಸಣ್ಣ ಸಣ್ಣ ಅಣುಗಳು ಸೆಲ್ಸ್ ಒಳಗಡೆಗೆ ಹೋಯ್ತು. ಹೌದಾ? ಸೆಲ್ಸ್ ಒಳಗಡೆ ಹೋಯ್ತು. ಯಾಕಂದ್ರೆ ಹೀರ್ಕೊಳ್ತದ, ಸೆಲ್ಸ್ ಹೀರಿದ ಕೂಡ ಆ ಫುಡ್ ಕಂಟೆಂಟ್ ಏನ್ ಮಾಡುತ್ತೆ? ಕೆಮಿಕಲ್ ರಿಯಾಕ್ಷನ್ ನಡೀತದೆ ದೇಹದ ಒಳಗಡೆ. ಫುಲ್ ಕೆಮಿಕಲ್ ರಿಯಾಕ್ಷನ್ ನಡೀತದೆ. ಕೆಮಿಕಲ್ ರಿಯಾಕ್ಷನ್ ಸಂದರ್ಭದಲ್ಲಿ ಕೆಲವೊಂದು ವೇಸ್ಟ್ ಪ್ರಾಡಕ್ಟ್ ಅನ್ನ ಹೊರಗಾಗ್ತದ. ಆ ವೇಸ್ಟ್ ಪ್ರಾಡಕ್ಟ್ ನಮ್ಮ ದೇಹದಿಂದ ಹೊರಗಾಗ್ತದೆ. ಸೆಕೆಂಡ್ರಿ ಅದು ಆಮೇಲೆ ನೋಡಿ. ಹಾಗಾದ್ರೆ ಫುಡ್ ಮಾಲಿಕ್ಯೂಲ್ಸ್ ಏನಾಗುತ್ತೆ? ಕೆಮಿಕಲ್ ರಿಯಾಕ್ಷನ್ ಆಗಿ
ಈ ಮೈಟೋಕಾಂಡ್ರಿಯಾ ಅನ್ನೋದು ಏನ್ ಮಾಡುತ್ತೆ, ಎನರ್ಜಿನ ರಿಲೀಸ್ ಮಾಡುತ್ತೆ, ಶಕ್ತಿನ ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ ನೋಡಿ, ನಾವು ತೆಗೆದುಕೊಳ್ಳುವ ಇಂಟೇಕ್ ಫುಡ್ ಆಕ್ಸಿಜನ್ ಇಂದ ದೇಹದ ಒಳಗಡೆ ಇರ್ತಕ್ಕಂತ ಆ ಫುಡ್ ಸಣ್ಣಗೆ ಆಗಿ ಆ ಸಣ್ಣ ಸಣ್ಣ ಕಣಗಳು ಸೆಲ್ಸ್ ಒಳಗಡೆ ಹೋಗುತ್ತೆ. ಸೆಲ್ಸ್ ಒಳಗಡೆ ಹೋದಾಗ ಏನಾಗುತ್ತೆ, ಆ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಏನ್ ಮಾಡುತ್ತೆ, ಆ ಆ ಕೆಮಿಕಲ್ ರಿಯಾಕ್ಷನ್ ಥ್ರೂ ಫುಡ್ ಏನ್ ಮಾಡುತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಮಾಡಿತು. ಈಗ ಎನರ್ಜಿಯನ್ನು ಕನ್ವರ್ಟ್ ಆಯ್ತು, ಸಪ್ಲೈ ಮಾಡ್ಬೇಕಲ್ಲ. ಹಲೋ, ಈಗ ಎನರ್ಜಿ ಕನ್ವರ್ಟ್ ಆಗಿದೆ, ಬಟ್ ಸಪ್ಲೈ ಮಾಡ್ಬೇಕಲ್ಲ, ಸಪ್ಲೈ ಮಾಡ್ಬೇಕು. ಆ ಸಪ್ಲೈ ಮಾಡ್ತಕ್ಕಂತ ಕೆಲಸನೇ ನಾವು ATP ಅಥವಾ ADP ಅಂತ ಕರಿತೀವಿ. ಆಯ್ತಾ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಅದೇನಾಗತ್ತೆ, ಶಕ್ತಿಯನ್ನ ಬಳಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಶಕ್ತಿನ ಸಪ್ಲೈ ಮಾಡ್ಬೇಕಲ್ಲ, ಈಗ ಸಪ್ಲೈ ಮಾಡೋಂತ ಕೆಲಸನೇ ನಾವು ಟ್ರಾನ್ಸ್ಪೋರ್ಟೇಶನ್ ಅಂತ ಕರಿತೀವಿ. ಆ ಟ್ರಾನ್ಸ್ಪೋರ್ಟೇಶನ್ ಯಾವುದು, ಪ್ರತಿಯೊಂದು ಜೀವಿಗಳು ಏನ್ ಮಾಡ್ತದೆ. ಸರಿ, ಈಗಾಗಲೇ ನಾನು 2 ಟಾಪಿಕ್ ಗಳನ್ನ ನಾನು ನೋಡಿದ್ವಿ. ಏನಂದ್ರೆ, ಒಂದು ದೇಹದಲ್ಲಿ ಜೀವಿಗಳು ಏನ್ ಮಾಡತ್ತೆ, ಹೊರಗಡೆ ಇರ್ತಕ್ಕಂಥ ಆಹಾರವನ್ನ ಫುಡ್ ಆಗಿ ಸ್ವೀಕಾರ ಮಾಡುತ್ತೆ, ಫುಡ್ ಅನ್ನ ತಗೊಳ್ತದೆ. ಫುಡ್ ನ ತಗೊಂಡು ಅದನ್ನ ಏನ್ ಮಾಡುತ್ತೆ, ಎನರ್ಜಿಯ ಕನ್ವರ್ಟ್ ಮಾಡುತ್ತೆ. ಆ ಎನರ್ಜಿಯ ಕನ್ವರ್ಟ್ ಮಾಡೋದಕ್ಕೆ ಏನ್ ಬೇಕಾಗತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಏನ್ ಮಾಡುತ್ತೆ, ಆಕ್ಸಿಜನ್ ಅನ್ನ ದೇಹದ ಒಳಗಡೆ ಸಪ್ಲೈ ಮಾಡಿ ಆ ಆಕ್ಸಿಜನ್ ಮೂಲಕ ಆಹಾರವನ್ನ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿರ್ತಕ್ಕಂಥ ಆಹಾರ ಏನಾಗತ್ತೆ, ಎನರ್ಜಿಯ ಕನ್ವರ್ಟ್ ಆಗುತ್ತೆ. ಎನರ್ಜಿಯಾಗಿ ಕನ್ವರ್ಟ್ ಆಗಿರ್ತಕ್ಕಂಥ ಆಹಾರನ ಪ್ರತಿ ದೇಹದ ಪ್ರತಿ ಭಾಗಕ್ಕೆ ತಲುಪಿಸ್ಬೇಕಂದ್ರೆ ಏನ್ ಬೇಕಲ್ಲಿ, ಟ್ರಾನ್ಸ್ಪೋರ್ಟೇಶನ್ ಬೇಕು. ಆ ಟ್ರಾನ್ಸ್ಪೋರ್ಟೇಶನ್ ಮೆಥಡ್ ಅನ್ನ ನಾವೇನಂತ ಕರಿತೀವಿ ಇಲ್ಲಿ, ಆ ಕೆಲಸ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಕ್ಕಂಥ ಕೆಲಸ ಯಾವ್ದು ಗೊತ್ತಾ, ಅದು ಹಾರ್ಟ್ ಮಾಡುತ್ತೆ. ಹಾರ್ಟ್ ಮಾಡುತ್ತೆ. ಹಾರ್ಟ್ ಹೇಗ್ ಮಾಡುತ್ತೆ, ರಕ್ತದ ಮೂಲಕ ಮಾಡುತ್ತೆ. ಅಂದ್ರೆ ಎನರ್ಜಿ ಕನ್ವರ್ಟ್ ಆಗಿರ್ತಕ್ಕಂಥದ್ದನ್ನೆಲ್ಲನೂ ಕೂಡ ದೇಹದ ಪ್ರತಿ ಸೆಲ್ಗೆ, ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ತಲುಪಿಸುವಂತ ಒಂದು ಕೆಲಸವನ್ನ ಅದು ಮಾಡ್ತಾ ಹೋಗ್ತದೆ. ಸೊ ಹಾಗಾಗಿ ಇಡೀ ದೇಹದಲ್ಲಿ ಮೊದಲನೇದು ಏನ್ ಬೇಕಾಗತ್ತೆ, ನ್ಯೂಟ್ರಿಷನ್ ಬೇಕು. ಎರಡನೇದು ಏನ್ ಬೇಕಾಗತ್ತೆ, ಆಕ್ಸಿಜನ್ ಬೇಕು, ಅದು ಶ್ವಾಸಕೋಶ ಮಾಡುತ್ತೆ. ಮೂರನೇದು ಏನ್ ಬೇಕಾಗತ್ತೆ, ಟ್ರಾನ್ಸ್ಪೋರ್ಟೇಶನ್ ಬೇಕಾಗತ್ತೆ. ಏನಾಗುತ್ತೆ ನೋಡಿ, ಫುಡ್ ಏನಾಗತ್ತೆ, ಇಂಟೇಕ್ ಆಗತ್ತೆ, ಆಹಾರ ಏನಾಗತ್ತೆ, ಒಳಗಡೆ ಹೋಗುತ್ತೆ. ಆಹಾರ ಒಳಗಡೆ ಹೋದ್ಮೇಲೆ ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಕ್ಸಿಜನ್ ಏನ್ ಮಾಡುತ್ತೆ, ಎರಡನೇ ಪ್ರೊಸೀಜರ್ ಅಲ್ಲಿ, ಎರಡನೇ ಟಾಪಿಕ್ ಅಲ್ಲಿ ಆಕ್ಸಿಜನ್ ಇಂಟೇಕ್ ಆದ್ಮೇಲೆ ಆಕ್ಸಿಜನ್ ಏನ್ ಮಾಡುತ್ತಾ, ಆಹಾರನ ಬ್ರೇಕ್ ಡೌನ್ ಮಾಡುತ್ತೆ ಥ್ರೂ ಬೈ ದ ಲಂಗ್ಸ್ ಮೂಲಕ ಏನ್ ಮಾಡುತ್ತೆ, ಅದನ್ನೆಲ್ಲ ಆಹಾರನ ಕಂಪ್ಲೀಟ್ ಆಗಿ ಒಡೆದಾಕಿ ಎನರ್ಜಿಯ ಕನ್ವರ್ಟ್ ಮಾಡುತ್ತೆ. ಆದ್ರೆ ಈ ಫುಡ್ ಏನೋ ದೇಹದ ಒಳಗಡೆ ಹೋಯ್ತು, ಎನರ್ಜಿಯ ಕನ್ವರ್ಟ್ ಆಯ್ತು, ಆದ್ರೆ ದೇಹದ ಪ್ರತಿ ಭಾಗಕ್ಕೆ ಶಕ್ತಿ ಬೇಕಲ್ವಾ. ಶಕ್ತಿನ ಸಪ್ಲೈ ಮಾಡೋದು ಯಾವುದು, ಆ ಶಕ್ತಿನ ಪ್ರತಿ ಭಾಗಕ್ಕೆ ಮುಟ್ಸೋದು ಯಾವುದು ಅಂದ್ರೆ ಅದು ಹಾರ್ಟ್. ಹಾರ್ಟ್ ಹೇಗ್ ಮಾಡುತ್ತೆ, ರಕ್ತದ ಮೂಲಕ ಮಾಡುತ್ತೆ, ರಕ್ತನಾಳಗಳ ಮೂಲಕ ಮಾಡುತ್ತೆ. ಅದನ್ನ ನಾವು ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಅಂತ ಕರಿತೀವಿ. ಆ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್, ಆ ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ ಟ್ರಾನ್ಸ್ಪೋರ್ಟ್ಸ್ ಫುಡ್ ಅಂಡ್ ಆಕ್ಸಿಜನ್ ಟು ಎವ್ರಿ ಪಾರ್ಟ್ ಆಫ್ ದ ಬಾಡಿ. ಆಯ್ತಾ, ಅಲ್ಲೇನ್ ಮಾಡುತ್ತೆ, ಬ್ಲಡ್ ವೆಸಲ್ಸ್ ಟ್ರಾನ್ಸ್ಪೋರ್ಟ್ ಇಂದ ಫುಡ್ ಪ್ಲಸ್ ಆಕ್ಸಿಜನ್ ಎರಡನ್ನೂ ಕೂಡ ದೇಹದ ಪ್ರತಿ ಕಣಗಳಿಗೆ ಕೂಡ ಮುಟ್ಸುವಂತ ಕೆಲಸವನ್ನ ಹಾರ್ಟ್ ಮಾಡುತ್ತೆ, ರಕ್ತದ ಮೂಲಕ ಮಾಡುತ್ತೆ. ಸೊ ಹಾಗಾಗಿ ಇದು ಕೂಡ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಇಡೀ ಚಾಪ್ಟರ್ ಅಲ್ಲಿ ನಾವೇನೇನ್ ಕಲಿತೀವಿ ಅನ್ನೋದು ನಿಮಗೆ ಈಗಾಗಲೇ ಸ್ಪಷ್ಟಪಡಿಸಿದೀನಿ ನಾನು. ಇನ್ನು ಇದರಲ್ಲಿ ನೆನಪಿಡ್ಲೇಬೇಕಾದಂತ ಅಂಶಗಳೇನಂದ್ರೆ, ದ ಫುಡ್ ಅಂಡ್ ಆಕ್ಸಿಜನ್ ಆರ್ ಟೇಕನ್ ಅಟ್ ದ ಸ್ಪೆಸಿಫಿಕ್ ಪ್ಲೇಸಸ್. ಆಹಾರ ಮತ್ತು ಆಮ್ಲಜನಕವನ್ನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ, ನಿರ್ದಿಷ್ಟ ಪ್ರದೇಶಕ್ಕೆ ಅನುಗುಣವಾಗಿ ಆಹಾರ ತಗೊಳ್ತದೆ. ಅಂಡ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಯೂಸ್ಡ್ ಫುಡ್ ಅಂಡ್ ಆಕ್ಸಿಜನ್. ದೇಹದ ಪ್ರತಿ ಭಾಗದಲ್ಲಿಯೂ ಕೂಡ ಆಕ್ಸಿಜನ್ ಮತ್ತು ಆಹಾರದಲ್ಲಿರ್ತಕ್ಕಂಥ ಶಕ್ತಿನ ಬಳಕೆ ಆಗತ್ತೆ. ಆ ಬಳಕೆ ಮಾಡುವುದು ಯಾವುದ್ರ ಮೂಲಕ, ಅದು ರಕ್ತದ ಮೂಲಕ. ದ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಕ್ಯಾರೀಸ್ ದಮ್ ಟು ಎವ್ರಿ ಪಾರ್ಟ್ ಆಫ್ ದ ಬಾಡಿ. ದೇಹದ ಪ್ರತಿ ಭಾಗಕ್ಕೂ ಕೂಡ ರಕ್ತದ ಮೂಲಕ ಆಕ್ಸಿಜನ್ ಅನ್ನ ಮತ್ತೆ ಆ ಫುಡ್ ಅಲ್ಲಿ ಇರ್ತಕ್ಕಂಥ ಎನರ್ಜಿನ ಸಪ್ಲೈ ಮಾಡುವಂತ ಕೆಲಸವನ್ನ ಹಾರ್ಟ್ ಮಾಡಿಸ್ತಾ ಇರ್ತದೆ. ಸರಿ, ಹಾಗಾದ್ರೆ ಇಲ್ಲೊಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡಿದೆ ನೋಡಿ. ಫುಡ್ ಪ್ಲಸ್ ಆಕ್ಸಿಜನ್, ಫುಡ್ ಪ್ಲಸ್ ಆಕ್ಸಿಜನ್, ದ ಟ್ರಾನ್ಸ್ಪೋರ್ಟೇಶನ್ ಅಂಡ್ ಆಲ್ ಬಾಡಿ ಸೆಲ್ಸ್ ಯೂಸ್ ದಟ್ ಆಲ್ ಬಾಡಿ ಆಫ್ ದ ಸೆಲ್. ಅಂದ್ರೆ ಆಹಾರ ಎನರ್ಜಿ ಕನ್ವರ್ಟ್ ಆಗೋದು ಒಟ್ಟು, ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಆಗುತ್ತೆ, ದೇಹದ ಎಲ್ಲಾ ಭಾಗಗಳಿಗೆ ಮುಟ್ಟುವಂತ ಕೆಲಸ ಆಗುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ನಮಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ. ಇನ್ನ ನಾಲ್ಕನೇದ್ದು ನಾನೀಗ ಆಲ್ರೆಡಿ ಹೇಳಿದೀನಿ. ನಾಲ್ಕನೇದು ಏನಪ್ಪಾ ಅಂದ್ರೆ, ಆಹಾರದಲ್ಲಿ ಏನಾದ್ರೂ ಶಕ್ತಿಯನ್ನ ಉತ್ಪಾದನೆ ಮಾಡಿಕೊಂಡು ಟ್ರಾನ್ಸ್ಪೋರ್ಟೇಶನ್ ಆಗಿ, ಅಂದ್ರೆ ಆಕ್ಸಿಜನ್ ಒಳಗಡೆ ಹೋಗಿ ಆಕ್ಸಿಜನ್ ಮೂಲಕವಾಗಿ
ಶಕ್ತಿನ ಕನ್ವರ್ಟ್ ಮಾಡ್ಕೊಂಡು ಎನರ್ಜಿ ಕನ್ವರ್ಟ್ ಆಗಿ ನೆಕ್ಸ್ಟ್ ದೇಹದ ಎಲ್ಲಾ ಭಾಗಗಳಿಗೆ ಸಪ್ಲೈ ಮಾಡಿತು. ಆದ್ರೆ ದೇಹದ ಒಳಗಡೆ ಎಷ್ಟೋ ವೇಸ್ಟ್ ಉಳಿತದ. ಅರ್ಥ ಆಯ್ತಾ? ಯಾಕಂದ್ರೆ ಎನರ್ಜಿ ಕನ್ವರ್ಟ್ ಆಗುವಂತ ಸಂದರ್ಭದಲ್ಲಿ ವೇಸ್ಟ್ ಕೂಡ ಪ್ರೊಡ್ಯೂಸ್ ಆಗತ್ತೆ. ಆ ವೇಸ್ಟ್ ನ ಹೊರಗಾಕೋ ಕೆಲಸವನ್ನ ಏನ್ ಮಾಡುತ್ತೆ? ಎಕ್ಸ್ಕ್ರೀಟರಿ ಸಿಸ್ಟಮ್ ಮಾಡುತ್ತೆ. ಅಂದ್ರೆ ವಿಸರ್ಜನಾಂಗ ವ್ಯೂಹ ಮಾಡುತ್ತೆ. ಅದನ್ನ ನಾವೇನಂತ ಕರಿತೀವಿ? ದ ಎನರ್ಜಿ ಜನರೇಷನ್ ಪ್ರೊಡ್ಯೂಸ್ ವೇಸ್ಟ್. ಮೇ ಬಿ ನಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ಅನೇಕ ರೀತಿಯಲ್ಲಿ ಆಹಾರವು ಕಾರ್ಬನ್ ಯುಕ್ತವಾಗಿರುತ್ತೆ ಅಂತ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಅದರಲ್ಲಿ ಸಾಕಷ್ಟು ರೀತಿಯ ಕಾರ್ಬನ್ ಯುಕ್ತವಾಗಿರುವಂತಹ ಆಹಾರವನ್ನೇ ನಾವು ಸ್ವೀಕರಿಸ್ತೀವಿ. ಆಮೇಲೆ ಏನಾಗುತ್ತೆ? ಆಕ್ಸಿಜನ್ ಯುಕ್ತವಾಗಿರುವಂತದ್ದು ಮತ್ತು ಆಹಾರ ಎಲ್ಲ ಹೋಗಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಎನರ್ಜಿಯಾಗಿ ಕನ್ವರ್ಟ್ ಆಗುವಂತ ಸಂದರ್ಭದಲ್ಲಿ ವೇಸ್ಟ್ ಕೂಡ ಪ್ರೊಡಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ವೇಸ್ಟ್ ಕೂಡ ಏನಾಗುತ್ತೆ? ಉತ್ಪತ್ತಿ ಆಗ್ತಾ ಇರ್ತದೆ. ಆ ವೇಸ್ಟ್ ಏನಾಗುತ್ತೆ? ಹೊರಗಡೆ ಹಾಕ್ಬೇಕು ಅಂದ್ರೆ ಅದಕ್ಕೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಬೇಕು. ಅದನ್ನ ನಾವೇನ್ ಕರಿತೀವಿ? ವೇಸ್ಟ್ ಬೈ ಪ್ರಾಡಕ್ಟ್ಸ್. ಪ್ರತಿಯೊಂದು ದೇಹದಲ್ಲಿ ಜೀವಿಗಳು ಈ ತರ ವೇಸ್ಟ್ ಪ್ರಾಡಕ್ಟ್ ಗಳನ್ನ ಹೊರಗಾಗ್ತದೆ. ಹಾಗಾದ್ರೆ ಒಟ್ಟು 4 ಇಂಪಾರ್ಟೆಂಟ್ ಪಾಯಿಂಟ್ಗಳು ನಮ್ಗೆ ಗೊತ್ತಾಯ್ತು. ಮೊದಲನೇದು, ಈ ನಾಲ್ಕನೇ ಇಂಪಾರ್ಟೆಂಟ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ಲಿ ನಾವೇನ್ ನೆನಪಿಟ್ಕೊಳ್ಬೇಕು ಅಂದ್ರೆ, ದ ಕೆಮಿಕಲ್ ರಿಯಾಕ್ಷನ್ ಯೂಸ್ ಫುಡ್ ಅಂಡ್ ಆಕ್ಸಿಜನ್ ಟು ಜನರೇಟ್ ಎನರ್ಜಿ ನಮ್ಗೆ ಗೊತ್ತಾಗಿದೆ ಅಲ್ವಾ? ಫುಡ್ ಮತ್ತೆ ಆಕ್ಸಿಜನ್ ಇಂದ ಎನರ್ಜಿ ಕನ್ವರ್ಟ್ ಆಗುತ್ತೆ. ಆಮೇಲೆ ದೀಸ್ ರಿಯಾಕ್ಷನ್ ಆಲ್ಸೋ ಪ್ರೊಡ್ಯೂಸ್ ವೇಸ್ಟ್ ಬೈ ಪ್ರಾಡಕ್ಟ್ಸ್. ಕೇವಲ ಎನರ್ಜಿ ಮಾತ್ರ ಕನ್ವರ್ಟ್ ಆಗಲ್ಲ, ಎನರ್ಜಿ ಕನ್ವರ್ಟ್ ಆಗೋ ಸಂದರ್ಭದಲ್ಲಿ ವೇಸ್ಟ್ ಕೂಡ ಪ್ರಾಡಕ್ಟ್ ಆಗುತ್ತೆ. ಬಟ್ ಆ ತರ ವೇಸ್ಟ್ ನಮ್ಮ ದೇಹದಲ್ಲಿ ಉಳ್ಕೊಂಡ್ರೆ ಇಟ್ ಈಸ್ ಹಾರ್ಮ್ಫುಲ್. ನಮ್ಮ ದೇಹಕ್ಕೆ ಹಾನಿ ಆಗತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂತ ಸೆಲ್ಸೇ ಸತ್ತೋಗ್ಬೋದು. ಆ ವೇಸ್ಟ್ ಅನ್ನ ದೇಹದ ಒಳಗಡೆ ಇಟ್ಕೊಳಕ್ ಆಗಲ್ಲ. ನೀವು ನೋಡಿರ್ಬೇಕು, ಕಿಡ್ನಿ ಫೇಲ್ಯೂರ್ ಆದವರು ಲಾಸ್ಟ್ ಸ್ಟೇಜ್ ಬಂದಿರ್ತಾರಲ್ಲ, ಅವರಿಗೆ ಡಯಾಲಿಸಿಸ್ ಮಾಡಿಸ್ತಾರ. ಡಯಾಲಿಸಿಸ್ ಮಾಡಿಸೋ ಉದ್ದೇಶ ಏನು? ನಮ್ಮ ದೇಹದಲ್ಲಿ ಉಳ್ಕೊಂಡಿರುವಂತ ವೇಸ್ಟ್ ಅನ್ನ ಹೊರಗಡೆ ಹಾಕೋದು. ಅರ್ಥ ಆಯ್ತಾ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವೇಸ್ಟ್ ಅನ್ನ ಯಾವ ತರ ಹೊರಗಾಕ್ತಿವಿ ನಾವು? ಎಕ್ಸ್ಕ್ರೀಟರಿ ಥ್ರೂ ಹೊರಗಾಕ್ತಿವಿ ಅಲ್ವಾ? ಅದು ಬೆವರ ಮೂಲಕ ಇರ್ಬೋದು, ರಿಸಸ್ ಥ್ರೂ ಹೊರಗೆ ಹೋಗ್ಬೋದು, ಯಾವುದ್ರ ಮೂಲಕ ಆಗಿರ್ಬೋದು. ಅದೇನಾಗುತ್ತೆ? ಆಟೋಮೆಟಿಕ್ ಆಗಿ ಹೊರಗಡೆ ಹೋಗುತ್ತಾ ವೇಸ್ಟ್ ಇಟ್ಕೊಳ್ಳೋದಿಲ್ಲ. ಅದಕ್ಕಾಗಿ ಮನುಷ್ಯ ನೀರು ಹೆಚ್ಚು ಕುಡಿಯೋದ್ರಿಂದಾಗಿ ದೇಹದ ಒಳಗಡೆ ಇರ್ತಕ್ಕಂಥ ವೇಸ್ಟ್ ಅನ್ನ ಕಿಡ್ನಿ ಏನ್ ಮಾಡುತ್ತೆ? ಹೊರಗಡೆ ಆಗ್ತದೆ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಒಂದು ನಮಗೆ ಸ್ಪಷ್ಟ ಆಯ್ತು. 4 ಥಿಂಗ್ಸ್ ನಾವು ಈ ಪಾಠದಲ್ಲಿ ಓದ್ತೀವಿ. 4 ಟಾಪಿಕ್, ಮೇನ್ ಟಾಪಿಕ್. ಮೊದಲನೇದ್ದು ಡೈಜೆಷನ್, ಅಂದ್ರೆ ಫುಡ್ ಡೈಜೆಷನ್ ಆಗೋದು. ರೈಟ್? ಅಂದ್ರೆ ಅದೇ ನ್ಯೂಟ್ರಿಷನ್. ಕರೆಕ್ಟಾ? ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನು? ಶ್ವಾಸಕೋಶ, ಯಾಕಂದ್ರೆ ಆಕ್ಸಿಜನ್ ಸಪ್ಲೈ ಆಗೋದು. ಮೂರನೇದು ಏನು ಓದ್ತೀವಿ? ಹಾರ್ಟ್, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್. 4ನೇದು ಏನು ಓದ್ತೀವಿ? ಕಿಡ್ನಿ ಓದ್ತೀವಿ, ಯಾಕಂದ್ರೆ ಅದು ಎಕ್ಸ್ಕ್ರೀಟರಿ ಸಿಸ್ಟಮ್. ಈಗ ಬಹುಕೋಶೀಯ ಜೀವಿಗಳಲ್ಲಿ ಏನಾದ್ರು ನೋ ಪ್ರಾಬ್ಲಮ್. ಬಹುಕೋಶೀಯ ಜೀವಿಗಳಲ್ಲಿ ಅಂದ್ರೆ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಅಲ್ಲಿ ಈ ತರ ಎಲ್ಲ ಇರುತ್ತೆ. ಬೇಕಲ್ಲ, ಶಕ್ತಿ ಉತ್ಪಾದನೆ ಆಯ್ತು. ಶಕ್ತಿ ಉತ್ಪಾದನೆ ಆಗಿದ್ದೇನಾಯ್ತು? ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಹೇಳ್ತೀನಿ. ಇಲ್ಲಿ ನೋಡಿ, ಈಗ ಏನಾಯ್ತು? ಕಂಪ್ಲೀಟ್ ಆಗಿ ಆ ಶಕ್ತಿ ಉತ್ಪಾದನೆ ಆಯ್ತು. ಆ ಶಕ್ತಿ ಉತ್ಪಾದನೆ ಆಗಿದ್ದನ್ನ ರಿಮೂವ್ ಮಾಡ್ಬೇಕಲ್ಲ. ರಿಮೂವ್ ಮಾಡೋದಕ್ಕೆ ಏನ್ ಬೇಕು? ಎಕ್ಸ್ಕ್ರಿಯೇಟ್ ಮಾಡ್ಬೇಕು. ಶಕ್ತಿ ಉತ್ಪಾದನೆ ಆಗಿದ್ದನ್ನ ದೇಹಕ್ಕೆ ಬಳಸ್ಕೊಳ್ತದೆ. ಶಕ್ತಿ ಉತ್ಪಾದನೆ ಆಗೋ ಸಂದರ್ಭದಲ್ಲಿ ಎಷ್ಟೋ ವೇಸ್ಟ್ ಪ್ರಾಡಕ್ಟ್ ಹೊರಗೆ ಬರುತ್ತ. ಆ ವೇಸ್ಟ್ ಪ್ರಾಡಕ್ಟ್ ಅನ್ನ ಹೊರಗೆ ಹಾಕೋ ಕೆಲಸವನ್ನ ಎಕ್ಸ್ಕ್ರಿಯೇಟ್ ಮಾಡುತ್ತೆ. ಆ ಎಕ್ಸ್ಕ್ರಿಯೇಟ್ ಯಾವ್ದು ಕೆಲಸ ಮಾಡುತ್ತೆ? ನಮ್ಮ ವಿಸರ್ಜನಾಂಗ ವ್ಯೂಹ, ಎಕ್ಸ್ಕ್ರಿಯೇಟರಿ ಸಿಸ್ಟಮ್. ಕಿಡ್ನಿ ಮಾಡುತ್ತ ಕೆಲಸ. ಅದು ಬೇರೆ ಕಿಡ್ನಿ ಮಾತ್ರ ಅಲ್ಲ, ನಾವು ಬೆವರ್ತೀವಲ್ಲ, ಬೆವ್ರ ಮೂಲಕ ಹೊರಗೆ ಹೋಗುತ್ತಾ. ಆಯ್ತಾ? ಮತ್ತು ನಾವೇನು ಆ ವೇಸ್ಟ್ ನ ಕಿಡ್ನಿ, ಲಂಗ್ಸ್, ಸ್ಕಿನ್, ಲಿವರ್ ಎಲ್ಲದರಿಂದ ಕೂಡ ತ್ಯಾಜ್ಯನ ಹೊರಗಾಕೋ ಕೆಲಸವನ್ನ ಮಾಡ್ತಾ ಇರುತ್ತೆ. ಸೆಲ್ಸ್, ಜೀವಕೋಶಗಳು ಮೆಟಬಲಿಕ್ ವೇಸ್ಟ್ ನ ಫಾರ್ಮ್ ಕ್ರಿಯೇಟ್ ಮಾಡುತ್ತೆ. ಆ ವೇಸ್ಟ್ ಪ್ರಾಡಕ್ಟ್ ಏನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನೋಡಿ, ಈ ತರ ಟ್ರಾನ್ಸ್ಪೋರ್ಟೇಷನ್ ನಡೀತೆ. ಟ್ರಾನ್ಸ್ಪೋರ್ಟ್ ಏನ್ ಮಾಡುತ್ತೆ? ಎಕ್ಸ್ಕ್ರೀಟರ್ ಆಗುತ್ತೆ, ಅದನ್ನ ರಿಮೂವ್ ಮಾಡುತ್ತೆ. ಅಂದ್ರೆ ಒಟ್ಟು 4 ಪ್ರೊಸೆಸ್ ನಿಮಗೆ ಅರ್ಥ ಆಗ್ಬೇಕು. 4 ಪ್ರೊಸೆಸ್ ನೋಡಿ. ಈಗ ಆ ಟ್ರಾನ್ಸ್ಪೋರ್ಟ್ ಏನಂತ? ಫುಡ್ ಇಂಟೇಕ್ ಆಯ್ತು, ಆಕ್ಸಿಜನ್ ಇಂಟೇಕ್ ಆಯ್ತು, ಆಮೇಲೆ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಇದು ಏನ್ ಮಾಡ್ಬೇಕದು? ಕಳಿಸ್ಕೊಡ್ಬೇಕೀಗ. ಹೌದಾ? ಆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥ ಕೆಲಸ ದೇಹದ ಒಳಗಡೆಗೆ ನಡೀತದೆ. ಆಮೇಲೆ ಆ ದೇಹದ ಒಳಗಡೆ ಟ್ರಾನ್ಸ್ಪೋರ್ಟ್ ಆದ್ಮೇಲೆ ವೇಸ್ಟ್ ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತೆ ಅಲ್ವಾ? ವೇಸ್ಟ್ ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತೆ.
4 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಈಗ ತಾನೇ ಹೇಳಿದೆ. 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು? ಮೊದಲನೇದು ನೆನ್ಪಿಟ್ಕೊಳ್ಳಬೇಕಾದದ್ದು ನ್ಯೂಟ್ರಿಷನ್. ನ್ಯೂಟ್ರಿಷನ್. ಎರಡನೇದು ಯಾವುದು? ಆ ನ್ಯೂಟ್ರಿಷನ್ ಅಂದ್ರೆ ಯಾವ್ದ್ರ ಮೂಲಕವಾಗಿ ಹೋಗುತ್ತೆ? ನ್ಯೂಟ್ರಿಷನ್ ಏನಾಗುತ್ತೆ? ಫುಡ್ ಕನ್ವರ್ಟ್ ಆಗುತ್ತೆ ಅಲ್ವಾ? ನ್ಯೂಟ್ರಿಷನ್ ಏನ್ ಮಾಡುತ್ತೆ? ಫುಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಆಟೋಮೆಟಿಕ್ ಆಗಿ ಅದು ಫುಡ್ ಆಗಿ ಫುಡ್ ಇರುವಂತದ್ದು ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ಏನ್ ಬೇಕಾಗತ್ತೆ? ರೆಸ್ಪಿರೇಷನ್ ಬೇಕಾಗುತ್ತೆ. ಆ ರೆಸ್ಪಿರೇಷನ್ ಏನ್ ಮಾಡುತ್ತೆ? ಎಲ್ಲ ದೇಹಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಟ್ರಾನ್ಸ್ಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಎನರ್ಜಿ ಕನ್ವರ್ಟ್ ಆಗುವಂತ ಸಂದರ್ಭದಲ್ಲಿ ವೇಸ್ಟ್ ಕೂಡ ಪ್ರೊಡಕ್ಷನ್ ಆಗುತ್ತೆ. ಅದನ್ನ ಎಕ್ಸ್ಕ್ರೀಟರಿ ನಾವು ನೋಡ್ತೀವಿ. ಅಂದ್ರೆ ವೆರಿ ಸಿಂಪಲ್: ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಇವನ್ ಎಕ್ಸ್ಕ್ರೀಷನ್. ದಿಸ್ ಇಸ್ ದ ಲೈಫ್ ಮೇಂಟೆನೆನ್ಸ್. ಇದನ್ನ ನಾವು ಜೀವನದ ಕ್ರಿಯೆ ಅಂತ ಕರಿತೀವಿ. ಈ ಜೀವನದ ಕ್ರಿಯೆಯಲ್ಲಿ ಈ 4 ಪ್ರಮುಖವಾಗಿರುವಂತ ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು. ಸರಿ, ಹಾಗಾದ್ರೆ ನಾವು ಇಲ್ಲಿವರೆಗೂ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಬಗ್ಗೆ ನೋಡಿದ್ವಿ. ಆದ್ರೆ ಸಿಂಗಲ್ ಸೆಲ್ಡ್ ಅಂದ್ರೆ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಫಾರ್ ಎಕ್ಸಾಂಪಲ್ ಅಮೀಬಾ ಇರ್ಬೋದು, ಯುಗ್ಲಿನಾ ಇರ್ಬೋದು, ಪ್ಯಾರಾಮಿಸಿಯಂ ಇರ್ಬೋದು, ಇವೆಲ್ಲ ಜೀವನ ಹೆಂಗ್ ಮಾಡ್ತವೆ? ಈಗ ಸ್ಪೆಷಲಿ ಈ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸಾಕಷ್ಟು ರೀತಿಯ ಬೇರೆ 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 ಅಂಗಗಳಿರ್ತವೆ, ಆಯ್ತಾ? ಆದ್ರೆ ಈ ಯುನಿಸೆಲ್ಯುಲರ್ ಅಂದ್ರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಇದೆಯಲ್ಲ ನೋಡಿ, ಫುಡ್ ನ ಇಂಟೇಕ್ ಮಾಡ್ಕೊಳ್ತದೆ. ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಇದೇನ್ ಮಾಡುತ್ತೆ? ಫುಡ್ ನ ಇಂಟೇಕ್ ಮಾಡ್ಕೊಳ್ತದೆ, ರೈಟಾ? ಇದು ಏಕಕೋಶ ಜೀವಿ ಅಂತ ಅನ್ಕೊಳ್ಳೋಣ, ಹೌದಾ? ಇದು ದೇಹದ ಇದೇನಮ್ಮ ಈ ಜೀವಿಯ ದೇಹ ಹೆಂಗಿರುತ್ತೆ ಅಂದ್ರೆ, ಔಟರ್ ಮೋಸ್ಟ್ ಪಾರ್ಟ್ ಎಲ್ಲವೂ ಕಂಪ್ಲೀಟ್ ಆಗಿ ಪರಿಸರದ ಹೊರಗಡೆಗೆ ಡೈರೆಕ್ಟ್ ಆಗಿ ಲಿಂಕ್ ಇರುತ್ತೆ. ಯಾವುದಕ್ಕೆ? ಈ ಜೀವಿಗೆ. ಅರ್ಥ ಆಯ್ತಾ? ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗೆ. ಈಗ ನೋಡಿ, ಫುಡ್ ಏನ್ ಮಾಡುತ್ತೆ? ಡೈರೆಕ್ಟ್ ಆಗಿ ಇಲ್ಲೇ ಇಂಟೇಕ್ ಮಾಡುತ್ತೆ. ಫುಡ್ ನ ಇಲ್ಲೇ ಇಂಟೇಕ್ ಮಾಡಿ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಏನ್ ಮಾಡುತ್ತೆ? ಆಟೋಮೆಟಿಕ್ ಆಗಿ ಅದು ಬೇಕಾದಂತ ರೀತಿಯಲ್ಲಿ ಇದ್ರ ಒಳಗಡೆ ಗ್ಯಾಸ್ ಎಕ್ಸ್ಚೇಂಜ್ ಮಾಡುತ್ತೆ. ಗೊತ್ತಾಯ್ತಾ? O2 ನ ತಗೊಳ್ತದೆ, CO2 ನ ಹೊರಗೆ ಹಾಕ್ತದೆ. ತನ್ನ ಬಾಡಿ ಒಳಗಡೆನೆ ಎಲ್ಲ ಕೆಲಸ ನಡೆದು ಬಿಡುತ್ತಿದ್ದು. ಯಾಕಂದ್ರೆ ಡೈರೆಕ್ಟ್ ಆಗಿ ಇದು ಹೊರ ಸಂಪರ್ಕವನ್ನ ಹೊಂದಿದೆ ಜೀವಿ. ನಮ್ಮ ಬಾಡಿಗೆ ಹೊರ ಸಂಪರ್ಕ ಇಲ್ಲ. ನಮ್ಮ ಪರಿಸರಕ್ಕೆ ಹೊರ ಸಂಪರ್ಕ ಇರೋದಂದ್ರ ಸ್ಕಿನ್ ಮಾತ್ರ ಅಲ್ವಾ? ಆದ್ರೆ ಇದು ಇಡೀ ಶರೀರ ಹೊರ ಸಂಪರ್ಕಕ್ಕೆ ನೇರವಾಗಿದೆ, ಡೈರೆಕ್ಟ್ ಲಿಂಕ್ ಇದೆ. ಹಾಗಾಗಿ ಅದೇನ್ ಮಾಡುತ್ತೆ? ಫುಡ್ ಅನ್ನ ಡೈರೆಕ್ಟ್ ಆಗಿ ತಗೊಳ್ತದೆ. ಯಾವ ಭಾಗದಾಗ ತಗೊಳ್ತದೆ ಅಂತಿಲ್ಲ, ಎಲ್ಲಾ ಭಾಗದಾಗ ತಗೊಳ್ತದೆ. ಅರ್ಥ ಆಯ್ತಾ? ದೇಹದ ಇಂಥ ಭಾಗ ಅಂತ ಸ್ಪೆಸಿಫಿಕ್ ಆಗಿಲ್ಲ. ಇನ್ನು ಏನ್ ಮಾಡುತ್ತೆ? ಆಕ್ಸಿಜನ್ ತಗೊಳ್ತದೆ, ವಾಪಸ್ ಏನ್ ಮಾಡುತ್ತೆ? CO2 ನ ಹೊರಗಾಗ್ತದೆ. ಅದೇ ತರ ವೇಸ್ಟ್ ಪ್ರಾಡಕ್ಟ್ ಕೂಡ ಅದೇ ತರ ರಿಮೂವಲ್ ಮಾಡುತ್ತೆ. ಅರ್ಥ ಆಯ್ತಾ? ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ, ದಿಸ್ ಇಸ್ ದ ಪ್ಯಾರಾಮಿಸಿಯಂ. ಅದು ಅಮೀಬಾ ಆಗಿರ್ಬೋದು, ಪ್ಯಾರಾಮಿಸಿಯಂ ಆಗಿರ್ಬೋದು, ಅಥವಾ ಯೂಗ್ಲಿನಾ ಆಗಿರ್ಬೋದು. ಇವೆಲ್ಲ ಏನಂದ್ರೆ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಇವಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂತ ಅಂಗಗಳಿಲ್ಲ, ಸೆಲ್ಸ್ ಇಲ್ಲ. ಅದು ಎಲ್ಲ ಕೆಲಸವನ್ನ ಒಂದೇ ಮಾಡುತ್ತೆ. ಅದಕ್ಕೆ ಹೇಳ್ತಾನೆ, ಇನ್ ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಆಲ್ ಲೈಫ್ ಪ್ರೊಸೆಸ್ ಹ್ಯಾಪನ್ಸ್ ಥ್ರೂ ದ ಸೆಲ್ ಸರ್ಫೇಸ್. ಅರ್ಥ ಆಯ್ತಾ? ಇಂತಹ ಜೀವಿಗಳಲ್ಲಿ ಆ ಸೆಲ್ ಸರ್ಫೇಸ್ ಅಲ್ಲೇನೆ ಎಲ್ಲವೂ ನಡೆದೋಗ್ಬಿಡುತ್ತೆ. ಯಾವ್ದ್ರಲ್ಲಿ? ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ. ನಮಗ ಹಂಗ್ ನಡೆಯಕ್ ಆಗತ್ತಾ? ಆಹಾರ ಇಲ್ಲಿಂದ ತಗೊಳಕ್ ಬರ್ತಾ? ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಕ್ ಬರ್ತಾ? ಇಲ್ಲ. ನಮಗಾಗಿ ಆ ಪ್ರಕೃತಿ ಆಹಾರ ತಗೊಳ್ಳೋದು ಬೇರೆ, ಆಕ್ಸಿಜನ್ ತಗೊಳ್ಳೋದು ಬೇರೆ, ಅದನ್ನ ಫುಡ್ ಆಗಿ ಕನ್ವರ್ಟ್ ಮಾಡೋದು ಬೇರೆ. ಹಾಗಾಗಿನೇ ನಮಗೆ ಬೇರೆ ಬೇರೆ ರೀತಿಯ ಅಂಗಗಳು ಕೆಲಸ ಮಾಡಬೇಕು. ಆ ಅಂಗಗಳು ಕೆಲಸ ಮಾಡಬೇಕು ಅಂದ್ರೆ ದೇಹದ ಒಳಗಡೆ ಇರ್ತಕ್ಕಂಥ ಸೆಲ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಆ ಸೆಲ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಆ ಜೀವನದ ನಿರ್ವಹಣೆ ಅಂತ ನಡೀತದೆ. ಇಲ್ಲ ಅಂದ್ರ ಜೀವಕ್ರಿಯೆ ನಡೆಯಲ್ಲ. ಆ ಜೀವಕ್ರಿಯೆ ನಡಿಬೇಕಂದ್ರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸೆಲ್ಸ್ ವರ್ಕ್ ಮಾಡ್ಬೇಕು. ಅದಕ್ಕೆ ನೋಡಿ, ಇಲ್ಲಿ ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದಾನೆ. ಸೆಲ್ಸಿಗೂ ಮತ್ತು ಮನುಷ್ಯನಿಗೆ ಎಷ್ಟು ಡಿಫ್ರೆಂಟ್ ಇದೆ? ಸಿಂಗಲ್ ಸೆಲ್ಸಿಗೂ ಮನುಷ್ಯನಿಗೆ ಎಷ್ಟು ಡಿಫ್ರೆಂಟ್ ಇದೆ? ಇದೊಂದು ಏಕಕೋಶ ಜೀವಿ, ಇಟ್ ಇಸ್ ಎ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಅಂತ ಅನ್ಕೊಳ್ಳೋಣ. ನ್ಯೂಟ್ರಿಯೆಂಟ್ಸ್ ಎಂಟರ್ ಇನ್ ದ ಬಾಡಿ, ಮತ್ತೆ ಆಕ್ಸಿಜನ್ ಎಂಟರ್ಸ್ ಇನ್ ದ ಬಾಡಿ, ದ ಕಾರ್ಬನ್ ಡೈಆಕ್ಸೈಡ್ ಔಟ್ ಆಫ್ ದ ಬಾಡಿ. ಹೌದಾ?
ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತು, ಮತ್ತೆ ವೇಸ್ಟ್ ಹೊರಗಡೆ ಆಗ್ತಾ ಇದೆ. ಎಲ್ಲವೂ ಕೂಡ ದೇಹದ ಒಂದೇ ಭಾಗದಿಂದ ನಡೀತಾ ಇದೆ ಅಲ್ವಾ. ಸರಿ, ಹಾಗಾದ್ರೆ ಅಂದ್ರೆ ಏಕಕೋಶ ಜೀವಿಗಳಲ್ಲಿ ಎಲ್ಲಾ ಕೆಲಸಗಳು, ಎಲ್ಲಾ ಕಾರ್ಯಗಳು ಸಿಂಗಲ್ ಸೆಲ್ ಇಂದ ಆಗತ್ತೆ ಅಲ್ವಾ. ಆದ್ರೆ ಮನುಷ್ಯನ ಜೊತೆಗೆ ಎಲ್ಲಾ ಸೆಲ್ಗಳಿಂದಲೂ ಸಿಂಗಲ್ ಸೆಲ್ ಹೆಂಗ್ ಕೆಲಸ ಆಗ್ತಾ ಇದೆ ಇಲ್ಲಿ, ಅದೇ ತರ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ ಆಗಿದ್ರೆ ನಾವಿಷ್ಟು ಅವಶ್ಯಕತೆ ಇರ್ತಿರ್ಲಿಲ್ಲ ಜೀವನ ಆಗೋದಕ್ಕೆ. ಆದ್ರೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ ಪ್ರತಿಯೊಂದು ಭಾಗಕ್ಕೆ, ಪ್ರತಿಯೊಂದು ಕೆಲಸಕ್ಕೆ ಪ್ರತಿಯೊಂದು ಭಾಗ ಬೇರೆ ಬೇರೆ ಇದೆ ಅಲ್ವಾ. ಈಗ ನೋಡಿ, ಈ ದೇಹದ ಒಳಗಡೆನೆ ನ್ಯೂಟ್ರಿಯೆಂಟ್ಸ್ ಎಂಟ್ರಿ ಆಗ್ತಾ ಇದೆ, ಇದೇ ದೇಹದಿಂದನೇ ಆಕ್ಸಿಜನ್ ಎಂಟ್ರಿ ಆಗ್ತಾ ಇದೆ. ಒಂದೇ ಸೆಲ್ ಇಂದಾನೆ ಎಲ್ಲ ನಡೀತಾ ಇರೋದು. ಅದೇ ಸೆಲ್ ಇಂದ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗ್ತಾ ಇದೆ, ಆದ್ರೆ ಅದೇ ಸೆಲ್ ಇಂದ ಏನಾಗ್ತದೆ, ವೇಸ್ಟ್ ಹೊರಗೆ ಆಗ್ತಾ ಇದೆ. ಜೀವನ ಒಂದರಿಂದ ನಡೀತಾ ಇದೆ, ಸಿಂಗಲ್ ಸೆಲ್. ನಮ್ದು ಹಂಗಿದೆಯಾ? ಮನುಷ್ಯನ ತರ ಇದೆಯಾ? ಖಂಡಿತ ಇಲ್ಲ. ಮೊದಲನೇದ್ದು, ಹೊರಗಡೆಯಿಂದ ಬರ ಆಹಾರನ ಸ್ವೀಕಾರ ಮಾಡಬೇಕು. ಆಹಾರ ಸ್ವೀಕಾರ ಮಾಡಿದ್ಮೇಲೆ ಆ ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕು. ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕಂದ್ರೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ತಗೊಳ್ಬೇಕು ಅಂತಂದ್ರೆ ಅಲ್ಲಿ ಏನಾಗ್ಬೇಕಾಗತ್ತೆ, ಶ್ವಾಸಕೋಶ ಕೆಲಸ ಮಾಡ್ಬೇಕು. ಶ್ವಾಸಕೋಶದಲ್ಲಿ ಬರ್ತಕ್ಕಂತ ಆಕ್ಸಿಜನ್ ಅನ್ನ ತಗೊಂಡು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಆ ಎನರ್ಜಿ ಏನ್ ಮಾಡ್ಬೇಕೀಗ, ಎನರ್ಜಿಯನ್ನ ಕನ್ವರ್ಟ್ ಆಗಿಬಿಡಿತು. ಅದು ಎನರ್ಜಿ ಪ್ರತಿ ದೇಹದ ಭಾಗಗಳಿಗೆ ಸಪ್ಲೈ ಮಾಡ್ಬೇಕಲ್ಲ. ಕೈ, ಬೆರಳು, ಉಗುರು, ತಲೆ, ಕಿವಿ, ಕಾಲು, ದೇಹದ ಪ್ರತಿ ಅಂಗದ ಮೂಲೆಗೂ ಸಪ್ಲೈ ಮಾಡ್ಬೇಕು ಎನರ್ಜಿ. ಆ ಎನರ್ಜಿ ಸಪ್ಲೈ ಮಾಡೋದಕ್ಕೆ ಹಾರ್ಟ್ ಬೇಕಾಗುತ್ತೆ, ಹಾರ್ಟ್ ವರ್ಕ್ ಮಾಡುತ್ತೆ. ಇನ್ನು ಎನರ್ಜಿ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಬಿಡುಗಡೆ ಆಗುವಾಗ ಕೇವಲ ಎನರ್ಜಿ ಬಿಡುಗಡೆ ಆಗಲ್ಲ, ವೇಸ್ಟ್ ಪ್ರಾಡಕ್ಟ್ ಕೂಡ ಉತ್ಪತ್ತಿ ಆಗುತ್ತೆ. ಆ ವೇಸ್ಟ್ ಪ್ರಾಡಕ್ಟ್ ಅನ್ನ ದೇಹದ ಒಳಗಡೆ ಇಟ್ಕೊಳ್ಳಂಗಿಲ್ಲ, ಅದನ್ನು ಹೊರ ಹಾಕೋದಕ್ಕೆ ಮತ್ತೊಂದು ದೇಹದಲ್ಲಿ ಇರುವಂತ ಅಂಗ ಎಕ್ಸಿಲೇಟರಿ ಸಿಸ್ಟಮ್. ಸೊ ಹಾಗಾಗಿ ಯುನಿಸೆಲ್ಯುಲರ್ ಅಥವಾ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ಗೆ, ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಗೆ ಲಾಟ್ ಆಫ್ ಡಿಫರೆಂಟ್ ಇದೆ ಅಲ್ವಾ. ಇಲ್ಲಿ ನೋಡಿ ಏನ್ ಹೇಳ್ತಾನೆ, ಸಿಂಗಲ್ ಸೆಲ್ ಆರ್ಗನಿಸಮ್ ಏನ್ ಮಾಡುತ್ತೆ, ದ ಎಂಟೈರ್ ಸೆಲ್ ಸರ್ಫೇಸ್ ಇನ್ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ. ಆದ್ರೆ ಮನುಷ್ಯನ ದೇಹ ಆತರ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ. ದೇಹದ ಒಳಗಡೆ ಇದಾವೆ ಈ ಅಂಗಗಳು. ಆ ದೇಹದ ಒಳಗಡೆ ಇರ್ತಕ್ಕಂಥ ಅಂಗಗಳು ಕೆಲಸ ಮಾಡ್ಬೇಕಾಗತ್ತ. ಅರ್ಥ ಆಯ್ತಾ? ಸೊ ಹಾಗಾಗಿ ಮತ್ತೆ ಅಷ್ಟೇ ಅಲ್ಲ, ಓನ್ಲಿ ಔಟರ್ ಸೆಲ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಎನ್ವಿರಾನ್ಮೆಂಟ್. ಹೊರಗಡೆ ಇರುವಂತ ಸೆಲ್ ಮಾತ್ರ ಎನ್ವಿರಾನ್ಮೆಂಟ್ ಕಾಂಟ್ಯಾಕ್ಟ್ ಇದೆ, ಉಳಿದುವೆಲ್ಲ ದೇಹದ ಒಳಗಡೆ ಸೆಲ್ಸ್. ಇದೇನ್ ಗೊತ್ತಾ, ದೇಹದ ಹೊರಗಡೆಗೆ ಡೈರೆಕ್ಟ್ ಎನ್ವಿರಾನ್ಮೆಂಟ್ ಕಾಂಟ್ಯಾಕ್ಟ್ ಇದೆ. ಡೈರೆಕ್ಟ್ ಒಂದೇ ಒಂದು ಸಿಂಗಲ್ ಸೆಲ್ಗೆ ಆಹಾರ ಅಲ್ಲಿಂದನೇ ಬರುತ್ತೆ, ವೇಸ್ಟ್ ಹೊರಗಾಗ್ತದೆ, ಆಕ್ಸಿಜನ್ ತಗೊಳ್ತದೆ, ಮತ್ತೆ CO2 ಹೊರಗಾಗ್ತದೆ, ಡೈರೆಕ್ಟ್ ಅಟ್ಯಾಚ್ಮೆಂಟ್ ಇದೆ. ಆದ್ರೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್, ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯ ಮಾತ್ರ ಅಲ್ಲ, ಅನೇಕ ಪ್ರಾಣಿಗಳಿಗೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ ಅಲ್ಲಿ ಇರ್ತಕ್ಕಂತ ಪ್ರಾಣಿಗಳು ಔಟರ್ ಸೆಲ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಎನ್ವಿರಾನ್ಮೆಂಟ್ ಮಾತ್ರ ಇರೋದಿಲ್ಲ. ಸ್ವಲ್ಪ ಅಂದ್ರೆ ಮೇಲಿನ ಸ್ಕಿನ್ ಅಥವಾ ಮೇಲಿನ ಹೊದಿಕೆಯ ಭಾಗ ಮಾತ್ರ ಸೆಲ್ಸ್ ಏನಾಗಿರುತ್ತೆ, ಎನ್ವಿರಾನ್ಮೆಂಟ್ ಗೆ ಅಟ್ಯಾಚ್ ಇರುತ್ತೆ. ಆದ್ರೆ ದೇಹದ ಒಳಗಡೆ ಇರ್ತಕ್ಕಂಥ ಸೆಲ್ಸ್ ಗೆ ಅದಕ್ಕೆ ಆಹಾರ ಕೊಡೋದ್ ಹೆಂಗ, ಶಕ್ತಿ ಕೊಡೋದ್ ಹೆಂಗ, ಹೌದಲ್ಲ, ಅದೆಲ್ಲ ಬೇಕಲ್ಲ. ಆ ಎಲ್ಲ ಎನರ್ಜಿ ಆಗ್ಬೇಕಂದ್ರೆ ಏನಾಗ್ಬೇಕಾಗತ್ತೆ, ಈ ಎಲ್ಲಾ ಕೆಲಸಗಳು ನಡಿಬೇಕು. ಆ ಎಲ್ಲಾ ಕೆಲಸಗಳು ನಡಿಬೇಕಂದ್ರ ಆ ಎಲ್ಲಾ ಅಂಗಗಳು ಕೆಲಸ ಮಾಡ್ಬೇಕು. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ದ ಮಿಲಿಯನ್ಸ್ ಆಫ್ ಸೆಲ್ಸ್ ಇನ್ಸೈಡ್ ದ ಬಾಡಿ ನಾಟ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಎನ್ವಿರಾನ್ಮೆಂಟ್. ಇವು ನಮ್ಮ ದೇಹದಲ್ಲಿ ಸೆಲ್ಸ್ ಅದಾವ. ಈಗ ಆ ಸೆಲ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಎನ್ವಿರಾನ್ಮೆಂಟ್ ಇಲ್ಲ. ಹಾಗಾದ್ರೆ ಆ ಸೆಲ್ಸ್ಗೆ ನಾವು, ಸೆಲ್ಸ್ ಎಲ್ಲಿವರೆಗೆ ಬದುಕ್ತಾವ ಅಲ್ಲಿವರೆಗೆ ಆ ಜೀವಿ ಬದುಕ್ತದ. ನಾ ಹೇಳಿದಿನಲ್ಲ, ಸೆಲ್ ಎಲ್ಲಿವರೆಗೆ ದೇಹದ ಒಳಗಡೆ ಬದುಕ್ತದೋ ಅದು ಅಲ್ಲಿವರೆಗೆ ಆ ಜೀವಿ ಬದುಕ್ತದ. ಸೆಲ್ ಸತ್ತೋಯ್ತಪ್ಪ ಅಂದ್ರೆ ಆ ಜೀವಿ ಸತ್ತೋದಂಗನೆ ಅರ್ಥ. ಸೊ ಅದಕ್ಕೆ ಹೇಳ್ತಾರೆ ನೋಡು, ದ ಲಾರ್ಜ್ ಅಂಡ್ ದ ಕಾಂಪ್ಲೆಕ್ಸ್ ಬಾಡಿ. ಕಾಂಪ್ಲೆಕ್ಸಿಟಿ ಅಂದ್ರೆ ವೆರಿ ಕ್ರಿಟಿಕಲ್. ಸಾಕಷ್ಟು ರೀತಿ ಅಂಗಾಂಗಗಳಿದಾವ. ಅಂಡ್ ಇವನ್ ದ ಸಿಂಪಲ್ ಡಿಫ್ಯೂಷನ್ ಈಸ್ ಟೂ ಸ್ಲೋ ಅಂಡ್ ಕೆನಾಟ್ ರೀಚ್ ಆಲ್ ದ ಸೆಲ್. ಎಲ್ಲಾ ಸೆಲ್ಗಳಿಗೆ ಮುಟ್ಟಕ್ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕಾಗಿ ದೇಹದಲ್ಲಿ ಬೇರೆ ಬೇರೆ ಅಂಗಗಳು ಕೆಲಸ ಮಾಡ್ತವೆ. ಆ ದೇಹದಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಗಗಳ ಕೆಲಸದಿಂದ
ಎಲ್ಲಾ ಜೀವಕೋಶಗಳಿಗೂ ಶಕ್ತಿಯನ್ನು ಒದಗಿಸಿ ಜೀವಕೋಶಗಳು ಏನ್ ಮಾಡ್ತವೆ, ಡೆವಲಪ್ಮೆಂಟ್ ಮಾಡ್ತವೆ, ಗ್ರೋತ್ ಮಾಡುತ್ತೆ, ಆಯ್ತಾ, ದುರಸ್ತಿ ಮಾಡುತ್ತೆ, ರಿಪೇರ್ ಮಾಡುತ್ತೆ, ಹೌದಿಲ್ಲ? ಅಂದ್ರೆ ದೇಹದಲ್ಲಿ ನಡೀತಕ್ಕಂತ ಎಲ್ಲಾ ಜೀವನದ ಕ್ರಿಯೆಯನ್ನ ಸರಾಗವಾಗಿ ನಡೆಯುವಂತೆ ಮಾಡುತ್ತೆ. ಸೊ ಇಡೀ ಟಾಪಿಕ್ ಅಲ್ಲಿ ನಾವು ಏನ್ ತಿಳ್ಕೊಳ್ತಾ ಇದೀವಿ ಈಗ, ದ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ ಹ್ಯಾವ್ ಅ ಲಾರ್ಜ್ ಅಂಡ್ ಕಾಂಪ್ಲೆಕ್ಸ್ ಬಾಡೀಸ್. ಆಲ್ ದ ಸೆಲ್ಸ್ ಆರ್ ನಾಟ್ ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ಎನ್ವಿರಾನ್ಮೆಂಟ್. ಎಲ್ಲಾ ಸೆಲ್ಸ್ ಡೈರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ಕಾಂಟ್ಯಾಕ್ಟ್ ಇಲ್ಲ. ಅಂಡ್ ಸಿಂಪಲ್ ಡಿಫ್ಯೂಷನ್ ಕೆನಾಟ್ ಮೀಟ್ ದ ನೀಡ್ಸ್ ಆಫ್ ಆಲ್ ಸೆಲ್ಸ್. ಎಲ್ಲಾ ಸೆಲ್ಸ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಎಲ್ಲಾ ಸೆಲ್ಸ್ ಗಳು ವರ್ಕ್ ಆಗ್ಬೇಕು ಅಂದ್ರೆ ದೇಹದಲ್ಲಿ ಬೇರೆ ಬೇರೆ ಅಂಗಗಳು ಕೆಲಸ ಮಾಡ್ತವೆ. ಅದು ಎಲ್ಲಿ? ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ. ಹಾಗಾದ್ರೆ ನಾವು ಒಂದು ಸ್ಪಷ್ಟ ಪಡ್ಕೊಳ್ಳೇಬೇಕು. ಏನ್ ಸ್ಪಷ್ಟ ಪಡ್ಕೊಳ್ಬೇಕು ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ಇಡೀ ಟಾಪಿಕ್ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲನೇದು ನ್ಯೂಟ್ರಿಷನ್ ಬಗ್ಗೆ ಗೊತ್ತಾಗ್ಬೇಕು. ನ್ಯೂಟ್ರಿಷನ್ ಮೀನ್ಸ್ ಆ ಡೈಜೆಷನ್ ಆಗ್ತಕ್ಕಂಥ ಫುಡ್, ಅಂದ್ರ ಡೈಜೆಸ್ಟಿವ್ ಸಿಸ್ಟಮ್ ಗೊತ್ತಾಗ್ಬೇಕು, ಜೀರ್ಣಾಂಗ ವ್ಯೂಹ ವ್ಯವಸ್ಥೆ ಗೊತ್ತಾಗ್ಬೇಕು. ಜೊತೆಗೆ ನಮ್ಗೆ ಏನ್ ಗೊತ್ತಾಗ್ಬೇಕು, ಆ ಜೀರ್ಣಾಂಗ ಆಗ್ಬೇಕು, ಆಹಾರ ಎನರ್ಜಿಯ ಕನ್ವರ್ಟ್ ಆಗ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕು, ರೆಸ್ಪಿರೇಟರಿ ಸಿಸ್ಟಮ್ ಗೊತ್ತಾಗ್ಬೇಕು. ಆ ರೆಸ್ಪಿರೇಟರಿ ಸಿಸ್ಟಮ್ ಜೊತೆಗೆ ಏನಾಗತ್ತೆ, ಆ ರೆಸ್ಪಿರೇಟರಿ ಆಗಿದ್ದು ಎನರ್ಜಿಯ ಕನ್ವರ್ಟ್ ಆಗಿದ್ದು ಎಲ್ಲಾ ಕಡೆ ಟ್ರಾನ್ಸ್ಪೋರ್ಟ್ ಆಗ್ಬೇಕಂದ್ರೆ ಹಾರ್ಟ್ ವರ್ಕ್ ಮಾಡೋದು ಗೊತ್ತಾಗ್ಬೇಕು. ಆಮೇಲೆ ಆ ಹಾರ್ಟ್ ಎಲ್ಲಾ ಕಡೆಗೆ ಪಂಪ್ ಮಾಡೋ ಟೈಮಿಗೆ, ಎನರ್ಜಿ ಕನ್ವರ್ಟ್ ಆಗೋ ಟೈಮಿಗೆ ವೇಸ್ಟ್ ಪ್ರಾಡಕ್ಟ್ ಇರುತ್ತೆ. ಆ ವೇಸ್ಟ್ ಪ್ರಾಡಕ್ಟ್ ನ ಹೊರಗಡೆ ಹಾಕೋದಕ್ಕೆ ಕಿಡ್ನಿ ಬೇಕಾಗತ್ತೆ. ಸೊ ಈ ಎಲ್ಲ ಟಾಪಿಕ್ ನಾವು ಲೈಫ್ ಪ್ರೊಸೆಸ್ ಅಲ್ಲಿ ಕಾಣ್ತೀವಿ. ಲೈಫ್ ಪ್ರೊಸೆಸ್ ಅಲ್ಲಿ ಇವೆಲ್ಲವನ್ನ ಕಾಣ್ತೀವಿ. ಒಂದೊಂದೇ 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 ಟಾಪಿಕ್ ನ ನಾವು ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಇದೇ ತರ ಸಸ್ಯಗಳಲ್ಲಿಯೂ ಕೂಡ, ಪ್ಲಾಂಟ್ಸ್ ಅಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ನ್ಯೂಟ್ರಿಷನ್ ಎನರ್ಜಿ ಕ್ರಿಯೇಟ್ ಆಗತ್ತೆ. ಆದ್ರೆ ಎರಡು ರೀತಿಯಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ಅಲ್ಲಿ ಫೋಟೋಸಿಂಥಸಿಸ್ ಮೆಥಡ್ ಮೂಲಕ ಏನ್ ಮಾಡುತ್ತೆ, ತನ್ನ ಆಹಾರವನ್ನ ತಾನೇ ಸ್ವತಃ ತಯಾರಿಸ್ಕೊಳ್ತದ. ಅದು ಅಲ್ಲಿ ಪ್ರಾಬ್ಲಮೇ ಇಲ್ಲ ಸಸ್ಯಗಳಲ್ಲಿ. ಆದ್ರೆ ಪ್ರಾಣಿಗಳಲ್ಲಿ ತನ್ನ ಆಹಾರ ತಾನೇ ಸ್ವತಃ ತಯಾರಿಸ್ಕೊಳಕ್ ಆಗಲ್ಲ. ಅದಕ್ಕ ನಾವೇನ್ ಮಾಡ್ಬೇಕಾಗತ್ತೆ, ಆಹಾರನ ಇನ್ಟೇಕ್ ಮಾಡ್ಬೇಕಾಗತ್ತೆ. ನಮ್ಮ ಆಹಾರ ನಾವೇ ತಯಾರಿಸ್ಕೊಳ್ಳುವುದಾಗಿದ್ರೆ ಯಾವ ಮನುಷ್ಯ ದುಡಿತಿರ್ಲಿಲ್ಲ. ತನ್ನ ಆಹಾರ ತಾನೇ ತಯಾರಿಸ್ಕೊಂಡು ಆರಾಮ ಇದ್ದು ಬಿಡ್ತಿದ್ದ, ಹೌದಿಲ್ಲ? ಆದ್ರೆ ಸಸ್ಯಗಳು ಮಾತ್ರ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಆಯ್ತಾ? ಸೊ ಹಾಗಾಗಿ ಅದಕ್ಕೆ ನಾವು ಫೋಟೋಸಿಂಥಸಿಸ್ ಅಂತ ಕಲಿತೀವಿ. ಈಗ ಒಂದೊಂದಾಗಿ ನಾವು ಆ ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಈಸ್ ನ್ಯೂಟ್ರಿಷನ್. ಏನಿಂಗಂದ್ರೆ ನಾನು ಯಾವಾಗಲಿಂದ ಹೇಳ್ತಾ ಇದ್ದೀನಿ ನ್ಯೂಟ್ರಿಷನ್ 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 ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಲ್ಲಿ ನ್ಯೂಟ್ರಿಷನ್ ಎರಡು ರೀತಿಯಲ್ಲಿ ತಗೊಳ್ತೇವೆ. ಎರಡು ರೀತಿಯಲ್ಲಿ ನ್ಯೂಟ್ರಿಷನ್ ಅಂದ್ರೆ ಕನ್ನಡದಲ್ಲಿ ಪೋಷಣೆ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಪೋಷಣೆ. ಯಾಕಂದ್ರೆ ಇಲ್ಲಿ ಆ ನ್ಯೂಟ್ರಿಷನ್ ಎನರ್ಜಿಯ ಕನ್ವರ್ಟ್ ಆಗ್ಬೇಕು ಅಂತಂದಾಗ ಯಾವ ತರ ಆಗತ್ತೆ ಅನ್ನೋದನ್ನ ನೋಡೋಣ. ಜಸ್ಟ್ ಒಂದು ಎಕ್ಸಾಂಪಲ್, ದ ಎನರ್ಜಿ ಯೂಸ್ಡ್ ಡ್ಯೂರಿಂಗ್ ದ ಆಕ್ಟಿವಿಟಿ. ಶಕ್ತಿ ಹಾಕ್ಬೇಕು, ನಮಗೆ ಶಕ್ತಿ ಹಾಕ್ಬೇಕು. ನಾವು ಮಾಡುವ ಪ್ರತಿ ಕ್ರಿಯೆಗಳು, ನಾವು ಮಾಡುವಂತ ಚಲನೆ, ಓಡೋದು, ಜಿಗಿಯೋದು, ಅರ್ಥ ಆಯ್ತಾ, ಒದರಾಡೋದು, ಮಾತಾಡೋದು, ನಾವು ಮಾಡುವ ಕೆಲಸಗಳಿಗೆ ಎಲ್ಲದಕ್ಕೆ ಏನ್ ಬೇಕಾಗತ್ತೆ, ಎನರ್ಜಿ ಬೇಕಾಗುತ್ತೆ. ಮತ್ತೆ ಎನರ್ಜಿ ನೀಡೆಡ್ ಇವನ್ ಎಟ್ ರೆಸ್ಟ್. ರೆಸ್ಟ್ ಅಲ್ಲಿದ್ದು ಕೂಡ ಎನರ್ಜಿ ಬೇಕಾಗತ್ತ. ಎನರ್ಜಿ ರಿಲೀಸ್ ಆಗತ್ತಿಲ್ಲ. ನೀವು ಮಲಗಿರ್ಬೋದು, ಆದ್ರೆ ದೇಹದ ಒಳಗಡೆಗೆ ಎಲ್ಲಾ ಕೆಲಸಗಳು ನಡೀತಾ ಇರ್ತಾವಲ್ವಾ, ಎನರ್ಜಿ ಬೇಕಾಗತ್ತೆ. ಈಗ ಎನರ್ಜಿ ಎಲ್ಲಿಂದ ಬರುತ್ತೆ? ಎನರ್ಜಿ ಎಲ್ಲಿಂದ ಬರುತ್ತೆ? ಎನರ್ಜಿ ಫುಡ್ ವೆನ್ ವಿ ಈಟ್. ಆಹಾರ ನಾವು ಯಾವಾಗ ಸ್ವೀಕರಿಸಿದಾಗ ಏನಾಗ್ತದ, ಎನರ್ಜಿ ಆಗತ್ತೆ, ಶಕ್ತಿ ಬರುತ್ತೆ. ಆ ಎನರ್ಜಿ ಏನಾಗತ್ತೆ, ನಮ್ಮ ದೇಹದ ಪ್ರತಿ ಸೆಲ್ಸ್ ಏನ್ ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ ಅಲ್ವಾ. ಸೆಲ್ಸ್ ಏನಾಗತ್ತೆ, ಆ ಶಕ್ತಿನ ಒದಗಿಸ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಎದಕ್ ಬೇಕು ನಮಗ್ ಶಕ್ತಿ? ಎದಕ್ ಬೇಕು? ಡೆವಲಪ್ಮೆಂಟ್ ಆಗೋದಕ್ ಬೇಕು ಅಥವಾ ಗ್ರೋತ್ ಆಗೋದಕ್ ಬೇಕು, ಹೌದಾ? ಡೆವಲಪ್ಮೆಂಟ್ ಆಗೋದಕ್ ಬೇಕು. ಪ್ರೋಟೀನ್ ಸಿಂಥಸಿಸ್ ಅಂದ್ರೆ ರಿಪೇರ್ ಮಾಡೋದಕ್ ಬೇಕು. ಬಾಡಿ ಮೇಂಟೆನೆನ್ಸ್ ಮಾಡೋದಕ್ ಬೇಕು. ಇದೆಲ್ಲದಕ್ಕೆ ಏನ್ ಬೇಕು? ನ್ಯೂಟ್ರಿಷನ್ ಬೇಕು, ಪೋಷಣೆ ಬೇಕು ಅಲ್ವಾ. ನ್ಯೂಟ್ರಿಷನ್ ಇಲ್ಲ ಅಂದ್ರೆ ಈ ಯಾವ ಕೆಲಸಗಳು ನಡೆಯಲ್ಲ. ಆದ್ರೆ ಎರಡು ರೀತಿಯಲ್ಲೇ ನ್ಯೂಟ್ರಿಷನ್ ನಡೀತದೆ. ಒಂದು ನಾವೇನಂತ ಕರಿತೀವಿ, ಆಟೋಟ್ರೋಪ್ಸ್ ಅಂತ ಕರಿತೀವಿ. ಎರಡನೇದು ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ.
ಏನಂತ ಕರಿತೀವಿ? ಆಟೋಟ್ರೋಪ್ಸ್ ಅಂತ ಕರಿತೀವಿ, ಇಲ್ಲಾಂದ್ರೆ ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ. ಆಟೋಟ್ರೋಪ್ಸ್ ಅಂದ್ರೆ ಶಕ್ತಿಯನ್ನ ತನ್ನಷ್ಟಕ್ಕೆ ತಾನೇ ಬಿಡುಗಡೆ ಮಾಡ್ಕೊಳ್ಳೋದು. ಎಲ್ಲಾ ಜೀವಿಗಳಂಗ್ ಮಾಡಲ್ಲ. ಅದನ್ನ ಸ್ಪೆಷಲಿ ನಾವ್ ಎಲ್ಲಿ ನೋಡ್ತೀವಿ ಗೊತ್ತಾ? ಪ್ಲಾಂಟ್ಸ್ ಅಲ್ಲಿ ನೋಡ್ತೀವಿ. ಅರ್ಥ ಆಯ್ತಾ? ಆಟೋಟ್ರೋಪ್ಸ್ ಎಲ್ಲಿ ನೋಡ್ತೀವಿ ನಾವು? ಪ್ಲಾಂಟ್ಸ್ ಗಳಲ್ಲಿ ನೋಡ್ತೀವಿ. ಪ್ಲಾಂಟ್ಸ್ ಗಳಲ್ಲಿ ಅಲ್ಲೇನ್ ಮಾಡುತ್ತೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಇರುವಂತ ವಾತಾವರಣದಲ್ಲಿ ಇರ್ತಕ್ಕಂಥ CO2, ಅರ್ಥ ಆಯ್ತಾ? ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳ್ತದೆ, ನೀರನ್ನ ತಗೊಳ್ತದೆ, ತಗೊಂಡು ಏನ್ ಮಾಡುತ್ತೆ? ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ತದೆ. ಅದನ್ನೇ ಫುಡ್ ಆಗಿ ಬಳಸ್ತದೆ. ಅಷ್ಟೇ ಅಲ್ಲ, ಸನ್ ರೇಡಿಯೇಷನ್ ದ ಪ್ರಿಪೇರ್ ದೇರ್ ಓನ್ ಫುಡ್ ಯೂಸಿಂಗ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇಂದ ಅಂದ್ರೆ ಅಜೈವಿಕವಾಗಿರ್ತಕ್ಕಂಥ ವಸ್ತುಗಳು. ಅಜೈವಿಕ ವಸ್ತುಗಳು ಅಂದ್ರೆ ಯಾವು? ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೀರಾಗಿರ್ಬೋದು. ಇದಕ್ಕೆ ಜೀವ ಇದೆಯಾ? ಜೀವ ಇದೆಯೇನ್ರಿ? ನೋಡಿ ಎಷ್ಟು ವಿಚಿತ್ರ ಇದೆ. ಜೀವ ಇಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನ ಬಳಸಿಕೊಂಡು ಜೀವ ಬದುಕ್ತಾ ಇದೆ. ನೀರಿಗೆ ಜೀವ ಇದೆಯಾ? ನೀವು ತಿನ್ನೋ ಅನ್ನಕ್ಕ, ನೀವು ತಿನ್ನೋ ಪಲ್ಯ, ಸಾಂಬಾರ್, ಚಟ್ನಿ ಜೀವ ಇದೆಯಾ? ಆದ್ರೆ ಜೀವ ಕೊಡೋ ಶಕ್ತಿ ಇದೆ. ಎಷ್ಟು ಅದ್ಭುತ ಅಲ್ವಾ? ನೀವು ನೋಡಿ, ತಿನ್ನೋ ಯಾವ್ದನ್ನ ಆಹಾರ ಜೀವ ಐತ್ಯಾ? ಕಪ್ಪಲ್ ಪಲ್ಯ ತಿಂತೀರಿ, ಸಾಂಬಾರ್ ತಿಂತೀರಿ, ಇಡ್ಲಿ ತಿಂತೀರಿ, ಚಪಾತಿ ತಿಂತೀರಿ, ರೊಟ್ಟಿ ತಿಂತೀರಿ, ಅದಕ್ಕೆ ಜೀವ ಇಲ್ಲ. ಆದ್ರೆ ಜೀವ ಕೊಡೋ ಶಕ್ತಿ ಐತಿ. ಎಷ್ಟು ಅದ್ಭುತ ಇದೆ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾ ಇದ್ದೇನೆ, ದ ಪ್ರಿಪೇರ್ ದೇರ್ ಓನ್ ಫುಡ್ ಯೂಸಿಂಗ್ ಸಿಂಪಲ್ ಇನ್ಆರ್ಗಾನಿಕ್. ಇದು ತನ್ನಷ್ಟಕ್ಕೆ ತಾನೇ ಏನ್ ಮಾಡುತ್ತೆ? ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅನ್ನ ಯೂಸ್ ಮಾಡ್ಕೊಂಡು ತನ್ನ ಶಕ್ತಿನ ತಾನೇ ಪಡ್ಕೊಳ್ತದೆ. ಅರ್ಥ ಆಯ್ತಾ? ಸೂರ್ಯನ ಕಿರಣಗಳನ್ನ ಬಳಸ್ಕೊಳ್ಳೋದಾಗಲಿ, ಸನ್ ರೇಜಸ್, ಅರ್ಥ ಆಯ್ತಾ? ಆಮೇಲೆ ನೀರನ್ನ ಮತ್ತು ದೇಹದ ಇದು ಭೂಮಿಯಲ್ಲಿರ್ತಕ್ಕಂಥ ಮಿನರಲ್ ಕಂಟೆಂಟ್ ಅನ್ನ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಲ್ಲವನ್ನ ತಗೊಂಡು ಆ ಗ್ರೀನ್ ಪ್ಲಾಂಟ್ ಏನ್ ಮಾಡುತ್ತೆ? ಫುಡ್ ಅನ್ನ ರೆಡಿ ಮಾಡ್ಕೊಳ್ತದೆ. ಫುಡ್ ಅನ್ನ ರೆಡಿ ಮಾಡ್ಕೊಂಡು ಏನಾಗುತ್ತೆ? ಆ ಸಸ್ಯ ಏನಾಗುತ್ತೆ? ತನ್ನಷ್ಟಕ್ಕೆ ತಾನೇ ಬೆಳೀತದೆ. ಇದು 9ನೇ ತರಗತಿಯಲ್ಲಿ ನೀವು ಡೀಟೇಲ್ ಆಗಿ ಕಲ್ತಿದ್ದೀರಿ. ಏನಂತ ಕಲ್ತಿದ್ದೀರಿ? ಆ ಆಟೋಟ್ರೋಪ್ಸ್ ಅಲ್ಲಿ ಅಂದ್ರೆ ಪ್ರತಿಯೊಂದು ಜೀವಿ, ಪ್ರತಿಯೊಂದು ಪ್ಲಾಂಟ್ಸ್ ಹೇಗೆ ಬೆಳೀತದೆ, ಫೋಟೋಸಿಂಥಸಿಸ್ ಮೆಥಡ್ ಅಲ್ಲಿ ಹೇಗೆ ಬೆಳೀತದೆ ಅಂತ ನಾವು ಕಲ್ತಿದೀವಿ. ಇನ್ನ ಹೆಟ್ರೋಟ್ರೋಪ್ಸ್ ಅಂದ್ರೆ ಏನು? ಪರಪೋಷಕಗಳು. ಇದೇನು ಗೊತ್ತಾ? ಸ್ವಪೋಷಕ. ಇದು ಸ್ವಪೋಷಕ, ತನ್ನಷ್ಟಕ್ಕೆ ತಾನೇ ಆಹಾರವನ್ನ ತಯಾರು ಮಾಡ್ಕೊಳ್ಳೋದು. ಇದಂಗಲ್ಲ, ಇನ್ನೊಂದ್ರ ಮೇಲೆ ಡಿಪೆಂಡ್ ಇರೋದು. ನಾವು ನೋಡಿ, ತಿನ್ನೋ ಪ್ರತಿಯೊಂದು ಆಹಾರ ನಾವು ಡಿಪೆಂಡ್ ಇದೀವಿ. ನಮ್ಮಷ್ಟಕ್ಕೆ ನಾವೇ ಆಹಾರ ತಯಾರು ಮಾಡ್ಕೊಳಕ್ ಆಗಲ್ಲ. ಅದೇನ್ ಮಾಡ್ತೇವೆ? ಸೂರ್ಯನ ಕಿರಣಗಳು, ನೀರು ಇದ್ರೆ ಸಾಕು, ಆಹಾರ ತಯಾರು ಮಾಡ್ಕೊಂಡ್ಬಿಡುತ್ತ ಸಸ್ಯ ಅಲ್ವಾ? ಇದಂಗಲ್ಲ. ದ ಅಬ್ಟೈನ್ ಕಾಂಪ್ಲೆಕ್ಸ್ ಫುಡ್ ಫ್ರಮ್ ದ ಅದರ್ ಆರ್ಗನಿಸಮ್, ಇಟ್ ಮಸ್ಟ್ ಬಿ ಬ್ರೇಕ್ ಡೌನ್ ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್ ಯೂಸಿಂಗ್ ಎಂಜೈಮ್ ಬಿಫೋರ್ ಇಟ್ ಕ್ಯಾನ್ ಬಿ ಯೂಸ್ಡ್. ಏನಂತ ಹೇಳ್ತಾನೆ? ಇತರ ಜೀವಿಗಳು ಆಹಾರವನ್ನ ಪಡಿತವೆ, ಮತ್ತೆ ಆಹಾರವನ್ನ ಪಡೆದು ಅದರಲ್ಲಿರ್ತಕ್ಕಂತ ಶಕ್ತಿಯನ್ನ ಸರಳ ಪದಾರ್ಥಗಳನ್ನಾಗಿ ಮಾಡಿ, ತಿಂದಿರೋ ಆಹಾರನ ಸಣ್ಣ ಸಣ್ಣ ಕಣಗಳನ್ನಾಗಿ ಮಾಡಿ, ಆ ಸಣ್ಣ ಕಣಗಳೆಲ್ಲ ಬ್ರೇಕ್ ಡೌನ್ ಆಗಿ ಎನರ್ಜಿನ ಕನ್ವರ್ಟ್ ಮಾಡ್ಕೊಳ್ತದೆ. ಸಣ್ಣ ಸಣ್ಣ ಕಣಗಳಂದ್ರೆ ನಾ ತಿನ್ನೋ ಆಹಾರ ಏನಾಗುತ್ತೆ? ಸಣ್ಣ ಸಣ್ಣ ಕಣಗಳಾಗುತ್ತೆ. ಅದರಲ್ಲಿ ಆಕ್ಸಿಜನ್ ಏನಾಗುತ್ತೆ? ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಇದು ಎಲ್ಲಾ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ ನೋಡ್ತೀವಿ ನಾವು. ಹೌದು, ಯಾವುದೇ ಪ್ರಾಣಿ ಇರ್ಬೋದು, ಇಲ್ಲ ದೊಡ್ಡ ಪ್ರಮಾಣದ ಸಸ್ಯವರ್ಗ ಇರ್ಬೋದು. ಎಕ್ಸಾಂಪಲ್ಸ್ ಅನಿಮಲ್ಸ್, ಫಂಗೈ, ಸಮ್ ಬ್ಯಾಕ್ಟೀರಿಯಾ, ಇವೆಲ್ಲ ನೋಡಿ. ಇದು ಫಂಗೈ ಕೂಡ ಏನಂದ್ರೆ ಇನ್ನೊಂದು ಜೀವಿಯನ್ನ ಒಳಗೊಂಡಿರುವಂತದ್ದು. ಸೊ ಹಾಗಾಗಿ ಈ ಎಲ್ಲ ಪ್ರತಿಯೊಂದು ಜೀವಿ ಇನ್ನೊಂದು ಆಹಾರದ ಮೇಲೆ, ಮತ್ತೊಂದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ಇದನ್ನ ಏನಂತ ನಾವು ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ. ಹೌದಾ? ಇದ್ರಲ್ಲಿ ನಾವೇನ್ ನೋಡ್ಬೋದು? ದ ಗ್ರೋತ್ ಪ್ಲಸ್ ಡೆವಲಪ್ಮೆಂಟ್ ಅಂಡ್ ದ ಪ್ರೋಟೀನ್ ಸಿಂಥಸಿಸ್ ಅಂಡ್ ದ ಬಾಡಿ ಮೇಂಟೆನೆನ್ಸ್. ಯಾವುದನ್ನ ನೋಡಿ ನೀವು. ಹಾಗಾದ್ರೆ ಈ ಇಡೀ ಟಾಪಿಕ್ ಅಲ್ಲಿ, ನ್ಯೂಟ್ರಿಷನ್ ಅಲ್ಲಿ ನಾವು ಏನ್ ನೆನ್ಪಿಟ್ಕೊಳ್ಬೇಕು? ಮೊದಲನೇದು, ಫುಡ್ ಪ್ರೊವೈಡ್ ಎನರ್ಜಿ ಅಂಡ್ ಎಸೆನ್ಷಿಯಲ್ ಮಟೀರಿಯಲ್ಸ್. ಶಕ್ತಿ, ಆಹಾರ ನಮಗೆ ಏನನ್ನು ಒದಗಿಸ್ಕೊಡುತ್ತೆ? ಇಟ್ ಈಸ್ ಪ್ರೊವೈಡ್ ಎನರ್ಜಿ ಅಂಡ್ ದ ಎಸೆನ್ಷಿಯಲ್ ಮಟೀರಿಯಲ್ಸ್ ಅಲ್ವಾ? ಅಗತ್ಯವಾದ ವಸ್ತುಗಳನ್ನು ಒದಗಿಸಿಕೊಡೋದು. ದ ಎನರ್ಜಿ ಇಸ್ ನೀಡೆಡ್ ಈವನ್ ವೆನ್ ದೇರ್ ಇಸ್ ನೋ ವಿಸಿಬಲ್ ಆಕ್ಟಿವಿಟಿ. ನಾವು
ನಡೆದಾಡೋಗಾಗ್ಲಿ, ಓಡಾಡೋಗಾಗ್ಲಿ, ತಿನ್ನೋದಾಗ್ಲಿ, ಮಲಗೋಕಾಗ್ಲಿ, ಎಗರಾಡೋದಾಗ್ಲಿ, ಮಾತಾಡೋದಾಗ್ಲಿ, ಜಂಪ್ ಮಾಡೋದಾಗ್ಲಿ ಎಲ್ಲ ಎನರ್ಜಿನ ಬಳಸ್ಕೊಳ್ಳುತ್ತೆ. ನಮ್ಮಲ್ಲಿ ಎನರ್ಜಿ ಇರುತ್ತೆ, ಆಯ್ತಾ? ರೀಚಾರ್ಜಬಲ್ ಬ್ಯಾಟರಿ ಇದ್ದಂಗ ಅದನ್ನ ಬಳಸ್ಕೊಳ್ಳುತ್ತೆ. ಇಟ್ ಈಸ್ ನಾಟ್ ವಿಸಿಬಲ್. ನಾವು ಮಲಗಿದಾಗನು ನಮಗ್ ಗೊತ್ತಿಲ್ದಾಗನು ಅಂತ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ. ಅಂಡ್ ಫುಡ್ ಸಪೋರ್ಟ್ಸ್ ಗ್ರೋತ್, ಡೆವಲಪ್ಮೆಂಟ್ ಅಂಡ್ ಪ್ರೋಟೀನ್ ಸಿಂಥಸಿಸ್. ಅಷ್ಟೇ ಅಲ್ಲ, ಫುಡ್ ಎದಕ್ ಬೇಕಾಗತ್ತೆ? ಗ್ರೋತ್ ಆಗೋದಕ್ ಬೇಕಾಗತ್ತೆ, ಮತ್ತೆ ದೇಹದಲ್ಲಿ ಡೆವಲಪ್ಮೆಂಟ್ ಆಗೋದಕ್ ಬೇಕಾಗತ್ತೆ. ಸೊ ಅಷ್ಟೇ ಅಲ್ಲ, ದ ಪ್ರೋಟೀನ್ ಸಿಂಥಸಿಸ್ ಅಂಡ್ ಇವನ್ autotrophs prepare their own food from simple inorganic substances such as carbon dioxide and water. ಅದೇ ಆಟೋಟ್ರೋಪ್ಸ್ ಅಲ್ಲಿ ಹಂಗಿಲ್ಲ. ಆಟೋಟ್ರೋಪ್ಸ್ ಏನ್ ಮಾಡುತ್ತೆ? ತನ್ನಷ್ಟಕ್ಕೆ ತಾನೇ ಆಹಾರವನ್ನ ಸ್ವತಃ ತಯಾರಿಸಿಕೊಂಡು ಅದನ್ನ ಶಕ್ತಿಯನ್ನ ಕನ್ವರ್ಟ್ ಮಾಡುತ್ತೆ. ಆದ್ರೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಆ ತರ ನಡೆಯಲ್ಲ. ಅರ್ಥ ಆಯ್ತಾ? ಹೌದಾ ಅಲ್ಲ? ನಾನು ಹೇಳ್ತಾ ಇರೋದು ಸಸ್ಯಗಳಲ್ಲಿ ಆ ಕೆಲಸ ನಡೀತೆ. ಇನ್ನ heterotrophs obtain complex food from the other organisms. heterotrophs ಏನ್ ಮಾಡುತ್ತೆ? ಆಟೋಟ್ರೋಪ್ಸ್ ಅಂದ್ರೆ ತನ್ನಷ್ಟಾನೆ ಆಹಾರ ತಯಾರಿಸಿಕೊಳ್ತದೆ. ಆದ್ರೆ heterotrophs ಏನ್ ಮಾಡುತ್ತೆ? ಇನ್ನೊಂದು ಜೀವಿಯ ಮೇಲೆ, ಇನ್ನೊಂದು ಪದಾರ್ಥದ ಮೇಲೆ ಅದೇನಾಗುತ್ತೆ? ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ದ ಎಂಜೈಮ್ಸ್ ಬ್ರೇಕ್ ಡೌನ್ ಕಾಂಪ್ಲೆಕ್ಸ್ ಫುಡ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್. ದೊಡ್ಡ ದೊಡ್ಡ ಆಹಾರ ಕಣಗಳನ್ನ ಸಣ್ಣ ಪ್ರಮಾಣದ ಆಹಾರ ಕಣಗಳನ್ನಾಗಿ ಮಾಡಿ ಎನರ್ಜಿಯ ಕನ್ವರ್ಟ್ ಆಗುತ್ತೆ. And even the heterotrophs depend directly or indirectly on autotrophs. Very important. ನೋಡಿ, ಈ ಹೆಟ್ರೋಟ್ರೋಪ್ಸ್ ಇದೆಯಲ್ಲ, ಹೆಟ್ರೋಟ್ರೋಪ್ಸ್ ನಾವು ಕರಿತಾ ಇದೀವಲ್ಲ, ಇದು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಯ್ತು. ಅದೇಂಗ ಸರ್? ವೆರಿ ಸಿಂಪಲ್. ಈ ನೋಡಿ, ಡೈರೆಕ್ಟ್ ಅಂತ ಅನ್ಕೊಳ್ಳೋಣ. ಡೈರೆಕ್ಟ್ ಎಕ್ಸಾಂಪಲ್, ನಾವು ಸಸ್ಯಗಳನ್ನ ತಿಂತೀವಿಲ್ಲ, ಕಾಯಿ ಪಲ್ಯಗಳನ್ನ ತಿಂತೀವಿಲ್ಲ, ಅದೆಲ್ಲ ಕಾಯಿ ಪಲ್ಯ ಯಾವುದು? ಮತ್ತೆ ಆಟೋಟ್ರೋಪ್ಸ್. ಇನ್ನ ಕಾಯಿ ಪಲ್ಯನ ತಿಂದು ಬದುಕಿದಂತ ಜೀವಿಗಳದಾವ. ಉದಾಹರಣೆ ಆಡು. ಡೈರೆಕ್ಟ್ ಆಡು ತಿಂತೀವಿ, ಹೌದಾ ಅಲ್ಲ? ಡೈರೆಕ್ಟ್ ಆರ್ ಇಂಡೈರೆಕ್ಟ್? ಏನಿದು? ಹೆಟ್ರೋಟ್ರೋಪ್ಸ್ ಡಿಪೆಂಡೆಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಆಲ್ರೆಡಿ ಇದ್ದಂತ ಹೆಟ್ರೋಟ್ರೋಪ್ಸ್ ನ ತಿಂದು ಬದುಕಿದಂತ ಜೀವಿಯನ್ನೇ ಇನ್ನೊಂದು ಜೀವಿ ತಿಂತದ. ಈಗ ಮೊಲನ ಇಮಿಡಿಯೇಟ್ ಆಗಿ ಹುಲಿ ಬೇಟೆ ಆಡುತ್ತೆ. ಮೊಲ ಏನ್ ಮಾಡಿರುತ್ತೆ? ಆಟೋಟ್ರೋಪ್ಸ್ ಅನ್ನ ತಿಂದಿರುತ್ತೆ, ಸಸ್ಯಗಳನ್ನ ತಿಂದಿರುತ್ತಿಲ್ಲ. ಸಸ್ಯಗಳನ್ನ ತಿಂದಿದಂತ ಮೊಲ ಬದುಕಿರುತ್ತೆ. ಆದ್ರೆ ಅದು ಹೆಟ್ರೋಟ್ರೋಪ್ಸ್ ಡೈರೆಕ್ಟ್ ಆಗಿ ಏನ್ ಮಾಡ್ತಾ? ಹೆಟ್ರೋಟ್ರೋಪ್ಸ್ ಅನ್ನೇ ತಿಂತದ. ಹೆಟ್ರೋಟ್ರೋಪ್ಸ್ ತಿಂದ್ರು ಕೂಡ ಅದು ಆಟೋಟ್ರೋಪ್ಸ್ ಅನ್ನ ತಿಂದದಂತ ಅರ್ಥ ಹೌದಿಲ್ಲ. ನಾವು ಡೈರೆಕ್ಟ್ ಅನ್ನ ತಿನ್ಬಹುದು. ಡೈರೆಕ್ಟ್ ಆಗಿ ತಿಂದ್ರೆ ನಾವು ತಿಂತೀವಲ್ಲ ಕಾಯಿ ಪಲ್ಯ, ವೆಜಿಟೇರಿಯನ್ ಏನ್ ಕಾಯಿ ಪಲ್ಯ, ವಸ್ತು, ಕಾಳು ಕಡಿ ಏನ್ ತಿಂತೀವಿ ಎಲ್ಲವೂ ಡೈರೆಕ್ಟ್ ಆಗಿ ತಿನ್ನುವಂಥದ್ದು ಹೆಟ್ರೋಟ್ರೋಪ್ಸ್. ಸಾರಿ, ಆಟೋಟ್ರೋಪ್ಸ್. ಡೈರೆಕ್ಟ್ ಆಗಿ ತಿಂತೀವಿ ಅವನ್ನೆಲ್ಲ. ಇನ್ನು ಆಟೋಟ್ರೋಪ್ಸ್ ನ ತಿಂದು ಬದುಕಿದಂತ ಜೀವಿನ ಇನ್ನೊಂದು ಜೀವಿ ತಿಂತದಲ್ಲ, ಅದು ಇಂಡೈರೆಕ್ಟ್. ನಾಳೆ ಅರ್ಥ ಆಗ್ತಿದೆ ನಿಮ್ಗೆ? ಕನ್ಫ್ಯೂಷನ್ ಇಲ್ಲಲ್ಲ? ಅರ್ಥ ಆಯ್ತಾ? ಈಗ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್. ಡೈರೆಕ್ಟ್ ಆಗಿ ಕಾಳು, ವಸ್ತು, ಕಾಯಿ ಪಲ್ಯ ಬೆಳೆದಿರ್ತಕ್ಕಂತ ಯಾವುದೇ ವಸ್ತುಗಳನ್ನ ತಿನ್ನೋದು ಡೈರೆಕ್ಟ್ ಆಗಿ ಆಟೋಟ್ರೋಪ್ಸ್ ಅನ್ನ ತಿಂತೀವಿ. ಅಥವಾ ಆಟೋಟ್ರೋಪ್ಸ್ ಅನ್ನ ತಿಂದು ಬದುಕಿದಂತ ಆನಿಮಲ್ಸ್ ಇದಾವೆ, ಅವುಗಳನ್ನ ತಿಂತೀವಿ ನಾವು. ಅದು ಇಂಡೈರೆಕ್ಟ್ ಆಯ್ತು. ಯಾಕಂದ್ರೆ ಆ ಪ್ರಾಣಿ ಆಲ್ರೆಡಿ ಏನ್ ಮಾಡಿರುತ್ತೆ? ಜೀವಿಯನ್ನ, ಯಾವುದೋ ಒಂದು ಜೀವಿ ಏನ್ ಮಾಡಿರುತ್ತೆ? ಅದು ಸಸ್ಯಗಳನ್ನ ತಿಂದು ಬದುಕಿರುತ್ತೆ, ಹೌದಿಲ್ಲ? ಸಸ್ಯಗಳನ್ನ ತಿಂದು ಬದುಕಿರುತ್ತೆ, ಮತ್ತೆ ಆ ಜೀವಿ ಇನ್ನೊಂದು ಜೀವಿಯನ್ನ ತಿಂತದೆ. ಹಾಗಾಗಿ ಯಾವುದೇ ರೀತಿಯಾಗಿರ್ಲಿ, ಪ್ರಕೃತಿಯಲ್ಲಿ ಎಲ್ಲಾ ಜೀವಿಗಳು ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಸೊ ಇದು ನಿಮಗೆ ಗೊತ್ತಿರಬೇಕು ಅನ್ನೋದು. ಇನ್ನು ಯಾವ ತರ ನ್ಯೂಟ್ರಿಷನ್ ಅದು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಮತ್ತು ಫೋಟೋಸಿಂಥಸಿಸ್ ಮಾಡ್ತದೆ ಮತ್ತು ಕಂಪ್ಲೀಟ್ ಆಗಿ ಹೇಗೆ ಕೆಲಸ ನಡೀತದೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲಿವರೆಗೆ
ಕಂಪ್ಲೀಟ್ ಆಗಿ ಇಡೀ ಚಾಪ್ಟರ್ ಅಲ್ಲಿ ನಾವ್ ಏನೇನ್ ಕಲಿತಾ ಇದೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದೊಂದಾಗಿ ಈ ನ್ಯೂಟ್ರಿಷನ್ ಮುಗಿದುಕೊಂಡು ನೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಬರುತ್ತೆ. ಆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ನೋಡೋಣ. ಡೈಜೆಸ್ಟಿವ್ ಸಿಸ್ಟಮ್ ಆದ್ಮೇಲೆ ಏನ್ ಬರುತ್ತೆ, ಲಂಗ್ಸ್ ಬಗ್ಗೆ ಬರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಬರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಆದ್ಮೇಲೆ ಹಾರ್ಟ್ ಬಗ್ಗೆ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ಅದಾದ್ಮೇಲೆ ಲಾಸ್ಟ್ ಏನ್ ಬರುತ್ತೆ, ಕಿಡ್ನಿ ಬಗ್ಗೆ ಇರುತ್ತೆ. ಇಷ್ಟು ಟಾಪಿಕ್ ಗಳನ್ನ ಈ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ.